ಜಿತೇಂದ್ರ ಕುಂದೇಶ್ವರ್ ಅವರು ಯಾವಾಗ ನೋಡಿದ್ರು ಸುದ್ದಿಲಿರ್ತಾರೆ, ಕಾರಣ ಏನು? ನಾವು ಹೇಳಿದ ಒಂದು ಒಳ್ಳೆ ಮಾತುಗಳು, ಒಳ್ಳೆ ವಿಚಾರಗಳು ಜನರನ್ನು ಮುಟ್ಟುದಿಲ್ಲ ಯಾಕೆ? ಹಾಗಾದ್ರೆ ನಿಮ್ ಕೆಲಸ ಸರಿಯಾಗಿ ಮಾಡಿದೀರಿ ಅಂತ ನಿಮ್ಗೆ ಅರ್ಥನಾ? ಹಾ, ಅಂದ್ರೆ ಕಲ್ಲು ಹೊಡಿತಾರೆ ಕೆಲವೊಮ್ಮೆ. ಹೌದು, ಯಾಕೆ? ಒಂದು ಮೋಸ, ಜನರ ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾನಂತ ಎಲ್ಲ ಸ್ಟೋರಿ ಎಲ್ಲ ರೆಡಿ ಮಾಡಿ, ಇದು ಕೂಡ ಅಷ್ಟೇ ನೇರ ನಿಷ್ಠುರ ಪ್ರಾಮಾಣಿಕ ದಾರಿ ಅಂತ. ನಾನು ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಕಾನೂನುಬದ್ಧ ಸಂವಿಧಾನಬದ್ಧ ಅಧಿಕಾರಯುತ ಇಲಾಖೆಗಳನ್ನ ಸ್ಟಡಿ ಮಾಡಿದ ವಿರೋಧಿಗಳ ಆಧಾರದಲ್ಲಿ ವರದಿ ಮಾಡಿದ್ರು ಕೂಡ ನಾವು ಕೆಲವೊಬ್ರು ಹಾಗೆ ಇರ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ. ನನ್ ಜೊತೆ ಇವತ್ ಬಂದು ಮಾತಾಡೋಕ್ ಕೂತಿರೋರು ಹಾಗೇನೆ. ಹಾಗಾಗಿ ಅವ್ರನ್ನ ಕರೆಸಿದಾಗ ಯಾವ್ದ್ರ ಬಗ್ಗೆ ಮಾತಾಡೋದು ಅನ್ನೋದ್ರ ಬಗ್ಗೆನೆ ನಂಗೆ ಸ್ವಲ್ಪ ಚಿಂತೆ ಆಯ್ತು, ಚಿಂತನೆ ಆಯ್ತು. ಆದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಅನ್ನೋ ಯೋಚನೆ ಮಾತ್ರ ನಮ್ದು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತಾನು ನಿಮಗ್ ಗೊತ್ತು. ಹಾಗಾಗಿ ಇವತ್ತಿನ ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ನನ್ನ ತುಂಬಾ ಹಳೆಯ ಪರಿಚಯ, ಹಳೆಯ ಗೆಳೆಯ ಅಂತಾನೆ ನಾನು ಕರೆಯೋದಕ್ಕೆ ಆ ಒಂದು ಫ್ರೀಡಮ್ ಅನ್ನ ತಗೊಳ್ತೀನಿ. ನನ್ನ ಪ್ರೀತಿಯ ಜಿತೇಂದ್ರ ಕುಂದೇಶ್ವರ್ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ತೆ. ನಮಸ್ಕಾರ ಬಡಕಿಲಾ ಪ್ರದೀಪ್ ಅವರೇ. ನಾನು ನಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ಅನ್ಸಿದೆ, ಒಬ್ಬ ಹೀರೋ ತರ ಇದ್ದಾರೆ, ನಮ್ ತರ ಮೀಡಿಯಾಕ್ಕೆ ಬಂದ್ರು ಅಂತ ಅನ್ಸಿದೆ. ನೀವು ಏನೋ ಕಮ್ಮಿ ಇಲ್ಲ, ಆದ್ರೆ ನೀವು ಸಾಧಾರಣ ಎಷ್ಟು ವರ್ಷದಿಂದ ಮೀಡಿಯಾವನ್ನ ರೂಲ್ ಮಾಡ್ತಿದ್ದೀರಿ? ಅದು ರೂಲ್ ಏನಿಲ್ಲ, ಹೊರಳಾಡುತ್ತಾ ಇರೋದು, ಹೊರಳಾಡ್ತಾ ಇರುವಂತ ರೂಲ್. ಅಂದ್ರೆ 25 ವರ್ಷ ನನ್ನ ಪತ್ರಿಕೋದ್ಯಮದ ಬದುಕು 26ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಸೊ ಒಂದು ಒಳ್ಳೆ ಒಂದು ಸಮಗ್ರ ಸಂಪುಟ ರೆಡಿ ಆದಾಗ 25 ವರ್ಷ ಶತಮಾನಗಳನ್ನ ನಾ ಪತ್ರಿಕೋದ್ಯಮದಲ್ಲಿ ಕಳೆದಿದ್ದೇನೆ. ಅದು ಪತ್ರಿಕೋದ್ಯಮದಲ್ಲಿ ನೀವು ಹೇಳಿದಾಗ ಆಡುಮುಟ್ಟದ ಸೊಪ್ಪಿಲ್ಲ ಹೇಳುವಾಗ, ಒಂದು ತರಕಾರಿ ಮಾರ್ಕೆಟ್ಗೆ ಹೋದಾಗ ನಾವು ಎಲ್ಲ ತರಕಾರಿಗಳನ್ನ, ಸೊಪ್ಪು ತರಕಾರಿಗಳನ್ನ ನೋಡಿದಾಗ ನಮ್ಮ ಫೀಲ್ಡ್ ನಲ್ಲಿ ತುಂಬಾ ಜನರನ್ನ ನಾವು ನೋಡಿರ್ತೇವೆ. ಅಂದ್ರೆ ತುಂಬಾ ಬಗೆಯ ಜನರನ್ನು. ಹಾಗಾಗಿ ಅವ್ರ ಜೊತೆ ಸಂಸರ್ಗ ಅನುಭವದಿಂದ ಬಂದಂತ ಸ್ವಲ್ಪ ನಾಲೆಜ್ಗಳು ಇರ್ತದೆ. ಅದನ್ನ ಓಪನ್ ಮೈಂಡ್ ಆಗಿ ಸ್ವೀಕಾರ ಮಾಡಿ ನಮ್ದು ಸ್ವಲ್ಪ ಬರ್ತದೆ. ಹಾಗಾಗಿ ಅದರ ಬಗ್ಗೆ ಮತ್ತೆ ನಮ್ಮ ಬದುಕಿನ ಅನುಭವಗಳು. ಆಕ್ಚುಲಿ ರೈತನ ಮಗ ಅಂತ ಹೇಳಿ, ಹಿಂದಿನ ಕಾಲದಲ್ಲಿ ಎಲ್ಲರೂ ರೈತರೇ ಮಕ್ಕಳು. ಅಪ್ಪ ಪೂಜೆ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ, ಹೊಟ್ಟೆಪಾಡಿಗೆ 2 ಗದ್ದೆ ಇರ್ತದೆ. ಅದನ್ನ ಮಾಡುವಾಗ ನಾವು ನೇಜಿ ಕಂಡ ಎಲ್ಲ ಮಾಡಿ, ಅದು ನಾಲೆಜ್ ಇರ್ತದೆ. ಪೂಜೆ ಮಾಡುವಾಗ ಅದ್ರದ್ದು ನಾಲೆಜ್ ಇದೆ. ಕಾಲೇಜಿಗೆ ಹೋದ್ರೆ ಕಾಲೇಜಿದ್ದು ನಾಲೆಜ್ ಇರ್ತದೆ. ಫೀಲ್ಡಿಗೆ ಮೀಡಿಯಾಕ್ಕೆ ಬಸ್ನಲ್ಲಿ ಮೀಡಿಯಾ ನಾಲೆಜ್ ಬಂದಾಗ ತುಂಬಾ ಜನರು ನಾಲೆಜ್ ಇದ್ದವರೊಟ್ಟಿಗೆ ಇರ್ತದೆ. ಹಾಗಾಗಿ ನಾವು ಯಾವ್ದು ಬಿಡುವುದು ಅಂತ ನಮಗೂ ಅನಿಸ್ತಾ ಇದೆ. ಬಟ್ ನಮ್ಗೊಂದು ಖುಷಿ ಇದೆ ಈ ಫೀಲ್ಡ್ ಅಲ್ಲಿ 25 ವರ್ಷದ ಈ ಜರ್ನಿಯಲ್ಲಿ. ಅದು ಕಲಿಯುವ ಹಸಿವು ಇರೋರಿಗೆ ಒಂದು ಅವಕಾಶ ಕೊಡುತ್ತೆ ಅನ್ಸುತ್ತೆ ಅಲ್ಲ? ಅದು ಬದುಕಿನ ಪಾಠ ಕೂಡ. ಅಂದ್ರೆ ಒಂದು ಕಡೆ ಕಲಿಯುವ ಹಸಿವು ಇರ್ತದೆ, ಮತ್ತೆ ಬದುಕನ್ನು ಕಲಿಸ್ತದೆ. ಈ ಪತ್ರಿಕೋದ್ಯಮ ಎನ್ನುವಂಥದ್ದು ಈ ನಮ್ಗೆ ಯಾವತ್ತು ನೋಡಿ ನಮ್ಗೆ ಬೋಧನೆ ಮಾಡ್ತದೆ ಸಂಸ್ಕಾರ, ಇದು ಕಲ್ಚರ್, ಸಂಸ್ಕೃತಿ ಅಂತ. ಅದೊಂಥರ ಉಪದೇಶ ಅಥವಾ ಅದೊಂಥರ ಜೇಯ ಈ ರೀತಿಯಾಗಿರುವಾಗ ಅದನ್ನ ನಾವು ಪಾಲನೆ ಮಾಡಬೇಕು. ಮಾಡಿದಾಗ ನಾವು ಕಳ್ಕೊಳ್ತೇವೆ. ಪಾನಕೆಲಿ ಕುಚ್ಚು ಕೋಣ ಪಟ್ಟ ಅಂತ. ಹಾಗಾಗಿ ನಾವು ಆ ಸಂಸ್ಕೃತಿ, ಸಂಸ್ಕಾರ, ಧ್ಯೇಯ ಇದರ ಹಿಂದೆ ಹೋಗುವಾಗ ನಮಗೆ ತುಂಬಾ ಕೆಲವೊಂದು ನಷ್ಟಗಳಾಗ್ತದೆ. ಆಗ ನಾವು ಅದರಿಂದ ನಾವು ಪಾಠಗಳನ್ನು ಕೂಡ ಕಲಿತೇವೆ. ಅದು ಹಾಗೆ ನಾವು ಕಲಿತಾ ಮುಂದೆ ಹೋಗುದು, ಅದು ನಿಲ್ಲುವುದಿಲ್ಲ. ನಮ್ಗೆ ಹೇಳಿದ್ರಲ್ಲ, ಪತ್ರಕರ್ತ ತಳಮಟ್ಟದ ಸಮಸ್ಯೆಯನ್ನ ಅರಿತುಕೊಡ್ಬೇಕಂದ್ರೆ ನೀವು ಏರ್ಪೋರ್ಟ್ ಅಲ್ಲಿ ಹೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿದು ದೊಡ್ಡ ಟ್ಯಾಕ್ಸಿ ಯಾವ್ದೋ ಬಂದು ಅಲ್ಲಿಂದ ಯಾರಿಗೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಹಾಗಾಗಿ ನಾವು ಇನ್ನೂ ತಳಮಟ್ಟದ ಬಗ್ಗೆ ಬರಿತಾ ಇದೆ ಅಂತ ಹೇಳಿದ್ರೆ ನಾವು ತಳಮಟ್ಟದಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಅವರ ಸಮಸ್ಯೆಗಳ ಅರಿವಾಗ್ಬೇಕಾದ್ರೆ ನಾವು ಆದ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗ್ತದ. ಅದೇನೆ ಅತಿ ಮುಖ್ಯ ಕೂಡ ಆಗತ್ತೆ ಅನ್ಸುತ್ತೆ. ಓಕೆ, ಸೊ ನಾವು ಯಾವತ್ತು ನಮ್ಮ ಸಂಚಿಕೆಯನ್ನ ಶುರು ಮಾಡೋದು ನಮ್ಮ ಅತಿಥಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ಒಂದು ಭಗವದ್ಗೀತೆಯ ಪ್ರತಿಯನ್ನ ಕೊಡೋದ್ರ ಮೂಲಕ. ಸೊ ಹಾಗಾಗಿ ನಿಮಗೂ ಕೂಡ ಭಗವದ್ಗೀತೆಯ ಈ ಪ್ರತಿಯನ್ನ ಕೊಡ್ತಾ ಇದ್ದೀವಿ. ಸಿಂಬಾಲಿಕ್ ಆಗಿ ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೇನೆ ಈ ಭಗವದ್ಗೀತೆಯಲ್ಲಿರುವಂತಹ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಇರೋ ಒಂದು ಪೇಜನ್ನು ತೆಗೆದು ಅಲ್ಲಿರೋ ಒಂದು ಶ್ಲೋಕವನ್ನ ನೀವು ಆಯ್ಕೆ ಮಾಡಬೇಕು, ಓದಬೇಕು. ಅದು ನಮಗೆ ಓದ್ಲಿಕ್ಕೆ ಗೊತ್ತಿರ್ಬೇಕಾ? ಕನ್ನಡದಲ್ಲಿ ಕನ್ನಡದಲ್ಲೇ ಇದೆ.
ಅದು ನಮ್ಗೆ ಶ್ರೀಕೃಷ್ಣ ಕೊಡ್ತಾ ಇರೋ ಸಂದೇಶ ಅಂತ ನಾವು ನಂಬ್ತೀವಿ. ಯಾವುದು ಮೊದಲಿದ್ದೆ ಓದ್ಬೇಕು ಹೇಗೆ? ಯಾವ್ದಾದ್ರೂ ಸರಿ, ನಿಮ್ಗೆ ಯಾವುದು ಸಿಗುತ್ತೆ ಅದು. ಹ್ಮ್. 3ನೇ ಅಧ್ಯಾಯ ಸಿಕ್ದಂಗಿದೆ ಅಲ್ಲ, ಕರ್ಮಯೋಗ. ಕರ್ಮಯೋಗ, ನಮ್ದು ಕರ್ಮಯೋಗ ಯಾವಾಗ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಸಿ ಕೇಶವ. ಅರ್ಜುನನ್ ಹೇಳ್ತಾನೆ, ಎಲೈ ಜನಾರ್ದನ, ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಎನಿಸಿದರೆ ಹೇ ಕೇಶವ, ಮತ್ತೇಕೆ ನನ್ನನ್ನು ಈ ಭಯಂಕರ ಕರ್ಮ ಮಾಡಲು ತೊಡಗಿಸುತ್ತೀಯ? ಅಷ್ಟು ಈಗ ಬಂದಿರೋ ಪ್ರಶ್ನೆ. ಹ್ಮ್ ನಿಮ್ಮ ಮೈಂಡಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಒಂದು ತಾತ್ಪರ್ಯ ಇದೆ? ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಈ ಶ್ಲೋಕ ನಮ್ಗೆ ಯಾಕೆ ಸಿಕ್ಕಿದೆ ಅಂತ ಅನ್ಸುತ್ತೆ? ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠ ಅಂದ್ರೆ ಬಿ ಪ್ರಾಕ್ಟಿಕಲ್ ಅಂತ ಇವರು ಕೇಳುದು, ಯಾರು ಅರ್ಜುನ. ಹೌದು. ನಾವು ಪ್ರಾಕ್ಟಿಕಲ್ ಆಗಿರ್ತೇವೆ, ಮತ್ತೆ ಈ ಜ್ಞಾನ ಏನಕ್ಕೆ ಹೌದು. ಈ ದ್ವಂದ್ವ ಯಾಕೆ? ಹೌದು. ಹಾ. ಹಾಗೆ ನಿಮ್ ಪ್ರಕಾರ ಈ ದ್ವಂದ್ವ ಯಾಕೆ? ಈ ಭಗವದ್ಗೀತೆ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಕರ್ಮ ಮಾಡುವಂಥದ್ದು ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಯಾವುದೋ ಒಂದು ಭಗವದ್ಗೀತೆ ನೀವು ಹೇಳಿದಾಗ ನೆನಪಾಯ್ತು, ಈ ಜಾತಿ ಇದು ಬಂದದ್ದು ಇಲ್ಲಿ ಶೋಷಣೆ ಗೀಷಣೆ ಅಂತ ಹೇಳ್ತಾರೆ. ಆಗ ಒಂದು ಕೃಷ್ಣ ಏನ್ ಹೇಳ್ತಾನೆ, ನಾನೇ ಮಾಡಿದ್ದು ಅಂತ, ಗುಣಕರ್ಮ ವಿಭಾಗ ಸಹ ಅಂತಂದ್ರೆ ಅವ ಜಾತಿಗಳು ಅವರ ಕರ್ಮಾನುಸಾರ ಏನೆಲ್ಲ ಗುಣಕರ್ಮ ವಿಭಾಗ ಅಂತ ಹೇಳ್ತಾರೆ. ಆವಾಗ ಕರ್ಮ ಬರ್ತದೆ. ಯಾವ ಕೆಲಸದಿಂದ ಅವನು ಅವರಿಗೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ವಿಶೇಷತೆ ಸ್ಪೆಷಾಲಿಟಿ ಎಲ್ಲ ಇರ್ತದೆ. ಹಾಗೆ ಅದಕ್ಕೆ ಅನುಗುಣವಾಗಿ ಕರ್ಮ ಗುಣ ವಿಶೇಷ ಇದ್ದವರನ್ನ ಆಯಾಯ ಕೆಲಸವನ್ನ ಮಾಡ್ಲಿಕ್ಕೆ ಕೊಡುವಂತ. ಉದಾಹರಣೆ, ನೀವು ಚಂದ ವಾಯ್ಸ್ ಇದೆ ನಿಮ್ದು, ಇನ್ನೆಲ್ಲ ಮಾಡ್ತೀರಿ, ಹಾಗಾಗಿ ನಿಮಗೆ ಬಿಗ್ ಬಾಸ್ ನಲ್ಲಿ ಅಂತ ಒಂದು ಒಳ್ಳೆಯ ಅದನ್ನು ನಾನು ಮಾಡ್ಲಿಕ್ಕೆ ಹೋದ್ರೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಇನ್ನೊಬ್ಬ ಟೆಕ್ನಿಷಿಯನ್ ಇದ್ದಾನೆ, ಅವ ಟೆಕ್ನಿಷಿಯನ್ ಅಲ್ಲಿ ಬಾರಿದ್ದಾನೆ, ಚೆನ್ನಾಗಿದ್ದಾನೆ, ಅವನಿಗೆ ಟೆಕ್ನಿಷಿಯನ್ ಆ ಕರ್ಮವನ್ನ ಕೊಟ್ಟಿದ್ದಾರೆ ಅಂತ. ಅದು ಒಂದು ಕರ್ಮಾಧಾರಿತಂತಹ ವ್ಯವಸ್ಥೆ ಜಾತಿ ಎನ್ನುವಂಥದ್ದು ಆಯ್ತು ಆಮೇಲೆ ಅಂತ. ಸೊ ಪ್ರತಿಯೊಂದರಲ್ಲೂ ಕೂಡ ಅಂದ್ರೆ ವೈಶಿಷ್ಟ್ಯ ಇರ್ತದೆ. ಈ ಇದರ ಪ್ರಕಾರ ಜ್ಞಾನಕ್ಕಿಂತ ಕರ್ಮಕ್ಕಿಂತ ಜ್ಞಾನವೇ ಮುಖ್ಯ ಆದ್ರೆ ನಾನು ಯಾಕೆ ಕೆಲಸ ಮಾಡಬೇಕು ಏನೋ ಹೇಳಿದಾಗ ಆಯ್ತು ನಾನು. ಸೊ ಒಳ್ಳೆಯ ಅಂದ್ರೆ ನನಗೆ ಅರ್ಜುನ ಯಾವ ಇದರಲ್ಲಿ ಕೇಳಿದ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ನನಗೂ ಅನಿಸ್ತಾ ಇದೆ ಈ ಕರ್ಮ ಈ ಕೆಲಸ ಏನ್ ಮಾಡ್ತಾ ಇದ್ದೇವೆ, ಪ್ರಾಕ್ಟಿಕಲ್ ಆಗಿದ್ದೇವೆ, ಈ ದೇವರು ದಿಂಡೋರು ಇವರೆಲ್ಲ ಯಾಕೆ ಬೇಕು ನಮಗೆ? ತುಂಬಾ ಜನ ನಮ್ಗೆಲ್ಲ ಹೇಳ್ತಾರೆ. ಆದ್ರೆ ಕೃಷ್ಣ ಹೇಳಿದಾಗೆ ಜ್ಞಾನ ಮತ್ತೆ ಏನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಹೇಳಿದಾಗೆ ಎಲ್ಲ ತಲೆಬಿಸಿಯನ್ನು ಬಿಟ್ಟು ನನ್ನೊಟ್ಟಿಗೆ ಸೇರು ಅಂತ ಹೇಳಿದಾಗ ಇದೆಲ್ಲ ನಮ್ಗೆ ಈ ಕೆಲಸ ಮಾಡ್ತಾ ಇದ್ರು ನಮ್ಗೆ ಮನಸ್ಸಿಗೆ ನೆಮ್ಮದಿಗೆ ಇಂಥದ್ದೊಂದು ಜ್ಞಾನ ತಿಳ್ಕೊಳ್ಳುವಂಥದ್ದು, ಆ ಒಂದು ಶಕ್ತಿ, ಇದರ ಬಗ್ಗೆ ನಂಬಿಕೆ ಇರುವಂಥದ್ದೆಲ್ಲ ಬೇಕಾಗ್ತದೆ. ಎಷ್ಟೇ ದೊಡ್ಡ ಜನ ಆದ್ರು ಎಷ್ಟೇ ಕರ್ಮ ಪ್ರಾಕ್ಟಿಕಲ್ ಅಂತ ಆದ್ರು ಕೊನೆಗೆ ಹೋಗುದು ಸೇರುದು ಒಂದು ಸ್ಥಾನವನ್ನಲ್ಲ. ಇಷ್ಟೆಲ್ಲ ನಾವ್ ಯಾಕೆ ಮಾಡ್ಬೇಕು? ಎಂತೂ ಹೋಗುವಂತದ್ದು ಈಗಲೂ ಸಾಯ್ಲಿಕ್ಕೆ ಆಗ್ತದ? ಹಾಗಾಗಿ ಕರ್ಮವನ್ನು ಕೂಡ ಬಂದ ಕರ್ಮವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಹೋಗ್ಲೇಬೇಕು. ಈಗ ಅಂದ್ರೆ ನಿಮ್ ಜೊತೆ ಹೀಗೆ ಮಾತಾಡುವಾಗ ಏನ್ ಮಾತಾಡ್ಬೋದು ಅಂತ ಅದೇ ಆರಂಭದಲ್ಲೇ ನಾನು ಹೇಳಿದಾಗ ನಂಗೊಂದು ಸ್ವಲ್ಪ ಯೋಚನೆಗಳೆಲ್ಲ ಇತ್ತು. ಬಟ್ ಎಲ್ಲದಕ್ಕಿಂತ ಮೊದಲೇ ನಾನು ನೇರವಾಗಿ ನಂಗೆ ಫಾರ್ಮಲಿ ಪ್ರಶ್ನೆಗಳನ್ನು ಮಾಡಿ ಗೊತ್ತಿಲ್ಲ, ಆದ್ರೆ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜಿತೇಂದ್ರ ಕುಂದೇಶ್ವರ್ ಅವರು ಯಾವಾಗ ನೋಡಿದ್ರು ಸುದ್ದಿಲಿರ್ತಾರೆ, ಕಾರಣ ಏನು? ನಮ್ಮ ಕೆಲಸ ಸುದ್ದಿ ಸುದ್ದಿ ಮಾಡೋದು ಸುದ್ದಿ ಅಲ್ಲ, ನೀವು ಸುದ್ದಿ. ಯಾಕಂದ್ರೆ ಮಾಡೋ ಸುದ್ದಿಗಳು ಸ್ವಲ್ಪ ಸದ್ದು ಮಾಡಿದ್ರೆ ಸುದ್ದಿ ಮಾಡಿದವನು ಕೂಡ ಸ್ವಲ್ಪ ಸದ್ದಿಗೆ ಬರುವಂತದ್ದು ಸಹಜವಾಗಿರುವಂತದ್ದು. ಆ ಲೆಕ್ಕದಲ್ಲಿ ಹಾಗೆ ನಿಮ್ ಕೆಲಸ ಸರಿಯಾಗಿ ಮಾಡಿದೀರಿ ಅಂತ ನಿಮ್ಗೆ ಅರ್ಥನಾ? ಅಂದ್ರೆ ಕಲ್ಲು ಹೊಡಿತಾರೆ ಕೆಲವೊಮ್ಮೆ. ಯಾಕಂದ್ರೆ ಫಲಪರಿತವಾದಂತಹ ಮಾವಿನ ಮರದಲ್ಲಿ ಮಾತ್ರ ಕಲ್ಲು ಹೊಡೆಯುವಂಥದ್ದು, ಕಾಯ್ದ ಮರ ಕಲ್ಲಕ್ಕೆ ಬೇರೆ ಎಲ್ಲ ಅಂತ. ಅಂದ್ರೆ ಕನ್ನಡ ಅದು ಕಾಸರ್ಕನ ಮರಕ್ಕೆ ಕಲ್ಲೆ ಬಿಸಾಡಿದ್ರೆ ಅಲ್ಲಿ ಬರುವಂತದ್ದು ವಿಷದ್ದು ಹಣ್ಣುಗಳು, ಅದನ್ನು ಯಾರು ಹೊಡೆಯುವುದಿಲ್ಲ, ಯಾವ ಹಕ್ಕಿಗಳು ಅಲ್ಲಿಗೆ ಹೋಗುದಿಲ್ಲ, ಅದರಲ್ಲಿ ಏನು ಲಾಭ ಇಲ್ಲ ಅಂತ, ಅಂದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಯಾರು ಹೋಗುದಿಲ್ಲ, ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು. ಏನೋ ಮಾವಿನ ಹಣ್ಣು ಇದ್ರೆ ಮಾವಿನ ಹಣ್ಣು ಅನ್ನಾದ್ರೂ ಹೊಡಿತಾರೆ, ಹಕ್ಕಿಗಳು ಇರ್ತದೆ ಎಲ್ಲ ಇರ್ತದೆ.
ಚುಂಚಿ ಹೇಳ್ತಾ ಇರ್ತಾರೆ, ಆ ವಿಷಯದಲ್ಲಿ ಮಾತಾಡ್ತಾ ಇರ್ತಾರೆ, ಕಲ್ಲು ಹೊಡಿತಾರೆ ಕೆಲವರು. ಹ್ಮ್. ಕೆಲವರು ತಿಂದು ಖುಷಿಯಲ್ಲಿ ಇರ್ತಾರೆ ಆ ವಿಷಯಗಳನ್ನ, ಸುದ್ದಿಯನ್ನ ಕೇಳಿ. ಸೊ ಹಾಗಾಗಿ ನೀವು ಮಾವಿನ ಹಣ್ಣಿನ ಮರ ಅಂತ ಹೇಳೋದು. ಹಾಗೆ ಅಂತ ಅನ್ಸ್ಕೊಳ್ಬೋದು. ಯಾಕೆ ಹೇಳಿದ್ರೆ ಸುದ್ದಿಯಲ್ಲಿರುವುದು ಯಾಕೆ ಅಂತ ಕೇಳಿದಾಗ, ಹೌದು, ಆ, ಯಾಕೆ ಅದೇ ಇಂಥ ವಿಷಯಗಳು. ಇದ್ರಲ್ಲಿ ಅನುಭವಗಳು ಸ್ವಲ್ಪ ಏನಿಲ್ಲ. ಈಗ ನೋಡಿ, ನಾನು 25 ವರ್ಷ ಫೀಲ್ಡ್ ಹೌದು. ಅಲ್ಲಿ ಇದ್ದೇನೆ. ನಾನು ಮತ್ತೆ ಮೊದಲಿಂದಲೂ ಹೀಗೆ ಇದ್ದೇನೆ. ಅಂದ್ರೆ ಆರಂಭದಿಂದಲೂ ವರದಿಗಾರಿಕೆ ಆ ತರ ಇದ್ದು, ಅತಿ ಹೆಚ್ಚಿನ ಒಂದು ಹಂತ ಅಂತ ಹೇಳಿದ್ರೆ ಇಲ್ಲಿ ಮಂಗಳೂರು ವಿಭಾಗದಲ್ಲಿ ರೆಸಿಡೆಂಟ್ ಎಡಿಟರ್ ಅಥವಾ ಆವೃತ್ತಿಯ ಮುಖ್ಯಸ್ಥನಾಗಿದೆ, ಬ್ಯೂರೋ ಚೀಫ್. ಅಲ್ಲಿವರೆಗೆ ಹೋಗಿದ್ದೇನೆ 25 ವರ್ಷಗಳ ಇದರಲ್ಲಿ. ಆಫ್ಟರ್ ಕೊರೋನಾ ಏನಾಯ್ತು, ನಮ್ಮ ಎಲ್ಲರಲ್ಲೂ ಬದುಕು ಬದಲಾವಣೆ ಆಗಿ ವರ್ಕ್ ಫ್ರಮ್ ಹೋಮ್ ಹಾಗೆ ಅದಕ್ಕೆ ಸೆಟ್ ಆಗಿ, ಈಗ ಅದರಿಂದಾಗಿ ನಮ್ಮ ಪರ್ಸನಲ್ ಹವ್ಯಾಸಗಳು, ಯಕ್ಷಗಾನ, ಕಲೆ, ನಾಟಕ, ಸಿನಿಮಾ, ಯಾವುದು ವಿಷಯಗಳನ್ನು ಕೂಡ ನಾನು ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನನ್ನ ಬದುಕಿನ ಅನುಭವದ ಮತ್ತೆ ತಿಳಿದುಕೊಂಡ ಸ್ವಲ್ಪ ಮಟ್ಟಿನ ಶಿಕ್ಷಣ ಜ್ಞಾನದಿಂದಾಗಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ನಾವು ಕೆಲಸಗಳನ್ನ ಮಾಡಲಿಕ್ಕೆ, ನನ್ನ ಹವ್ಯಾಸಗಳನ್ನ ನನ್ನ ಮನಸ್ಸಿಗೆ ತಕ್ಕಂತೆ ಮಾಡಲಿಕ್ಕೆ ಅವಕಾಶ ಆಯಿತು. ಸೊ ಕೊರೋನಾ ಅನ್ನುವಂಥದ್ದು ಕೆಲವರಿಗೆ ಕಷ್ಟ ಆದರೂ ನಂಗೆ ಆರಂಭದಲ್ಲಿ ಕಷ್ಟ ಅಂತ ಅನಿಸಿದ್ರು, ನಮ್ಮ ಬದುಕಿನ ಒಂದು ಒಳ್ಳೆಯ ಅನುಭವ ಅಥವಾ ವಿಶಾಲವಾದಂತಹ ಅಧ್ಯಾಯ ಆರಂಭ ಆಯಿತು ಅಂತ ನಾನು ಭಾವಿಸುವುದು. ಹಾಗಾಗಿ ಆ, ಇದೆಲ್ಲ ಮಾಡುವಾಗ, ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡುವಾಗ ಎಲ್ಲ ಕಡೆ ಸುದ್ದಿಯಲ್ಲಿ ಇರ್ತಾನೆ. ಮತ್ತೆ ನಾನು ಯಾಕೆ ಮತ್ತಷ್ಟು ನೀವು ಹೇಳಿದಾಗೆ ಸುದ್ದಿಯಲ್ಲಿ ಇರ್ತೇನೆ ಅಂದ್ರೆ, ಎಲ್ಲರೂ ಅವರವರ ಪಾಡಿಗೆ ಅವರು ಕೆಲಸ ಕೊಟ್ಟದ್ದು ಕೆಲಸ ಅಂತ ಮಾಡಿ ಹೋಗ್ತಾರೆ. ನಾನು ಏನು ಸುಲಭದ ದಾರಿ ಅಂತ ಓಡಿದೆ. ಯಾವುದು ನಾನು ಆಯ್ಕೆ ಮಾಡ್ಕೊಂಡದ್ದು ನೇರ, ನಿಷ್ಠುರ, ಪ್ರಾಮಾಣಿಕ ಮತ್ತೆ ರೆಬೆಲ್ ಆಗಿ ಏನು ಉಂಟು ಅದನ್ನ ಹೇಳುವಂತ ಇದನ್ನ ಬೆಳೆಸ್ಕೊಂಡದ್ದು. ಮೊದಲು ಅವಕಾಶ ಇತ್ತು, ಒಳ್ಳೆ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅವಕಾಶ ಇತ್ತು, ಆವಾಗ ನಾನು ಅದರಲ್ಲಿ ಮಾಡಿದೆ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಆ, ಒಂದು ಎಲ್ಲಿವರೆಗೆ ಹೇಳಿದ್ರೆ ಎಲ್ಲ ಪರ ವಿರೋಧ ಪರ ಎಷ್ಟೆಷ್ಟು ಹೋರಾಟಗಳ, ನಕ್ಸಲ್ ಇರ್ಬೋದು, ಟೆರರಿಸಂ ಇದರ ಬಗ್ಗೆ ಇರ್ಬೋದು, ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ ನಾನು. ಫ್ರಂಟ್ ಪೇಜ್ ಆಂಕರ್ ಸ್ಟೋರಿಗಳನ್ನು ಮಾಡಿದ್ರು. ನನ್ನ ತಮ್ಮನಿಗೆ ಒಂದು ಅನಿಮೇಷನ್ ಸಂಸ್ಥೆ ಕಾಲೇಜ್ ಅಂತ ಹೇಳಿ ಮೋಸ ಮಾಡಿದೆ ಅಂತ ಆ ಒಂದು ಸ್ಟೋರಿಯನ್ನ ಮಾಡುವಾಗ ಆಡ್ ಪಾರ್ಟಿ ಅಂತ ಒಂದು ತಡೆ ಹಿಡಿದಂತ ನಾನು ನೋಡಿದಾಗ ನನ್ಗೆ ಅನುಭವ ಆಯ್ತು. ಅಂದ್ರೆ ಯಾವ ಏನದು? ಒಂದು ನನ್ನ ತಮ್ಮ ಕಲಿತಾ ಇದ್ದ, ಹ್ಮ್. ಒಂದು ಆಡ್ ಬಂದಿತ್ತು ಪೇಪರ್ಗಳಲ್ಲೆಲ್ಲ. ಅನಿಮೇಷನ್ ಆವಾಗ ಒಂದು 10-15 ವರ್ಷದಿಂದ ಅನಿಮೇಷನ್ ಬಾರಿ ಫೇಮಸ್ ಆಗಿತ್ತಲ್ಲ. ನೆಕ್ಸ್ಟ್ ಮುಂದಿನ ಆಳುವಂತ ಯುಗ ಅದೇ ಅಂತ ಅನಿಮೇಟೆಡ್ ಫಿಲ್ಮ್ಗಳು ಬರ್ತದೆ. ಹಾಗೆ ನನ್ನ ತಮ್ಮ ನಿಮಗೆ ಕೇಳಿದಾಗ ಅದನ್ನು ಸೇರಿಸಿದ, ಅದು ಆ್ಯಡ್ ಬಂದಿತ್ತಲ್ಲ, ನಾವು ನೋಡಿ ಹೋಗಿ ಅದಕ್ಕೆ ಇದನ್ನು ಮಾಡಿದ್ವಿ, ಏನು ಅವನ ಸೇರಿಸಿದ್ವಿ. Admission. ಕೊನೆಗೆ ಅವನಿಗೆ ಯಾವ ವಿವಿಯಿಂದಲೂ ಏನು ಇಲ್ಲ, ಆ ಮಾನ್ಯತೆ ಇಲ್ಲ. ಕೊನೆಗೆ ಎಕ್ಸಾಮ್ ಮಾಡಲಿಲ್ಲ. ಆಗ ತುಂಬ ಜನ ಕರೆದ್ರು, ಬೇರೆಯವರು ಕರೆದಿದ್ರು. ಅಲ್ಲಿ ಹೋದೆ, ಎಲ್ಲ ಸ್ಟೋರಿ ರೆಡಿ ಮಾಡಿದೆ. ಇಂಥದ್ದೊಂದು ಮೋಸ, ಜನರ ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾನಂತ ಎಲ್ಲ ಸ್ಟೋರಿ ಎಲ್ಲ ರೆಡಿ ಮಾಡಿ ನಾನು ಕೊಟ್ಟರೆ ಅವ್ರು ಹಾಕೋದಿಲ್ಲ. ಅವರು ಮರುದಿನ ಬರಲಿಲ್ಲ. ಬರಲಿಲ್ಲ ಯಾಕೆ ಹೇಳಿದ್ರೆ ಮಾರ್ಕೆಟಿಂಗ್ ಆ್ಯಡ್ನವರು ನಿಲ್ಲಿಸಿದ್ದಾರೆ, ಅವ್ರದ್ದು ಡೈಲಿ ಆ್ಯಡ್ ಇಷ್ಟು ಪ್ಯಾಕೇಜ್. ನಾವು ಇಷ್ಟೆಲ್ಲ ಜನರಿಗೆ ನ್ಯಾಯ ಅಂದರೆ ನಾವು ಸಾಮಾಜಿಕ ಪರ, ದೌರ್ಜನ್ಯದ ವಿರುದ್ಧ ಆ ಥರ ಎಲ್ಲ ಮಾಡಿ ಆರ್ಟಿಕಲ್ಗಳೆಲ್ಲ ಮಾಡಿ ಏನು ಹೀರೋಶಿಪ್. ಆ ಒಂದು ಆರಂಭದ ನೀವು 2000ಇಂದ 2014-15 ವರೆಗೆ ಪತ್ರಿಕೋದ್ಯಮದ ಸುವರ್ಣ ಕಾಲ. ಆ ಸುವರ್ಣ ಕಾಲದಲ್ಲಿ ನಾವು ಅದರಲ್ಲಿ ರೂಲ್ ಮಾಡಿ, ಅಂದ್ರೆ ಒಂದು ಆರ್ಟಿಕಲ್, ಸುದ್ದಿಗಳು ಮತ್ತೆ ಆರ್ಟಿಕಲ್ ರೂಲ್ ಮಾಡಿದಂತ ಒಂದು ಯುಗ. ಆ ಸಂದರ್ಭದಲ್ಲಿಯೇ ನನ್ನ ನಮಗಾದ ಅನ್ಯಾಯ, ನಮ್ಮ ಫ್ಯಾಮಿಲಿ ಇವರಿಗೆ ಆದಂತ, ನಮ್ಮ ಕಣ್ಣೆದುರು ನೋಡಿದ ಅನ್ಯಾಯವನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ ಅನ್ನೋಂತ ಆ ಒಂದು ನಮಗೆ ಆ ಕೊರಗಿತ್ತು ಅಂತ. ಬಟ್ ಇವತ್ತಿನ ಕಾಲದಲ್ಲಿ ಹಾಗಾಗ್ತಿತ್ತಾ? ನಾನು ನೀವು ಹೇಳಿದ ಪಾಯಿಂಟಿಗೆ ಬಂದೆ. ಆಗ ನಾನು ಆಯ್ಕೆ ಮಾಡ್ಕೊಂಡದ್ದು ಅದೇ ನೇರ, ನಿಷ್ಠುರ ಸುದ್ದಿ. ಆಗ ನಮ್ಗೆ ಅಲ್ಲಿ ಸಲ್ಲುವುದಿಲ್ಲ, ಅದು ನಮ್ಮ ನೇರ ಸ್ಪಷ್ಟ ಇದಕ್ಕೆ ಸುದ್ದಿ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಅಂತ ಒಂದು ಕ್ರಮೇಣ ಮನದಟ್ಟ ಆಗ್ತಾ ಆಗ್ತಾ ಒಂದು ಏನು ಹೇಳ್ತಾರೆ, ನಮ್ಮನ್ನು ಸೈಡ್ಗೆ ಹಾಕ್ತಾ ಆಗ್ತಾ ಬಂದ ಹಾಗೆ ಕೊನೆಗೆ ನನ್ನದೇ ಒಂದು ಮಾರ್ಗ. ಮೊದ್ಲಿಗೆ ಹೋದಾಗ ಆ ಮಾರ್ಗದಲ್ಲಿ ಯಾರು ಜನ ಕಮ್ಮಿ ಇದ್ರು, ಸುಲಭದಲ್ಲಿ ಹೋಗ್ಬೋದು ಅಂತ ನಾನು ಅದನ್ನ ಆ ಮಾರ್ಗವನ್ನು ಆಯ್ಕೆ ಮಾಡಿದ್ದೆ. ಈಗ ನೋಡಿ, ಬಾಂಬೆ ಟ್ರೈನ್ ನಲ್ಲಿ ಮಧ್ಯದಲ್ಲಿ ಸ್ವಲ್ಪ ಫುಲ್ಲು ರಶ್ ಇರ್ತದೆ, ಲೋಕಲ್ ಟ್ರೈನ್ ಅಲ್ಲಿ. ನಾನು ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಇಲ್ಲಿ ಸ್ವಲ್ಪ ಅಂದ್ರೆ ಉಸಿರಾಡ್ಲಿಕ್ಕೆ ಜಾಗ ಇದೆಯಲ್ಲ, ಮಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೆ. ಹೋದಾಗ ಅಲ್ಲೊಂದು ಕಂಬ ಅಂದ್ರೆ ಹೋಗಿ ಅದಕ್ಕೆ, ಅದು ಸುಲಭದಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇದೆ ಅಂತ ಹೋದ್ರೆ ಅದು ತಾಗಿಟ್ಟು ಕಂಬಕ್ಕೆ ಆಗ್ಲಿಲ್ಲ. ಮತ್ತೆ ನಾನು ಹೆಂಗ ಸ್ಟ್ರಾಂಗ್ ಇದೆಲ್ಲ ತಪ್ಪಿಸ್ಕೊಂಡು ಹೋದೆ. ಇದು ಕೂಡ ಅಷ್ಟೇ, ನೇರ, ನಿಷ್ಠುರ, ಪ್ರಾಮಾಣಿಕ ದಾರಿ ಅಂತ. ನಾನು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಆಕ್ಚುಲಿ ಆದ ಅನುಭವ ನಿಮಗೆ? ಅಲ್ಲ, ಅದು ನಿಜವಾದ ಅನುಭವ. ಈ ಅನುಭವ ಪ್ರಾಮಾಣಿಕತೆಯ ದಾರಿ, ಸುದ್ದಿ ಮಾಡುವ ದಾರಿಯಲ್ಲಿಯೂ ಸ್ವಲ್ಪ ಯಾರು ಕಮ್ಮಿ ಜನ ಇದ್ದಾರೆ ಅಂತೇಳಿ ನಾನು ಸುಲಭದಲ್ಲಿ ಅದನ್ನ ದಾಟಬಹುದು ಅಂತ ಹೋದ್ರೆ ಅದಕ್ಕೆ ತುಂಬಾ ಕಷ್ಟ ಇದೆ ಅಂತ ಈಗ ಅಂದ್ರೆ ಅನುಭವಕ್ಕೆ ಬರ್ತಾ ಇದೆ. ಅದಕ್ಕೆ
ಯಾರಿಗೂ ಬೇಡ ಅಂತ ಹೇಳುದಷ್ಟೇ. ಸಂಸ್ಕಾರ, ಧ್ಯೇಯ, ಉದ್ದೇಶ, ತತ್ವ, ಆದರ್ಶ, ಸಿದ್ಧಾಂತಗಳೆಲ್ಲ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಹೋದ್ರೆ ತುಂಬಾ ಕಷ್ಟ ಇದೆ. ಮತ್ತೆ ನೋಡಿ, ಇವತ್ತಿಗೂ ಕೂಡ ನೀವು ಇಷ್ಟು 25 ವರ್ಷಗಳ ಕಾಲ ಪ್ರಾಮಾಣಿಕ ದುಡಿದ್ರು ಕೂಡ ಇವತ್ತಿಗೂ ಕೂಡ ನಾನು ಆರ್ಟಿಕಲ್, ಸತ್ಯ ಪ್ರಾಮಾಣಿಕವಾದಂತ ಆರ್ಟಿಕಲ್ ಹಾಕಿದ್ರೆ ಎಂಜಲ್ ಕಾಸಿನವ, ಹಣ ಹಣ ತಿಂದವ, ಏನೆಲ್ಲ ಇದನ್ನ ಸುಲಭದಲ್ಲಿ ಹಾಕಿ ಹೋಗ್ತಾರೆ. ಯಾರೋ ನಿನ್ನೆ ಮೊನ್ನೆ ಬಂದವರು, ಯಾರು ಗೊತ್ತಿಲ್ಲದವರು, ತುಂಬಾ ಪ್ರಕರಣಗಳನ್ನ ನಾನು ಅಧ್ಯಯನ ಮಾಡಿ ಅದನ್ನ ಗೊತ್ತಿದ್ರೆ ಮಾತ್ರ, ಅಂದ್ರೆ ಕಾನೂನುಬದ್ಧ, ಸಂವಿಧಾನಬದ್ಧ, ಅಧಿಕಾರಯುತ ಇಲಾಖೆಗಳನ್ನ ಸ್ಟಡಿ ಮಾಡಿದ ವಿರೋಧಿಗಳ ಆಧಾರದಲ್ಲಿ ವರದಿ ಮಾಡಿದ್ರು ಕೂಡ ನಾವು ಎಂಜಲ್ ಕಾಸಿನವರು ಅಂತ ಹೇಳ್ತಾರೆ. ಹಾಗಾಗಿ ಈ ದಾರಿ ಬಹಳ ಕಷ್ಟ. ಯಾರೂ ಕಾಂಪಿಟಿಷನ್ಗಳು ಕಮ್ಮಿ ಇದ್ದಾರೆ, ಯಾಕಂದ್ರೆ ಅದರಲ್ಲಿ ಗಿಟ್ಟುದಿಲ್ಲ ಅಂತ. ನಾನು ಸುಲಭದಲ್ಲಿ ಹೋಗ್ಬೋದು ಅಂತ ಹೋದೆ, ಬಟ್ ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ಒಂದು ತೃಪ್ತಿ ಇದೆ ಹೇಳಿದ್ರೆ, ಇದುವರೆಗೆ ಈ ನನ್ನ ಪ್ರಾಮಾಣಿಕ ಪತ್ರಿಕೋದ್ಯಮದಲ್ಲಿ ಇಷ್ಟರವರೆಗೆ ಮೋಸ ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನನಗೂ ಅನ್ಯಾಯ ಮಾಡಲಿಲ್ಲ ಮುಖ್ಯವಾಗಿ. ಬಟ್ ಇದು ಕಮ್ಮಿ ಇರ್ಬೋದೇನೋ, ದೊಡ್ಡ ದೊಡ್ಡ ಬರುವ ಪ್ರಮಾಣಗಳು ಕಮ್ಮಿ ಇರ್ಬೋದು ಅಷ್ಟೇ. ಆದ್ರೂ ನಿಮ್ಮ ಕೆಲವೊಂದು ಇದರಲ್ಲಿ ನೀವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ವೈರಲ್ ಆದ್ರಿ. ಹೌದು. ಈ ವೈರಲ್ನ ಅಂದ್ರೆ ಇದು ಅಂದ್ರೆ ಕೊರೋನಾ ವೈರಸ್ಗಿಂತ ದೊಡ್ಡ ರೀತಿಯ ವೈರಸ್ ಇದು. ವೈರಲ್. ಈ ವೈರಲ್ ಅನುಭವಗಳ ಬಗ್ಗೆ ಹೇಳಿ. ಅಂದ್ರೆ ನನಗೂ ಅನಿಸ್ತಾ ಇತ್ತು, ಎಲ್ಲ ಮಾರ ಏನು ಗೊತ್ತಿಲ್ಲದವರೆಲ್ಲ ಏನೆಲ್ಲ ಬರ್ದು ಏನೋ, ನಾವು ಇಷ್ಟು 20 ವರ್ಷ ಕೆಲಸ ಮಾಡಿದೆ, ನಾವು ಹೇಳಿದ ಒಂದು ಒಳ್ಳೆ ಮಾತುಗಳು, ಒಳ್ಳೆ ವಿಚಾರಗಳು ಜನರನ್ನು ಮುಟ್ಟುದಿಲ್ಲ ಯಾಕೆ? ಯಾರ್ಯಾರು ಎಲ್ಲ ಮಾಡಿ ಹೋಗ್ತಾರೆ, ನಾವು ಇಷ್ಟು ಫೀಲ್ಡಲ್ಲಿ ಅನುಭವಿದ್ವಿ, ಏನಾಗ್ತಾ ಇಲ್ಲ ಅಂತ ನಾನು ತುಂಬಾ ಸಹಜವಾದ ಕೊರಗು, ಅಷ್ಟು ಆಸೆ ಕೊರಗಿಲ್ದಿದ್ರೆ ಮನುಷ್ಯನೇ ಅಲ್ಲ, ಆ ರೀತಿಯ ಇದಿತ್ತು. ಒಂದ್ಸರಿ ಮೊದಲನೇ ನಾನು ಬರೆದದ್ದು ಈ ಲೇಖನಗಳು ವೈರಲ್ ತುಂಬಾ ಆಗಿದೆ, ಬಟ್ ನಾನೇ ವೈರಲ್ ಆಗುವಂತ. ಈಗ ಡಾಕ್ಟರ್ BM ಹೆಗ್ಡೆ ಅವರು ಒಂದು ಕೊಲೆಸ್ಟ್ರಾಲ್ ಬಗ್ಗೆ ಒಂದು ಲೇಖನ ಅವ್ರು ಹೇಳಿದ್ದನ್ನು ನಾನು ಬರೆದಿದ್ದೆ. ಫಸ್ಟಿಗೆ ಹೆಸರು ಇತ್ತು, ಆಮೇಲೆ ಹೆಸರು ಕಟ್ ಮಾಡಿ ಎಲ್ಲ ವೈರಲ್ ಆಗ್ತದೆ. ಅದು ಒಂದು ನನಗೆ ಒಂದು 100 ಸಾರಿ ಆ ಲೇಖನ ನನ್ನ ವಾಟ್ಸಪ್ಗೆ ಬಂದಿದೆ. ಕೊಲೆಸ್ಟ್ರಾಲ್ ಅಂದ್ರೆ ಏನು, ಅದನ್ನು ಗೆಲ್ಬಹುದು ಹೇಗೆ, ಅದು ಹೆದರಬಾರ್ದು ಅಂತೆಲ್ಲ ಹೇಳುವಂತ ಒಂದು ಒಳ್ಳೆ ಮನಪರಿವರ್ತಿಸುವ, ಧೈರ್ಯ ತುಂಬಿಸುವ ಲೇಖನ. ಅಂತ ಲೇಖನಗಳು ತುಂಬಾ ವೈರಲ್ ಆಗಿದೆ. ಆದ್ರೆ ನಾನೇ ಖುದ್ದು ನನ್ನ ಫೋಟೋವೇ ಒಂದು ವೈರಲ್ ಆದದ್ದು ನೆನಪಾಗ್ತದೆ. ವಿಶ್ವೇಶ್ವರ ಭಟ್ರು ನಮ್ಮ ಸಂಪಾದಕರು ನಮಗೆ ಇಷ್ಟೆಲ್ಲ 10 ಹಲವು ಹವ್ಯಾಸಗಳಿಗೂ ವೇದಿಕೆ ಅವಕಾಶ ಮಾಡಿಕೊಂಡು ಕೊಟ್ಟದ್ದು, ಅಂದ್ರೆ ಪತ್ರಿಕೋದ್ಯಮ ಸಹಿತ ಕೊಟ್ಟದ್ದು ಅವರೇ. ಸೊ ಅವರನ್ನು ಯಾವಾಗ ನಾವು ನೆನಪಿಟ್ಕೊಳ್ಬೇಕು. ಸೊ ಅವರು ಒಂದ್ಸರಿ ಫೋನ್ ಮಾಡಿ ತುಂಬಾ ಜನರಿಗೆ ಅವರು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಾರೆ. ಬದುಕು ಅಂದ್ರೆ ಒಂದು ಏನು ವಿಜಯ ಕರ್ನಾಟಕ ಎಂಬ ಪತ್ರಿಕೆ ಬರುವವರೆಗೆ ಹೊರಗಿನವರು ಯಾರು ಬರೆಯುವವರು ಅಂತ ಇರಲಿಲ್ಲ. ಒಂದೇ ಒಂದು ಪಟ್ಟಭದ್ರರು ಅಂತ ಹೇಳ್ತಾರೆ ಕೆಲವರು, ಅಥವಾ ಒಂದು ಕೆಲವು ಜನಗಳು, ಅವ್ರು ಮಾತ್ರ ಬರ್ತಾರೆ, ಮಾತ್ರ ಲೇಖನ ಅಂತ ಇತ್ತು, ದೊಡ್ಡ ದೊಡ್ಡ ಜನಗಳು. ಇವರು ಎಷ್ಟು 100 ಸಾವಿರಾರು ಮಂದಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ವಿಶ್ವೇಶ್ವರ ಭಟ್ರು. ಆ ವೇದಿಕೆಯಲ್ಲಿ ಅವರ ಒಂದು ಕುಣಿಲಿಕ್ಕೆ ಅವಕಾಶ ಮಾಡ್ರು. ಯಾರ್ಯಾರಿಗೆ ಟ್ಯಾಲೆಂಟ್ ಇದೆ ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಅವಕಾಶ ಕೊಟ್ಟರು. ಪತ್ರಿಕೆ ವಿಜಯ ಸಂಕೇಶ್ವರದ್ದಾಗಿರ್ಬೋದು, ಅವಕಾಶ ಕೊಡುವಂತ ಮನಸ್ಸು ಇವ್ರದ್ದು. ಅಂದ್ರೆ ಅದಕ್ಕಿಂತ ಮುಂಚೆ ವಿಜಯ ಸಂಕೇಶ್ವರ ಬೇರೆ ಪತ್ರಿಕೆ ಅಥವಾ ಬೇರೆ ಒಂದು ವೆಬ್ಸೈಟ್ ಅಲ್ಲಿ ತುಂಬಾ ಅವಕಾಶ ಇದ್ರು. ವಿಶ್ವೇಶ್ವರ ಭಟ್ರ ಗರಡಿಯಲ್ಲಿ ಮಾತ್ರ ಅಂತ ಅವಕಾಶಗಳು ಬಂದದಕ್ಕೋಸ್ಕರ ಅವರನ್ನು ನಾವು ಜ್ಞಾಪಿಸಿಕೊಳ್ತೇವೆ. ಒಂದು ನಮ್ಮ ಸನಾತನ ಸಂಸ್ಕೃತಿ ಬಗ್ಗೆ ಧೈರ್ಯವಾಗಿ ಬರೆಯುವುದು ಒಬ್ಬ ಪತ್ರಕರ್ತ ಕೂಡ. ಅಲ್ಲಿವರೆಗೆ ನಾವು ಎಡಪಂಥೀಯರದ್ದು ವಿಚಾರಧಾನೆ ಅದನ್ನೇ ಬರಿಬೇಕಾಗಿತ್ತು. ತಪ್ಪಿ ಹೇಳಿದ್ರೆ ನಾವು ಸನಾತನ ಸಂಸ್ಕೃತಿ, ಸಂಸ್ಕಾರ ಈ ಬಗ್ಗೆ ಮಾತುಗಳನ್ನು ಆಡಿದ್ರೆ ಪತ್ರಿಕೋದ್ಯಮಕ್ಕೆ ಅನರ್ಹ ಎನ್ನುವಂತ ಇತ್ತು. ವಿಶ್ವೇಶ್ವರ ಬಂದಾಗ ಸನಾತನ ಸಂಸ್ಕೃತಿ, ಸಂಸ್ಕಾರ ಇದನ್ನು ಕೂಡ ಬರೆಯುವಂತದ್ದನ್ನು ಅವಕಾಶ ಮಾಡಿತ್ತು. ಹಾಗಾಗಿ ಅವರನ್ನು ನೆನಪಿಸಲೇಬೇಕು ನಾವು. ಅಂದ್ರೆ ಅದೊಂದು ಕಾನ್ಶಿಯಸ್ ಆಗಿರುವಂತ ಡಿಸಿಷನ್ ಆಗಿತ್ತ ಅಥವಾ ಅದು ಹೇಗೆ ಆಗಿತ್ತ? ಐ ಮೀನ್, ಈ ವಿಷಯ ಬಂದಿದ್ದಕ್ಕೆ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ನೀವು ಆ ವೈರಲ್ ವಿಷಯದ ಬಗ್ಗೆನೂ ಕೂಡ ಹೇಳಿ. ಅಂದ್ರೆ ಸೊ ಅವರು ಅವರಿಂದಾಗಿ ನನಗೆ ಒಂದು ಏನು, ಅವರು ಕನ್ನಡಪ್ರಭದಲ್ಲಿದ್ದೆ ಆವಾಗ ನಾನು ಮೋಸ್ಟ್ಲಿ. ಹೌದು, ಅವಾಗ ನನಗೊಂದು ಹಿಂದಿನ ರಾತ್ರಿ ಫೋನ್ ಮಾಡಿದ್ರು ವಿಶ್ವೇಶ್ವರ ಭಟ್ರು. ನೋಡಿ ಪ್ರಕಾಶ್ ರೈ ಅವರದ್ದು, ನಾನು ಈಶ್ವರಿಗೆ ಎಲ್ಲೂ ಇದನ್ನು ಬಹಿರಂಗಪಡಿಸಲಿಲ್ಲ, ಪರ್ಸನಲ್ ಮ್ಯಾಟ್ರ್ ಅಂತ. ಅವ್ರದ್ದು ಟ್ವೀಟ್ಗಳೇ ಮಿಲಿಯ ಗಟ್ಟಲೆ ಹೋಗಿತ್ತು. ಮತ್ತೆ ಅದು ಚರ್ಚೆ ಆಗಿ ಆದ್ರಿಂದ ಆ ವಿಷಯ ಹೇಗಾಯ್ತು ಹಿಂದೆ ಎನ್ನುವಂಥದ್ದು ನಿಮ್ಗೆ ಈಗ ಫಸ್ಟ್ ಟೈಮ್ ಹೇಳ್ತಾರೆ. ಅದನ್ನ ಫಸ್ಟ್ ಟೈಮ್ ಹೇಗಾಯ್ತು ಎಕ್ಸ್ಕ್ಲೂಸಿವ್ ಇವತ್ತಿನ ಲ್ಯಾಂಗ್ವೇಜ್.
ಏನ್ ಹೇಳಿದ್ರೆ ವಿಶ್ವೇಶ್ವರ ಭಟ್ರು ಸಂಪಾದಕರಾಗಿದ್ರು, ಸುವರ್ಣ ನ್ಯೂಸ್ ಕೂಡ ಅವರೇ ಅದರದ್ದೇ ಇನ್ಚಾರ್ಜ್ ಆಗಿದ್ರು. ಭಯಂಕರ ಬಿಸಿ ಪ್ರಶ್ನೆ. ಹಿಂದಿನ ದಿವಸ ರಾತ್ರಿ ಅವರು ಫೋನ್, ಜಿತೇಂದ್ರ ಹೀಗೀಗೆ ಆ, ಪ್ರಕಾಶ್ ರೈ ಅವ್ರದ್ದು ಏನು ಅವರು ಹೆಂಡತಿ ಬರ್ತಾರೆ, ಪೂನಿ ವರ್ಮ ಅಂತ ಇರ್ಬೇಕು, ಅವರು ನಮ್ಮ ಇವರಿಗೆ ರಾಜೀವ್ ಚಂದ್ರಶೇಖರ್ ಅವರಿಗೂ ಬೇಕಾದವರು ಅವರು. ಸೊ ನೀವು ನಾಳೆ ಅವ್ರು ಬಂದು ಕುಕ್ಕೆಯಲ್ಲಿ ಬೆಳಿಗ್ಗೆ ಬೇಗ ಅವರಿಗೆ ಇದೆಲ್ಲ ಪೂಜೆಗೆ ಇದೆಲ್ಲ ಇದೆ, ನೀವೆಲ್ಲ ನೀವು ನೋಡ್ಕೊಳ್ಬೇಕು. ಆ, ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗೋದು ನಂಬಿಕಸ್ತ ಅಂತ ಅವ್ರು ಒಬ್ಬರೇ ಬರ್ತಾರೆ, ಹಾಗಾಗಿ ನಿನ್ನನ್ನು ಕಳಿಸ್ತಾ ಇದ್ದೇನೆ ಅಂತ ಹೇಳಿದರು. ವಿಶ್ವೇಶ್ವರ ಭಟ್ರು ಅಂತ ಹೇಳಿದ್ರೆ ನಮಗೆ ಅದೊಂದು, ಅವ್ರು ಹೇಳಿದ್ರೆ ಆದೇಶ, ಅವ್ರು ಏನು ಹೇಳ್ತಾರೆ ಅವರಿಗೆ ಇಂಚ ಕೈ ತೋಜಂಡು ಬೆರಿಬತ್ತು ಪೂಪೆ ಅಂತ ಹೇಳ್ತಾರೆ, ದೈವದ ಮೇಲೆ ನಂಬಿಕೆ ಇದ್ದಾಗ ನಮ್ಗೆ ಆ ಥರ ಒಂದು ಅವ್ರ ಮೇಲೆ ಕಾನ್ಫಿಡೆನ್ಸ್. ಸೊ ಅವ್ರು ಹೇಳಿದ ತಕ್ಷಣ ಅವ್ರ ಫೋನಿ ಅವ್ರ ಮಾತು ನಂಬರ್ ಕೂಡ ಕಳಿಸಿದ್ರು. ಅವರೇ ಸಾಧಾರಣ ರಾತ್ರಿ ರೀಚ್ ಆದಾಗ ಒಮ್ಮೆ ಬಂತು, ನಾಳೆ ಬೆಳಿಗ್ಗೆ 3 ಗಂಟೆಗೆ ರೆಡಿ ಇರ್ತೇನೆ ಹೇಳಿದರು. ಬೆಳಿಗ್ಗೆ 3 ಗಂಟೆ ಅಂದ್ರೆ ಮಧ್ಯರಾತ್ರಿ ಈಗಿನ ಕಾಲದ್ದು. ನಾನು 2:30ಗೆ ರೆಡಿ ಆದೆ. 2:30ಗೆ ರೆಡಿಯಾಗಿ ಹೊರಟು ಸ್ನಾನ ಮಾಡಿ ಮಾಡಬೇಕು. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ನಾನು ಮನೆಯಿಂದ, ಅವರು ಗೋಲ್ಡ್ ಪಿಂಚಲ್ಲಿ ಹೋಟೆಲ್ ಇದ್ರು, ಗೋಲ್ಡ್ ಪಿಂಚಲ್ಲಿ ಬೆಳಿಗ್ಗೆ ಹಾಗೆ 2:30ಗೆ ಹೋದೆ. 3:30ವರೆಗೆ ಹೊರಟ್ರು. ಅವ್ರಿಗೆ ಗೊತ್ತಿಲ್ಲ, ಒಂದು ಕಾರ್ ಬಂತು ಅವರದ್ದು, ಗೋಲ್ಡ್ ಪಿಂಚ್ನವ್ರದ್ದು ಇರ್ಬೋದು, ಅಲ್ಲಿ ಬರ್ತಾ ಇತ್ತು ಟ್ಯಾಕ್ಸಿಗಳು. ಸೊ ಅಲ್ಲಿ ಹೋದ್ರು. ಸಾಧಾರಣ 3:30 ಅಂತ ಹೊರಟು 4 ಗಂಟೆಗೆ ಹೊರಟ್ರು. ಅಂದರೆ ಅವರು ಫ್ಲೈಟಿಂದ ಬಂದು ಆ ಥರ ಎಲ್ಲೋ ಒಂದು ಶೂಟಿಂಗ್, ಈಗ ಗಂಡ ಎಲ್ಲ ಒಂದು ಕಡೆ ಶೂಟಿಂಗ್, ಹಾಗೆ ಅವರು ಬಂದರು. ನಾನು ಸಾಧಾರಣ 4 ಗಂಟೆಗೆ ಹೊತ್ತಿಗೆ ಕಾರಲ್ಲಿ ಹೊರಟೆ. ಆವಾಗ ಜೋರು ಮಳೆ, ಈಗಿನ ಏನು ಇದರಾಗಿ ಹಿಂದಿನ ದಿವಸ ಸ್ನಾನಘಟ್ಟ ಇದು ಮುಳುಗಿದಾಗ, ಇದು ಕುಕ್ಕೆದ್ದು ಅದು ಸೇತುವೆ ಇದೆಯಲ್ಲ ಅದು ಮುಳುಗಿತ್ತು. ಈಗ ಹೊಸ ಸೇತುವೆ ಈಗ ಆಗಿರ್ಲಿಲ್ಲ, ಸೇತುವೆಗಳು ಆಗಿದೆ. ಆಗಿದೆ. ಆವಾಗ ಅಲ್ಲಿ ಹೋಗ ಮುಳುಗಿದೆ ಅಂತ ವರ್ತಮಾನವಂತ. ಹಾಗಾದ್ರೆ ಮುಳುಗಿದ್ರೆ ಇನ್ನೊಂದು ರಸ್ತೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನು ರಾತ್ರಿ ಅದು ಒಂದು ಏನೋ ಕಾಣೋದಿಲ್ಲ. ಸ್ವಲ್ಪ ಬೇಗ ಹೊರಟಿದ್ದಾರೆ, ಬೇಗ ಆಗ್ಬೇಕು, 7 ಗಂಟೆ 6:30ಗೆ ಅಲ್ಲಿ ಇರಬೇಕು ಅಂತ. ಸೊ ಏನೋ ಒಬ್ಬಳು ಹೆಣ್ಣು ಹೆಂಗಸು, ಅವರು ಎಷ್ಟೋ ಸೆಲೆಬ್ರಿಟಿ, ಇನ್ನೊಬ್ರು ಡ್ರೈವರ್, ನನಗೂ ಪರಿಚಯ ಇಲ್ಲ, ಅವರು ಯಾರು ನನಗೂ ಪರಿಚಯ ಇಲ್ಲ. ಆ ರಾತ್ರಿ ಇಂಟರ್ನೆಟ್ ನೆಟ್ವರ್ಕ್ ನೋಡಿದ್ರೆ ನೆಟ್ವರ್ಕು ವರ್ಕ್ ಆಗುದಿಲ್ಲ. ನಾನು ಒಮ್ಮೆ ಖುಷಿ ಆಯ್ತು ಅವರದ್ದು ಧೈರ್ಯ. ವಿಶ್ವೇಶ್ವರ ಭಟ್ರು ನಮ್ಮ ಮೇಲೆ ನಂಬಿಕೆ ಇಟ್ಟರು, ಅವರು ಅವ್ರ ಮೇಲೆ ನಂಬಿಕೆ ಇಟ್ಟರು. ನಾವು ಆ ನಂಬಿಕೆ ಇಟ್ಕೊಂಡು ನಾನು ಕರ್ಕೊಂಡೋಗಿ ಅಲ್ಲಿ ನೆಟ್ವರ್ಕ್ ಸಿಗದೆ, ಗೂಗಲ್ ಮ್ಯಾಪ್ ಸರ್ಚ್ ಆಗದೆ ರಾತ್ರಿ ಆದ್ರೂ ಹೇಗಾದ್ರೂ ನಾವು ಬೆಳಿಗ್ಗೆ 6:30ಗೆ ಮುಟ್ಟಿದ್ವಿ. ಅಲ್ಲಿ ಹೇಳುವಂತ ನಾನು ಆವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರದ್ದು ಇಂಟರ್ವ್ಯೂಗಳೆಲ್ಲ ನಾನು ತಗೊಂಡೆ. ಅಂದ್ರೆ ಆ ಸಂದರ್ಭದಲ್ಲಿ ನಾವು ವೃತ್ತಿಪರ ಪತ್ರಕರ್ತಲ್ಲ, ಅವರು ಮಾತಾಡ್ತಾ ನಾನು ಅವ್ರಿಗೆ ತಗೊಂಡೆ. ಅಲ್ಲಿ ನಂತರ ಸೀದಾ ಅಲ್ಲಿಗೆ ಹೋದೆ. ಆ ದೇವ್ರ ಹತ್ರ ಅವ್ರು ಏನೋ ಪ್ರಾರ್ಥನೆ ಮಾಡಿದ್ರು ಎಲ್ಲ. ಅವಾಗ ಅಂದ್ರೆ ಏನೋ ಮಕ್ಕಳಾಗ್ಬೇಕು ಅಂತ ನಂತರ ನಮಗೆ ಗೊತ್ತಾಯ್ತು, ಪ್ರಾರ್ಥನೆ ಮಾಡಿದ್ರು. ಅವರ ಅದೇ ಉದ್ದೇಶದಲ್ಲಿ ಬಂದ ಸಾಧಾರಣ ನಂಗೆ ಗೊತ್ತಿತ್ತು. ಸೊ ಪ್ರಾರ್ಥನೆ ಮಾಡಿದ್ರು. ಅಲ್ಲಿಂದ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ವಿ. ಧರ್ಮಸ್ಥಳದಿಂದ ಹಾಗೆ ಬಂದ್ವಿ. ಒಂದು ಹೋಟೆಲ್, ಇದರಲ್ಲಿ ಸಣ್ಣ ಹೋಟ್ಲಲ್ಲಿ ಕಲ್ಲಡ್ಕಟ್ಟಿ, ಅಲ್ಲಿ ಚಹಾ ಕುಡಿಸಿದ್ವಿ. ಅಂದ್ರೆ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಹಾಕಿ, ಮತ್ತೆ ಅವರು ತುಂಬಾ ಖುಷಿಯಲ್ಲಿ ಮೆಸೇಜ್ ಈಗಲೂ, ಅಂದ್ರೆ ಮೊನ್ನೆ ಮಗುವಾದಾಗ್ಲೂ ನಾನು ಕೂಡ ಮೆಸೇಜ್ ಕಾಂಗ್ರ್ಯಾಚುಲೇಷನ್ ಮಾಡಿದ್ರು. ವಾಪಸ್ ಖುಷಿಯಲ್ಲಿ ಅವ್ರು ಅವರ ಕೊನೆಯವರು ಸುಬ್ರಹ್ಮಣ್ಯನ ಆಶೀರ್ವಾದ ಅದಾದ ಅವ್ರು ಅಲ್ಲಿ ಹೋಗಿ ಅದಾದ ಒಂದು 9 ತಿಂಗಳ ಒಳಗೆ ಮಗುವಾಗಿದೆ. ಅಂದ್ರೆ ಯಾರಿಗೆ, ಪೋನಿ ವರ್ಮ ಅವರಿಗೆ, ಅಂದ್ರೆ ಪ್ರಕಾಶ್ ರಾಜ್ಗಳಿಗೆ. ಸೊ ನನಗೆ ಖುಷಿ ಆಯ್ತು. ನಾವು ಅಲ್ಲೇ ಬಿಟ್ವಿ, ಅಂದ್ರೆ ಮಕ್ಕಳಾಯ್ತಲ್ಲ. ಅದಾದ ಮೇಲೆ ಇದು ಆಕ್ಚುಲಿ ಇದು ಸ್ಟೋರಿ ಅಲ್ಲ, ಇದು ಬ್ಯಾಕ್ ಗ್ರೌಂಡ್ ಅಷ್ಟೇ. ಏನು ಓದದ್ದು ಅಂತ. ಇದು ಇದು ಪ್ರಕಾಶ್ ರೈಗಳು ಅವಾಗ ಚೆನ್ನಾಗಿದ್ರು ವಿಶ್ವೇಶ್ವರ ಭಟ್ ಜೊತೆ. ಅವರು ಫಿಲ್ಮ್ ಅಲ್ಲಿ ಬ್ಯುಸಿ ಆಗಿದ್ರು. ನಂತರ ಒಂದು 7 ವರ್ಷಗಳ ಕಾಲದ ನಂತರ ವಿಶ್ವೇಶ್ವರ ಭಟ್ರ ಬಗ್ಗೆ ಒಂದು ವರ್ಗ, ಎಡಪಂಥೀಯರು, ಇವ್ರ ವರ್ಗ ಸಿಡಿದು ನಿಂತಿತ್ತು. ಪ್ರಕಾಶ್ ರೈಗಳು ಕೂಡ ಎಡಪಂಥೀಯರ ಜೊತೆ ಹೋರಾಟಗಳಿಗೆ ಹೆಚ್ಚಾಗಿ ಸಿನಿಮಾಗಳಿಗಿಂತ ಜಾಸ್ತಿ ಹೋರಾಟಗಳಲ್ಲಿ ಕಾಣ್ತಾ ಇದ್ರು. ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗ್ಬಹುದು ಅನ್ನೋಂಥ ಆಸೆ ಏನೆಲ್ಲ ಇತ್ತು. ಆ ಸಂದರ್ಭದಲ್ಲಿ ವಿಶ್ವೇಶ್ವರ ಭಟ್ರನ್ನ ದೇವರ ಬಗ್ಗೆ ಯಾವುದೋ ಒಂದು ಬಗ್ಗೆ ನನಗೆ ಮರ್ಸೋಯ್ತು. ಆದ್ರೆ ವಿಶ್ವೇಶ್ವರ ಭಟ್ರ ಬಗ್ಗೆ ದೇವರ ನಂಬಿಕೆ, ದೇವರು ದಂಡವರು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಹೊತ್ಕೊಂಡು ಏನೋ ಹಾಳು ಮಾಡ್ತಾ ಇದ್ದಾರೆ ಅಂತ ಒಂದು ನಾಸ್ತಿಕವಾದ ಸ್ಟೇಟ್ಮೆಂಟ್ ಪ್ರಕಾಶ್ ರೈಗಳದ್ದು ಯಾವತ್ತಿ ಕೊಡುವಂತ. ವಿಶ್ವೇಶ್ವರ ಭಟ್ರು, ಸಿದ್ದರಾಮಯ್ಯ ಆ ತರ ಏನೋ ಒಂದು ಕೊಟ್ಟಿದ್ರು. ಆಗ ವಿಶ್ವೇಶ್ವರ ಭಟ್ರು ನನಗೆ ಒಂದಿನ ರಾತ್ರಿ ಫೋನ್ ಮಾಡಿದ್ರು. ಇತ್ತೀಚೆಗೆ ವೈರಲ್ ಆಯ್ತಲ್ಲ ಆ ಟೈಮಲ್ಲಿ, ಒಂದು ದಿವಸ ಹಿಂದಿನ, ಜಿತೇಂದ್ರ ಅವತ್ತು ಪೋನಿ ವರ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ರಲ್ಲ, ಹೌದು ಬಂದಿದ್ರ, ರಥ ತಗೊಂಡು ಹೋಗಿದ್ರಲ್ಲ, ಹೌದು ಯಾವಾಗ ಡೇಟ್ ಸರ್ ಸರಿ ನೆನಪಿಲ್ಲ ಸರ್. ಆ ಟೈಮಲ್ಲಿ ತುಂಬಾ ವಯಸ್ಸಲ್ಲಿ 8 ವರ್ಷ ಆಯ್ತು ಅಂತ ಹೇಳಿದೆ. ಹೌದಾ, ಫೋಟೋ ಇದ್ರೆ ಸಿಗ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ,
ಅಯ್ಯೋ ಎಲ್ಲಿ ಸರ್ ಫೋಟೋ, ನನ್ನದು ಫೋಟೋಗಳೇ ಸರಿಯಾಗಿ ಸಿಗುದಿಲ್ಲ, ಇನ್ನು ಅದು ಯಾವತ್ತೋ ತೆಗ್ದ ಕ್ಯಾಮರಾದ ಫೋಟೋ ಅದು ಇರ್ತದ ಅಂತ ಹೇಳಿ. ಆಯ್ತು. ಆದ್ರೂ ಆ ನೆನಪು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ, ಬರ್ಲೇ ಇಲ್ಲ ಆ ಟೈಮಿಗೆ. ಬೆಳಿಗ್ಗೆ ಆಗಿ ಆವಾಗ ನಿನ್ನ ಸರ್ ಅದು ಪರ್ಸನಲ್ ಅಲ್ಲ ಅಂತ ನಾನು ಹೇಳಿದ್ದು ಯಾಕೆ ಹೇಳಿದ್ರೆ, ನನಗೆ ಸಿಗುದಿಲ್ಲ ಮತ್ತೆ ಇದು ಒತ್ತಡ, ಅವರಿಗೆ ನಮ್ಮ ಬಾಸ್ಗೆ ಬೇಜಾರಾಗಬಾರ್ದು, ಪರ್ಸನಲ್ ಸರ್ ಅಂತ ನಾನೊಂದು ಸ್ವಲ್ಪ ಸೇರಿಸಿದೆ. ಆಯ್ತಾಯ್ತು ನೋಡು ಅಂತೇಳಿ ಮರುದಿವಸ ಬೆಳಿಗ್ಗೆ ನಾನು ಹೀಗೆ ಹೋಗುವಾಗ ಗೂಗಲ್ ಫೋಟೋಸಲ್ಲಿ 2016, 2007, 8, 9 ಅಂತೆಲ್ಲ ಮೆಮೊರಿಗಳು ಬರ್ತವೆ. ಬರ್ಲಿಕ್ಕೆ ಶುರು ಆಯ್ತು. ಇನ್ನೊಂದು 7-8 ವರ್ಷ ಹಿಂದೆ ತೆಗೆದ್ರೆ ಆವಾಗ ಕ್ಯಾಮರಾಗಳು ಫೋಟೋಗಳು ಅಂದ್ರೆ ತುಂಬಾ ಕಮ್ಮಿ ಅಲ್ಲ ತೆಗೆಯುವಂಥದ್ದು. ಹೌದು. 4 ವರ್ಷದ ಹಿಂದೆ ಹೀಗೆ ತೆಗೆದು ನೋಡಿದಾಗ ಅದ್ರಲ್ಲಿ ಫೋಟೋ ಇತ್ತು. ವಾಹ್! ಓ ನಾನು ಹೇಳಿದೆ ವಿಶ್ವೇಶ್ವರ ಭಟ್ರಿಗೆ ಫೋಟೋ ಕಳಿಸಿದೆ. ಸರ್ ನೋಡಿ ಸರ್ ಇದು ಫೋಟೋ ಬಂದಿದೆ ಅಂತ, ಈ ತರ ಫೋಟೋ ಇದೆ. ಅದಕ್ಕೆ ವಿಶ್ವೇಶ್ವರ ಭಟ್ರು ಫೋನ್ ಮಾಡಿ ಹೇಳಿದೆ, ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಜಿತೇಂದ್ರ ನಾನು ಬೇಡ ಅಂತ ಅದು ಬಿಟ್ಟೆ, ಅದು ಏನು ಸುಮ್ಮನೆ ಪರ್ಸನಲ್ ಆಗುತ್ತಾ ಏನೋ ಅಂತ. ಆಯ್ತು ಸರ್ ಬೇಡ ಸರ್ ಅಂತ ಬಿಟ್ಟೆ. ಅದಾದ ತಕ್ಷಣ ನಾನು ಪತ್ರಕರ್ತರ ಸಂಘದ ಮೀಟಿಂಗಿಗೆ ಕೂತ್ಕೊಂಡಿದ್ದೆ, ನಾನು ಜನರಲ್ ಸೆಕ್ರೆಟರಿ ಅಲ್ಲ ಅದರದ್ದು. ಆವಾಗ ಸ್ವಲ್ಪ ಹೊತ್ತು ಅದು ಗಲಾಟೆ ಆಗ್ಬಾರ್ದು, ಸ್ವಲ್ಪ ವೈಬ್ರೇಷನ್ ಅಲ್ಲಿ ಇಟ್ಟು ಕೂತಿದ್ದೆ. ಒಂದೇ ಸಮನೆ ಕಾಲ್, ಒಂದೇ ಸಮನೆ ಮೆಸೇಜ್ಗಳು. ಮೆಸೇಜ್ಗಳು. ನಾನು ಏನಪ್ಪ ಅಂದ್ರೆ ಇಷ್ಟು ಏನು ಬರ್ತಾ ಇದೆ. ಬೆಳಿಗ್ಗೆ ಮತ್ತೆ ಡೌಟ್, ಫೋನ್ ಕಾಲ್ ಇದ್ರೆ ಫೋನ್ ಕಾಲ್ ಎಲ್ಲೆಲ್ಲಿಂದ ಫೋನು, ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ, ಕನ್ನಡದಲ್ಲಿ, ತುಳುವಿನಲ್ಲಿ ನಿಮ್ದು ಫೋಟೋ ಹಾಕಿದ್ದಾರೆ ಪ್ರಕಾಶ್ ರೈಯರಿ. ಓ ಹಾಕಿಬಿಟ್ರ ಅಂತ ಎನಿಸಿದೆ. ಅದಾದ್ಮೇಲೆ ಒಂದು ವಾರ, ಒಂದು ತಿಂಗಳು ತಮಿಳು, ಮಲಯಾಳಂ ಚಾನಲ್ಗಳಲ್ಲಿ ಅವರ ಟ್ವೀಟ್, ಒಂದೊಂದು ಟ್ವೀಟ್ಗಳು ಅಲ್ಲಿ ಹೋಯ್ತು. ನನ್ನ ಫ್ಯಾಮಿಲಿ ಮಿಲಿಯನ್ಸ್ ಅಲ್ಲಿ ಯಾರ ಟ್ವೀಟ್? ವಿಶ್ವೇಶ್ವರ ಭಟ್ರದ್ದು ಈ ಫೋಟೋ ನನ್ನ ಫೋಟೋ ಹಾಕಿದ್ರು ನೋಡಿ. ಅವರೊಂದು ಒಕ್ಕಣೆ ಇದೆಯಲ್ಲ, ಸಣ್ಣದ ಒಕ್ಕಣೆ ಮಾಡಿ ಚಂದ ಮಾಡಿ ಒಂದು ಹಾಕಿದ್ರು ನನ್ನ ಫೋಟೋ ಮತ್ತೆ ಪೋಲಿವಾರ ನೆನಪಿದೆಯಾ ಅದು ಏನು? ಸುಬ್ರಹ್ಮಣ್ಯ ಅಂತ. ಏನಿಲ್ಲ ಅಂದ್ರೆ ಅದೇ ಇವರು ಬಂದು ಆ ದೇವರ ಕುಕ್ಕೆ ಸುಬ್ರಹ್ಮಣ್ಯ ಮಕ್ಕಳಾಗ್ಬೇಕಂತ ಕುಕ್ಕೆ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಅವರಿಗೆ ಮಕ್ಕಳಾಯ್ತು. ಅಂದ್ರೆ ನಂತರ ಮಕ್ಕಳಾಯ್ತು. ಆವಾಗ ನಮ್ಮ ಜಿತೇಂದ್ರ ಕುಂದೇಶ್ವರ ವರದಿಗಾರರು ಅಲ್ಲಿಗೆ ಅವರನ್ನು ಕರ್ಕೊಂಡು ಹೋಗಿದ್ರು ಅಂತ ಬರ್ತದೆ. ದೇವರು ನಂಬುದಿಲ್ಲ ಅಂತ ಹೇಳಿ ದೇವರ ಬಗ್ಗೆ ಅಷ್ಟೆಲ್ಲ ಅಂದ್ರೆ ಇವರ ಬಗ್ಗೆ ಬೈದು, ಇವರ ಹೆಂಡತಿಯೇ ದೇವರ ಧರ್ಮಸ್ಥಳಕ್ಕೆ ಹೋಗಿ ಮಕ್ಕಳಾಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದನ್ನ ನೋಡಿ, ಅಂದ್ರೆ ಆ ಜನರಿಗೆ ಎಲ್ಲಿವರೆಗೆ ಹೇಳಿದ್ರೆ ಅವರ ಒಟ್ಟಿಗೆ ಇದ್ದ ಎಡಪಂಥೀಯರು ಕೂಡ ವಿಶ್ವೇಶ್ವರ ಭಟ್ರನ್ನ ಆ ಟ್ವೀಟ್ ಅನ್ನ ಮತ್ತೆ ಅದು ಫೋಟೋ ಅಲ್ವಾ, ಪ್ರೂಫ್ ಇದೆ, ಪ್ರೂಫ್ ಮತ್ತೆ ಸತ್ಯ, ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅದು ಆ ವೈರಲ್ ಎಲ್ಲಿ ಹೋದ್ರು ಫ್ಯಾಮಿಲಿ ಗ್ರೂಪ್ಗಳಲ್ಲಿ, ಇದರಲ್ಲಿ ಚಾನಲ್ಗಳಲ್ಲಿ ನಾನು ಹಾಕಿದ್ದೆ, ತಮಿಳ, ಮಲಯಾಳಿ, ಇದು ಯಾವ ಭಾಷೆಯಲ್ಲಿದೆ ಅಂತ. ಅಂದ್ರೆ ನನಗೆ ಬರ್ತಾ ಇತ್ತು ಅಂದ್ರೆ ಆ ವಿಡಿಯೋಗಳು ಹೀಗೆ ಟೈಮ್ಸ್ ನಾವು ಮುಂದೆ ಹಿಡಿದು ಎಲ್ಲ ನ್ಯಾಷನಲ್ ಲೆವೆಲ್ ಇದರಲ್ಲೂ ಕೂಡ ಬಂತು. ಅಂದ್ರೆ ಅದೊಂದು ವೈರಲ್. ಆವಾಗ ಅವರ ಇನ್ನೊಂದು ಮುಖವನ್ನ, ಪ್ರಕಾಶ್ ರೈಗಳದ್ದು ಇನ್ನೊಂದು ಮುಖವನ್ನ ಅದು ತೋರಿಸಿತ್ತು. ಈಗ ನಾಸ್ತಿಕವಾದ, ಎಡಪಂಥೀಯವಾದ ನಾನು ತಪ್ಪು ಅಂತ ಹೇಳುದಿಲ್ಲ, ಆದ್ರೆ ಇನ್ನೊಂದು ಧರ್ಮವನ್ನ ಆ ರೀತಿ ದ್ವೇಷಿಸುವಾಗ, ಅಂದ್ರೆ ಏನು ದೇವರು ಇಲ್ಲದ ಇದರ ಬಗ್ಗೆ ಅದೆಲ್ಲ ಮೂಢನಂಬಿಕೆ ಅಂತ ಹೇಳುವಾಗ, ಈ ತನ್ನ ಹೆಂಡತಿ ಮಕ್ಕಳು ಹೋಗಿ ನನಗೆ ದೇವರು ಮಕ್ಕಳು ಕೊಟ್ರು ಅಂತ ಆಶೀರ್ವಾದ ಮಾಡಿದ್ರೆ ಅದು ಆಗ್ತದೆ. ಇನ್ನೊಬ್ರು ಯಾರು ಪಾಪದವನು ಬಡವರ ಮಕ್ಕಳು ಅಥವಾ ಇವರು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ನನಗೆ ಒಳ್ಳೇದು ಮಾಡ್ಲಿ, ನನಗೆ ಮಕ್ಕಳಿಗೆ ವಿದ್ಯೆ ಕೊಡಿ ಅಂತ ಪ್ರಾರ್ಥನೆ ಮಾಡಬಾರ್ದ ಅನ್ನುವಂತ ಪಾಯಿಂಟ್ ಇತ್ತಲ್ಲ, ಅದು ಅವರ ಎಡಪಂಥೀಯರೇ ಅವರ ಒಂದು ವರ್ಕ್ ಎಲ್ಲ ಅವರನ್ನ ಅವರು ಅಲ್ಲ. ಈ ಓವರ್ ಆಲ್ ಈ ಆಕ್ಷನ್ ಬಗ್ಗೆ, ಈ ಒಂದು ನಡೆ ಬಗ್ಗೆ ನಿಮ್ಮ ಏನ್ ಹೇಳುದು, ಒಕ್ಕಣೆ ಏನು, ಟಿಪ್ಪಣಿ ಏನು? ಆದ್ರೆ ನಾನು ಅದರಲ್ಲಿ ವಿಶ್ವೇಶ್ವರ ಭಟ್ರ ನಾನೊಂದು ಒಕ್ಕಣೆ ಹಾಕಿ ನನ್ನ ಫೋಟೋ ಇದ್ದದಕ್ಕೆ ನಂದೊಂದು ಸ್ಪಷ್ಟನೆ. ಇದೊಂದು ಅವ್ರದ್ದು ಖಾಸಗಿ ವಿಚಾರ, ನನಗೇನು ಅದನ್ನ ಹೇಳ್ಬೇಕಂತ ಇಷ್ಟ ಇಲ್ಲ. ಆದ್ರೆ ಬೇರೆ ಜನರು ಆ ನಂಬಿಕೆ ಎನ್ನುವಂಥದ್ದು ಅವ್ರಿಗೂ ಖಾಸಗಿ ವಿಚಾರ, ನೀವು ಅಪಹಾಸ್ಯ ಮಾಡೋದು ಸರಿಯಲ್ಲ. ಹಾಗಾಗಿ ನಾನು ಈ ಫೋಟೋವನ್ನ ಅದಕ್ಕೋಸ್ಕರ ನಮ್ಮ ಭಟ್ರಿಗೆ ಕೊಟ್ಟಿದ್ದೇನೆ. ಅಂದ್ರೆ ಇದನ್ನ, ಇಲ್ಲದ್ರೆ ಅದು ಖಾಸಗಿ ವಿಷಯ ಅಂತ ನಾನು ಅದನ್ನು ಕೊಡ್ತಾ ಇರ್ಲಿಲ್ಲ ಅಂತ ಸ್ಪಷ್ಟನೆ ಸಹಿತ ಇದನ್ನ ಕೊಟ್ಟಿದ್ದೆ ಆವಾಗ್ಲೇ. ಅದಾದ್ಮೇಲೆ ಯಾವ್ದಾದ್ರು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗೋದು ಬಂತ, ಅದ್ರ ಏನಾದ್ರು ಒಂದ್ ಸ್ವಲ್ಪ ಅದ್ರಲ್ಲಿ ಥ್ರೆಟ್ಗಳು?
ಅದರಲ್ಲಿ ಯಾಕಂದ್ರೆ ಎಡಪಂಥೀಯರದ ಒಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ, ಅವರಿಗೆ ಅಟ್ಯಾಕ್ ಮಾಡಿದ್ರೆ ಈ ಭಾಗದಲ್ಲಿ, ಕೇರಳ ಬಿಡಿ, ಕೇರಳದಲ್ಲಿ ಮರ್ಡರ್ ಆಗ್ತದೆ, ಈ ಭಾಗದಲ್ಲಿ ಸಿದ್ಧಾಂತವಾಗಿ ಎದುರಿಸ್ತಾರೆ. ಅಂದ್ರೆ ಏನಾದರೂ ಒಂದು ಬೈದೋ ನಮ್ಮ ಕೆಲಸಗಳನ್ನ ಉಲ್ಲೇಖಿಸೋ ಬೈದ, ಬಟ್ ಆ ಥ್ರೆಟ್ಗಳು ಒಂಥರ ಕೆಟ್ಟದಾಗಿ ಇದು ಮಾಡುವಂಥದ್ದು ನರೇಶನ್ ನಮ್ಮನ್ನ ತೇಜೋವಧೆ ಮಾಡೋದು ಬಹಳ ಕಡಿಮೆ, ಸಣ್ಣ ಮಟ್ಟಿನಲ್ಲಿ ಮಾಡ್ತಾರೆ. ಹ್ಮ್. ಆ, ಬಟ್ ಆ ಶಕ್ತಿ ಟೈಮಲ್ಲಿ ಸ್ವಲ್ಪ ಸಂಖ್ಯೆ ನಿಮ್ಗೆ ಭಯ ಇತ್ತ? ಭಯ, ನನಗೆ ಭಯ ಆ ನೀವು ವಿಷಯದಲ್ಲಿ ಭಯ ಯಾಕೆ ಯಾಕೆ ಹೇಳಿದ್ರೆ ಭಯ ಇಲ್ಲ ಯಾಕೆ ಹೇಳಿದ್ರೆ, ಆ, ಅದಕ್ಕಿಂತ ಹೆಚ್ಚಿನ ಭಯ ಇರುವಂತ ವಿಷಯಗಳು ಬಂದದ್ರಿಂದ ಇದೊಂದು ದೊಡ್ಡ ವಿಷಯ. ಯಾವುದೆಲ್ಲ ಬಂತು? ಅಂದ್ರೆ ನಕ್ಸಲೈಟ್ ವಿಷಯ. ಹಾ, ಆ, ನಕ್ಸಲೈಟ್ ವಿಷಯದಲ್ಲಿ ಭಯ. ಅಂದ್ರೆ ನಾನು ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಒಂದು ವರದಿಯನ್ನು ಮಾಡಿದ್ದೆ. ನನಗೆ ಯಾಕೆ ಹೆದರಿಕೆ ಇದು ವೈರಲ್ ಇದ್ದು ಆಗ್ಲಿಲ್ಲ ಹೇಳಿದ್ರೆ, ಅದಕ್ಕಿಂತ ದೊಡ್ಡದಾದಂತ ಹೆದರಿಕೆ ಬರುವಂತ ವಿಷಯಗಳ ಬಗ್ಗೆ ವರದಿಯನ್ನು ಮಾಡಿ ಅದನ್ನು ಜಯಿಸಿಕೊಂಡಿದ್ದೆ. ನಕ್ಸಲ್ ವರದಿ ಕುರಿತಾಗಿ ಅಂತ ಅದೇ ವರದಿ 2002 ಆಟ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲೆಯ ವರದಿಗಾರನಾಗಿದ್ದಾಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಕ್ಸಲ್ ಕುರಿತಾದಂಥ ಚಟುವಟಿಕೆಗಳ ಬಗ್ಗೆ, ಅಲ್ಲಿಯ ಅದಾಲತ್ಗಳ ಬಗ್ಗೆ, ಅವರು ನಡ್ತಾ ಇರುವಂತಹ ನೋಟಿಸ್ ಹಾಕುವಂಥದ್ದು, ಹೋಗುವಂಥದ್ದು, ಹೆದರಿಸುವಂಥದ್ದು ಅಥವಾ ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಎಲ್ಲದರ ಬಗ್ಗೆ ನಾನು ಸಾಧಾರಣ ವಾರಕ್ಕೆ 1-2 ಸರಿ ಆಂಕರ್ ಸ್ಟೋರಿಗಳು ಬರ್ತಾ ಇತ್ತು. ಅಂದ್ರೆ ಅದಾದ್ಮೇಲೆ ಮುಖ್ಯ ವರದಿಗಳು. ಒಂದು ಒಳ್ಳೊಳ್ಳೆ ಸ್ಟೋರಿಗಳು ಹ್ಮ್. ನಮ್ಮ ನಮ್ಮ ಪತ್ರಿಕೆಯಲ್ಲಿ ಮಾತ್ರ. ಆಗ SP ಮುರುಗನ್ ಅವ್ರ ಹತ್ರ ಉಳಿದ ಪತ್ರಿಕೆಯವರು ಹೋಗಿ ಕೇಳ್ತಾ ಇದ್ರು, ಏನ್ ಸರ್ ನಕ್ಸಲ್ ಉಡುಪಿ ಜಿಲ್ಲೆಯಲ್ಲಿ ನಕ್ಸಲ್ ಚಟುವಟಿಕೆಗಳಿಲ್ಲ ಅಂತ ಅವ್ರು ಹೇಳುದು. ಮರುದಿವಸ ಎಲ್ಲ ಪತ್ರಿಕೆಗಳಲ್ಲಿ ನಕ್ಸಲ್ ಚಟುವಟಿಕೆಗಳಿಲ್ಲ, ನಮ್ಮ ಪತ್ರಿಕೆಯಲ್ಲಿ ಮಾತ್ರ. ಕೆಲವರು ಉಂಟು, ಏನೋ ವಿಜಯ ಕರ್ನಾಟಕ ಮಾತ್ರ ಬರ್ಕೊಂಡು ಮಾರೆ ಅಂತ ಕುಂದೇಶ್ವರ ಬರಪೇರು ಅಂತ ಹೇಳಿ ಆ ತರ ಮಾತಾಡಿದ್ರು. ನವೆಂಬರ್ ಅಂದ್ರೆ ನಿಮ್ದ್ರಲ್ಲಿ ಮಾತ್ರ ಬರುತ್ತೆ, ಉಳಿದ ನೀವು ಮಾತ್ರ ಬರೀತೀರಾ ಅನ್ನೋ ತರ. ಹಾಗೆ ಆ ಉಳಿದವರಲ್ಲಿ ಇಲ್ಲ ಅಂತ SP ಅಧಿಕೃತ ಹೇಳಿಕೆ ಅಲ್ವಾ SP ಇದ್ದು. ಹಾಗೆ ಅದನ್ನ ಹಾಕಿ ಒಂದು ಹಂತದವರೆಗೆ ಎನ್ಕೌಂಟರ್ ಆಗುವವರೆಗೆ ನವೆಂಬರ್ 13ಕ್ಕೆ ಆಗುವವರೆಗೆ ಏನು ನನಗೆ ಗೊತ್ತೇ ಆಗಿರ್ಲಿಲ್ಲ. ಏನು ಅಂದ್ರೆ ಧೈರ್ಯ ಇರ್ಲಿಲ್ಲ. ಈ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಮಾರೆ ನಮ್ಗೆ ಹೇಳ್ತಾರೆ, ಮಾಹಿತಿ ಬರ್ತದೆ ಹೋಗ್ತದೆ, ಹೌದು ಎಲ್ಲ ಸರಿ, ಇದು ಅಧಿಕೃತವಾಗಿ ಒಪ್ಪಿಕೊಳ್ಳೋದಿದ್ರೆ ಅಂತ. ನಾವು ನವೆಂಬರ್ 17ಕ್ಕೆ 2003ಗೆ ಎನ್ಕೌಂಟರ್ ಆಯ್ತು. ಒಮ್ಮೆ ಬಹಳ ಬೇಜಾರಾಯ್ತು. ಮತ್ತೊಂದ್ಸರಿ ಯಾವ್ದು ನಾನು ಬರ್ದು ಸುದ್ದಿ ಸತ್ಯ ಆಯ್ತು ಅನ್ನುವಂಥ ವಾಸ್ತವವನ್ನು ಕೂಡ ನಾನು ಅಲ್ಲಿ ಅಂದ್ರೆ ಗೊತ್ತಾಯ್ತಲ್ಲ ಜನರಿಗೆ ಇತ್ತು ಅಂತ ಎನ್ನುವುದನ್ನ ಕೂಡ ನಾನಾಗ ಆ ಸಂದರ್ಭದಲ್ಲಿ ಅನುಭವಿಸಿದೆ. ಆವಾಗ ಏನು ಒಂದು ಹಂತದಲ್ಲಿ ಅದಕ್ಕಿಂತ ಮುಂಚೆ ಆ ಸಂದರ್ಭ ಆ ವರದಿಗಳನ್ನು ಬರಿತಾ ಇರುವಾಗ ವಿಕ್ರಮಗೌಡ ಅಂತ ಅಲ್ಲಿಯೇ ಪಾಪ ಅವನೇನೋ ಎಲ್ಲ ಹೋಟ್ಲಲ್ಲಿ ಕೆಲಸಕ್ಕಿದ್ದ. ಅದಾದ್ಮೇಲೆ ನಕ್ಸಲರು ಬರಲಿ ಶುರು ಆದ್ಮೇಲೆ ಅವನು ಅಲ್ಲಿಯ ನಕ್ಸಲ್ ಒಟ್ಟಿಗೆ ಇವರಿಗೆ ಹಾದಿ ಸಮಸ್ಯೆ, ಮರ ಕಡಿಬಾರ್ದು, ಕಾಡುತ್ಪತ್ತಿ ಮಾಡಬಾರ್ದು ಹೇಳುವಾಗ ಇವರು ಬಂದು ಮನೆಯವರು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಾಗ ಅವರು ನಕ್ಸಲ್ ಅಂತ ಯಾರಿಗೆ ಗೊತ್ತಿರ್ತದೆ. ಆಗ ಅವ್ರು ಸಪೋರ್ಟ್ ಮಾಡಿ ಆದ್ಮೇಲೆ ಈ ನಾನು ಆರ್ಟಿಕಲ್ಗಳನ್ನೆಲ್ಲ ಬರಿತೇನೆ, ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಂತ. ನಮ್ಮ ಸಂಪಾದಕೀಯ ವಿಭಾಗದವರು ಕರೆಕ್ಟಾಗಿ ಬರ್ರಿ, ಹೆಸರು ಹಾಕಿ, ನೀವು ಹಾಗೆ ವದಂತಿ ಬರ್ತಾರೆ, ಇಲ್ಲಿ ಯಾರು ಬರೆಯಲಿಕ್ಕೆ ಆಗಲ್ಲ ಅಂತ. ನನಗೆ ಸ್ಪಷ್ಟವಾಗಿ ಹೆಸರುಗಳನ್ನು ಹಾಕಿ ಇಲ್ಲಿ ಬಂದಿದ್ರು ಅಂತ ಬರ್ದು ಒಮ್ಮೆ ಹಾಕಿದೆ. ಬಂದಾಗ ಇವರು ವಿಕ್ರಮಗೌಡನ ಹೆಸರಿತ್ತು, ಇನ್ನೊಬ್ರು ಉದಯಾಚಾರ್ ಅಂತ ಇನ್ನೊಬ್ಬರದ ಹೆಸರಿತ್ತು. ವಿಕ್ರಮಗೌಡ ಏನಾಯ್ತು ಹೇಳಿದ್ರೆ, ಅವರು ಅನಿವಾರ್ಯವಾಗಿ ಮತ್ತೆ ಇವರ ಅರಣ್ಯ ಇಲಾಖೆ, ಪೊಲೀಸು ಇದರೆಲ್ಲ ಏನಾಯ್ತು ದೌರ್ಜನ್ಯ ಅಂತ ಆ ಶಬ್ದಗಳಲ್ಲಿ ಹೇಳುವುದಾದ್ರೆ, ಮತ್ತೆ ಅವನು ನಕ್ಸಲರೊಟ್ಟಿಗೆ ಹೋಗಿಬಿಟ್ಟ. ನಾವು ಅವ್ರ ಪರವಾಗಿ ಅವನಿಗೆ ದೌರ್ಜನ್ಯ ಆದದ್ದನ್ನು ಕೂಡ ಬರೆದಿದ್ದೇವೆ ನಾವು ಪತ್ರಕರ್ತರಲ್ಲ. ಈ ಕಡೆ ಉದಯಾಚಾರ್ಯ ಏನ್ ಮಾಡಿದ್ರೆ, ಅವ್ರ ಮನೆಗೆ ಬಂದ್ರು ಕೂಡ ಅವರು ನಾವು ಇನ್ನು ಪೊಲೀಸರ ದೌರ್ಜನ್ಯ, ಅರಣ್ಯ ಇಲಾಖೆ ದೌರ್ಜನ್ಯ ನಾವು ಅಂತ ನನ್ನ ಹತ್ರ ಬಂದು ಹೇಳಿದಾಗ, ನಾವು ಆಗ ಈ ಟಿವಿಯಲ್ಲಿ ಲ್ಯಾನ್ಸಿ ಅಂತ ಇದ್ರು, ಲ್ಯಾನ್ಸಿ ಇಲ್ಲಿ ಉಡುಪಿ ಮಂಗಳೂರಲ್ಲಿ, ಅಲ್ಲಿ ರವಿರಾಜ್ ಒಳಬಲ್ಲಂಬೆ ಅಂತ ಇದ್ರು, ಅವ್ರ ಹತ್ರ ನಾನು ಮಾತಾಡಿದೆ. ಹೀಗೀಗಿದೆ ಮಾರ್ರೆ, ಅವರು ಏನೋ ಸಮಸ್ಯೆ ಆಗ್ತದೆ ಅಂತೆ. ಆಯ್ತು ನಾವು ಹೋಗುವಂತ ಅವ್ನು ಕರ್ಕೊಂಡೋಗಿ ಅವರಿಗೆ ಒಂಥರ ಸೇಫ್ ಗಾರ್ಡ್ ತರ, ETV ಅಂದ್ರೆ ಮತ್ತೆ ವಿಜಯ ಕರ್ನಾಟಕದ ನ್ಯೂಸ್ ಬಂದ್ರೆ ಅವರಿಗೆ ಮತ್ತೆ ಉಪದ್ರ ಆಗ್ಲಿಲ್ಲ, ಅವರು ಮುಖ್ಯವಾಹಿನಿಗೆ ಬಂದರು. ವಿಕ್ರಮಗೌಡ ಆ ಕಡೆ ಹೋದ್ರು. ಅಂದ್ರೆ ಅವರ ಕೈಯಲ್ಲಿ ಇದೆ ಅಂತ ಚಾಯ್ಸ್, ನಾವು ಇದ್ದದನ್ನು ವರದಿ ಮಾಡುವಾಗ ಈ ರೀತಿ ಅವರ ಆಯ್ಕೆ ಅವರ ಕೈಯಲ್ಲಿ. ಹಾಗೆ ವಿಕ್ರಮಗೌಡ ಆ ಕಡೆ ಹೋದ್ರು. ಆವಾಗ ಒಮ್ಮೆ ಹೇಳಿದ್ರಂತೆ, ಏನು ಕುಂದೇಶ್ವರ್ ಬಾರಿ ಬರಿತಾ ಇದ್ದಾನೆ ಅಂತ, ಅವನನ್ನ ನೋಡ್ಕೊಳ್ತೇನೆ ಅಂತ ಆವಾಗ ಹೇಳಿದ್ರು. ಆಮೇಲೆ ಇಂಟೆಲಿಜೆನ್ಸ್ನವರು ಕೂಡ ಹೇಳಿದ್ರು, ನೀವು ಆ ಕಡೆ ಎಲ್ಲ ಜಾಸ್ತಿ ಹೋಗ್ಬೇಡಿ ಅಂತ. ಒಂದ್ಸರಿ ಹೋದಾಗ ಓಡಿಸ್ಕೊಂಡು ಕೂಡ ಬಂದಿದ್ರು. ಆವಾಗ ನಮ್ಮ ಇವರು ಆಗ ಜನಬಿಂಬ ಅಂತ ಅಲ್ಲಿ ಪ್ರದೀಪ್ ಕುಮಾರ್ ಶೆಟ್ಟಿ ಅಂತ, ನಾವು ಎಲ್ಲ ಆ ಲೋಕಲ್ ಪತ್ರಿಕೆ, ವಾರ ಪತ್ರಿಕೆ ಚೆನ್ನಾಗಿತ್ತು, ಅಲ್ಲಿ ಜನ ಮುಟ್ತಾ ಇದ್ರು. ನಾ ಬೀಟ್ ಮಾಡುವಾಗ ಅವ್ರ ಜೊತೆ ಹೋಗುದು, ಅವ್ರ ಎಂತ ಬೀಟ್ ಇದೆಲ್ಲ ನಮ್ಗೆ ಸುಲಭ ಆಗ್ತದೆ, ಅವರಿಗೆಲ್ಲ ಪರಿಚಯ ಇರ್ತದೆ ಲೋಕಲ್. ಹಾಗೆ ಹೋದಾಗ ಒಂದ್ಸರಿ ಆ ಕಡೆ ನಕ್ಸಲ್ ಏರಿಯಾಕ್ಕೆ ಹೋಗುವಾಗ
ವಿಜಯ್ ನನ್ನ ಹೆಸರು ಕೇಳುವಾಗ ಓಡಿಸ್ಕೊಂಡು ಬಂದದ್ದು ಇದೆ. ಅಂದ್ರೆ ಎಲ್ಲ ಅನುಭವಗಳೆಲ್ಲ ಆಗಿದೆ ಜೀವನದಲ್ಲಿ. ಒಂದ್ಸರಿ ಕಾಡು ಕೊಟ್ಟಿದ್ದ ಪ್ರದೇಶಗಳ, ಹೀಗೆ ಸೇತುವೆ ಇಲ್ಲದ ಜಾಗ ಅಂದ್ರೆ ಅಲ್ಲಿ ಹೋಗುವಾಗ ರಿವರ್ಸ್ ಬಂದು ಗಾಡಿ ಬಂದು ಇನ್ನೇನು ನಾವು ನದಿಗೆ ಬಿದ್ದು ಸತ್ತು ಹೋಗ್ತೇವೆ ಅಂತ ಅನ್ಸಿದ್ದು ಒಂದು. ಅಂದ್ರೆ ಆ ಹೆದರಿಕೆ ಅಲ್ಲ, ಆ ಆಕ್ಸಿಡೆಂಟಲ್ ಹೋಗುವಾಗ ಆ ಕಡಿದಾಟದ ದಾರಿಗಳಲ್ಲೆಲ್ಲ ಆಗಿದ್ದಿದೆ. ಅಂದ್ರೆ ಅಂತೆಲ್ಲ ಅನುಭವಗಳನ್ನೆಲ್ಲ ಇದನ್ನೆಲ್ಲ ಜಯಿಸ್ಕೊಂಡು ಬಂದದ್ರಿಂದ ಆ, ಇನ್ನೊಂದು ಇಂಡಿಯನ್ ಮುಜಾಹಿದ್ದೀನ್ ಕೂಡ ಆ ವರದಿಗಳನ್ನು ಕೂಡ ಮೊದಲ ಬಾರಿಗೆ ನಾನು ವಿಜಯ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಮಾಡಿದೆ, ನಂತರ ಕನ್ನಡಪ್ರಭದಲ್ಲಿ ಮುಂದುವರಿಸಿದೆ. ಆವಾಗ ತುಂಬಾ ಏನು ಥ್ರೆಟ್ಗಳು, ಇಲ್ಲಿ ಇಲ್ಲಿ ಬಾಂಬು ತಯಾರಿಸುವಂಥದ್ದಿಲ್ಲ, ಇಂಡಿಯನ್ ಮುಜಾಹಿದ್ಗಳಿಲ್ಲ, ಇಲ್ಲಿ ಯಾರು ಉಗ್ರರಿಲ್ಲ ಅಂತ ಒಂದು ಹಂತದಲ್ಲಿ ಭಯಂಕರ ನನ್ನ ಮೇಲೆ ಟಾರ್ಗೆಟ್ಗಳು ಎಲ್ಲವೂ ಆಯ್ತು. ಅಂದ್ರೆ ನೀವು ಸುಮ್ಮನೆ ಸುದ್ದಿ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋ ತರ. ಈಗ ಈಗ ನೋಡಿ, ಈಗ ನೀವು ಯಾವುದೇ ಅಧಿಕೃತವಾದ ದಾಖಲೆ ಇದನ್ನು ನೋಡಿ, ಚೌಧರಿ ಅಕ್ಬರ್ ಚೌಧರಿ ಅಂತ ಮೊನ್ನೆ ಏನೋ ಇದಾಯ್ತು, ಇಲ್ಲಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಆಯ್ತು. ಆವಾಗಲೂ ಸಹಿತ ಅವರು ಇಲ್ಲಿ ಮಂಗಳೂರಲ್ಲಿ ಬಂದು, ಮಂಗಳೂರಿನ 7 ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಒಂದು ಸೇತುವೆ, ದೀರ್ಘವಾದ ಸೇತುವೆ ಹೋಗ್ತದೆ, ಸೇತುವೆ ಆದ್ಮೇಲೆ ಒಂದು ಇಲ್ಲಿ ಅಡಗು ತಾಣದಲ್ಲಿ ನಾವು ಇದ್ವಿ ಅಂದ್ರೆ ಅಂತ ಹೇಳಿದ್ರು. ಹೌದು, ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಅದನ್ನು ಉಲ್ಲೇಖಿಸುವುದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಒಂದು ಹಂತದಲ್ಲಿ ಮಾಹಿತಿ ಬಂದಿರುವ, ನಾನು ಇಂಟೆಲಿಜೆನ್ಸಿ ಅವರನ್ನ ನನಗೆ ಆ ಮಾಹಿತಿ ಬಂದಿತ್ತು. ಈ ರೀತಿಯಾಗಿ 7 ಕಿಲೋಮೀಟರ್ ದೂರದಲ್ಲಿ ಯಾರೋ ಹೈಡ್ಔಟ್ಸ್ ಅಲ್ಲಿ ಅವರು ಇಂಡಿಯನ್ ಮುಜಾಹಿದರು ಇದ್ದಾರೆ. ನಾನು ವಿಜಯ ಕರ್ನಾಟಕದಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಕೂಡ ಮಾಡಿದೆ. ಅದಾದ್ಮೇಲೆ ಇಂಟೆಲಿಜೆನ್ಸ್ನವ್ರಿಗೆ ಹೇಳಿದ್ವಿ, ಹೀಗಿದೆ ಮಾರ್ರೆ, ಇಲ್ಲಿ 7 ಕಿಲೋಮೀಟರ್ ದೂರದಲ್ಲಿ ಹೈಡ್ಔಟ್ ಮಾಡಿದ್ದಾರೆ, ನಿಮ್ಗೆ ಏನಾದ್ರು ಗೊತ್ತುಂಟಾ, ನಿಮಗೆ ಇಂಟರ್ನೆಟ್ ಇದರೆಲ್ಲ ಉಪಯೋಗಿಸಿ ನೋಡಿ ಅಂತ ನಾನು ಹೇಳಿದೆ. ಅಕ್ಬರ್ ಚೌಧರಿನ ಏನೋ ಅವರು, ಅಂದ್ರೆ ಮೊಬೈಲ್ ಇದನ್ನ ಟ್ರ್ಯಾಂಗ್ಯುಲೇಷನ್ ಮಾಡಿ ಅಥವಾ ಇಂಟರ್ನೆಟ್ ಹೇಗಾಗ್ತದೆ ನೀವು ಚೆಕ್ ಮಾಡಿ ಏನೋ, ಅವರಿಗೂ ಗೊತ್ತಿರ್ಲಿಲ್ಲ. ನಾನು ಓಪನ್ ಆಗಿ ಹೋಗಿ ವಿಜಯ್ ಹತ್ರ ಇತ್ತು ಆವಾಗ ಬಿಲ್ಡಿಂಗ್ ಇಂಟೆಲಿಜೆನ್ಸ್, ನಾನು ಹೋಗಿ ಅವರಿಗೆ ಈಗ ಇದೇ ಮಾರ್ರೆ, ನಿಮ್ಗೇನೋ ಗೊತ್ತಾಗ್ತದೆ ಅಂತ ಹೇಳಿದೆ ಪೊಲೀಸರಿಗೆ. ನಾನು ವರದಿ ಮಾಡೋದಕ್ಕಿಂತ ಮೊದಲೇ ವರದಿ ಮಾಡುವುದಕ್ಕಿಂತ ಮೊದಲು ಇದೊಂದು ವರದಿ ಬೇರೆ. ಅಂದ್ರೆ ಒಂದು ವರದಿ ಏನಂದ್ರೆ, ರಿಯಾಜ್ ಭಟ್ಕಳ ಇಂಡಿಯನ್ ಮುಜಾಹಿದ್ದೀನ್ ಸಂಸ್ಥಾಪಕ ಅವರೆಲ್ಲ ಇದ್ದಾರಲ್ಲ, ಅಣ್ಣ ಇನ್ನೊಬ್ಬ ಇದನ್ನ ದೊಡ್ಡ ಅವರು ಮತ್ತೆ ಯಾಸಿನ್ ಭಟ್ಕಳ, ಇವರೆಲ್ಲ ಸೇರಿ ಇದನ್ನ ಇಂಡಿಯನ್ ಮುಜಾಹಿದ್ದೀನ್ ಅಂತ ಮಾಡಿದ್ರು. ಸೊ ಆ ವಿಚಾರವನ್ನ ಬರ್ದಿದ್ದೆ. ಇಂತ ಇಲ್ಲಿ ಇಲ್ಲಿ ಇವರೆಲ್ಲ ಸೇರಿ ಇಂಡಿಯನ್, ಇದು ಬೇರೆ, ಇದು ಅಲ್ಲ, ಅವನು ಇದ್ದ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಬ್ಬ ಉಗ್ರ ಅಲ್ಲಿ ಹೋದದ್ದು ಯಾವ ಆ ಸ್ಪಾಟಿಗೆ. ನಮ್ಗೆ ಈ ಎರಡು ಕಥೆಗಳನ್ನ ಅಂದ್ರೆ ಸ್ವಲ್ಪ ವಿವರವಾಗಿ. ಅಂದ್ರೆ ಒಂದಕ್ಕೊಂದು ಅವರು ಇಂಡಿಯನ್ IM ಹೇಳಿದ್ರೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರು ಅಂತ ಅದು ಒಂದು ಬಳಕೆ ಬಂದದ್ದು. ಅವರು 2007-8 ಇರಬೇಕು ಇಲ್ಲಿ ಪತ್ತೆ ಆಗಿತ್ತು. ಅದಕ್ಕಿಂತ ಬರೆಯೋದು ಮುಂಚೆ, ಒಂದು ಪತ್ತೆ ಆಗುತ್ತ ಮುಂಚೆ ನಾನು ವಿಜಯ ಕರ್ನಾಟಕದಲ್ಲಿ ಆಂಕರ್ ಸ್ಟೋರಿಗಳನ್ನ ಇಲ್ಲಿ IM ಅಂದ್ರೆ ಮಲಪ್ಪುರಂನಿಂದ ಭಟ್ಕಳದವರೆಗೆ ಇಲ್ಲೊಂದು ಲಿಂಕ್ ಇದೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರು. ಅದಕ್ಕೆಲ್ಲ ಸ್ಥಾಪಕ ರೋಷನ್ ಖಾನಿಯಾನೆ ರಿಯಾಜ್ ಭಟ್ಕಳ. ಅವ ಇಲ್ಲಿ ಇಲ್ಲ ಅಂತ ತಪ್ಪಿಸ್ಕೊಂಡು, ಇಲ್ಲಿ ಮಾಹಿತಿ ಇಲ್ಲಿಲ್ಲ, ಬಟ್ ಈ ರೀತಿಯ ನೆಟ್ವರ್ಕ್ ಇದೆ, ಇಲ್ಲೆಲ್ಲ ಆಗ್ತಾ ಇದೆ, ನನಗೆ ಗೊತ್ತಿದೆ. ಅಂದ್ರೆ ಯಾವುದೊಂದು ಬರೀಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಈ ತರ ಒಂದು ಥ್ರೆಟ್ ಇದೆ ಅಂತ ನಾನೊಂದು ಬರ್ದಿದ್ದೆ. ಅಂದ್ರೆ ಇದು ನಿಮ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಓಕೆ, ಆವಾಗ ಬರ್ದಿದ್ದೆ. ಇದು ಅಫಿಷಿಯಲ್ ಎಲ್ಲೂ ಕೂಡ ಇದು ಅಫಿಷಿಯಲ್ ಹಾಕುವಂತ ಹಾಕಿರ್ಲಿಲ್ಲ, ಹಾಕ್ತಾ ಇರ್ಲಿಲ್ಲ. ಇಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಪೊಲೀಸರಿಗೆ ಅಥವಾ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ಗೆ, ಪೊಲೀಸರಿಗೆ, ಬಾಂಬೆ ಪೊಲೀಸರಿಗೆ ಗೊತ್ತಿತ್ತು. ಓಕೆ, ಬಾಂಬೆ ಪೊಲೀಸರಿಗೆ ಗೊತ್ತಿತ್ತು. ಅವರು ಇಲ್ಲಿ ಬಂದು ಅದನ್ನು ಹೇಳಿರ್ಲಿಲ್ಲ, ನಮಗೆ ಬೇಕಾದವರು ಒಂದು ಜನ ಇದ್ದಾರೆ, ನಾವು ಅವರನ್ನ ಹುಡುಕ್ತಾ ಇದ್ದೇವೆ ಅಂತ ಇವ್ರ ಹತ್ರ ಹುಡುಕ್ತಾ ಇದ್ರು, ಯಾರನ್ನ ಬೇರೆ ಉಗ್ರರು ಅಂತ ಹೇಳಿರ್ಲಿಲ್ಲ. ಸೊ ಅವರು ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ ಇಲ್ಲಿಯವರು ಅಷ್ಟು ನೆಟ್ವರ್ಕ್ ಅನ್ನ ಸರಿಯಾಗಿ. ಹಾಗಾಗಿ ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ನಾನೊಂದು ಲೇಖನಗಳನ್ನ ಬರ್ದಿದ್ದೆ. ಅಷ್ಟರಲ್ಲಿ ರಿಯಾಜ್ ಭಟ್ಕಳ ಯಾರ ಬಗ್ಗೆ ನಮ್ಮ ಪೇಪರಲ್ಲಿ ಬರ್ದಿದ್ನೋ, ಅವನು ಪೇಪರಲ್ಲಿ ಅಂದ್ರೆ ಬಂದ ನಂತರ 2-3 ದಿನ ಆದ್ಮೇಲೆ ಅದೇ ಜ್ಯೋತಿ ವೃತ್ತದಲ್ಲಿ ಬೈಕಲ್ಲಿ ಬಂದು ಅವ ಬಸ್ ಹತ್ತಿ ಶಿವಮೊಗ್ಗನ ಹಕ್ಕಲ ಮನೆ ಕಡೆ ಹೋದ, ಅದರ ಕೊಪ್ಪ ಹಕ್ಕಲ ಮನೆ ಕಡೆ ಹೋದವನು ಮತ್ತೆ ನಾಪತ್ತೆ ಆಗಿದ್ದಾನೆ ಅಣ್ಣನೊಟ್ಟಿಗೆ ಅಲ್ಲಿ ಒಂದು ಮೀಟಿಂಗ್ ಮಾಡಿದ ನಂತರ ಅಂತ ಹಾಗೆ ರೆಕಾರ್ಡ್ ಅಲ್ಲಿ ಇದೆ ಈಗ ಪೊಲೀಸ್. ಅಂದ್ರೆ ನೀವು ಸುದ್ದಿ ಮಾಡಿದ್ರಿಂದ ಹೀಗಾಯ್ತಾ? ಇಲ್ಲ, ಹಾಗಲ್ಲ, ನಮಗೆ ಅವನು ಇಲ್ಲೇ ಇದ್ದಾನೆ ಅಂತ ನಮಗೆ ಗೊತ್ತಿರಲಿಲ್ಲ, ಬಟ್ ನಮಗೆ ಒಂದು ಹೇಳಿದ್ರೆ ಇಲ್ಲಿ ಹೈಡ್ಔಟ್ಸ್ ಯಾರೋ ಇದ್ದಾರೆ, ನಮಗೆ ಇವರಿಗೆ ಏನು ಪೊಲೀಸ್ ಇಲಾಖೆ ಅಥವಾ ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ತರ ನಮ್ ಥ್ರೆಟ್ ಇದೆ, ಏನಾದ್ರು ಬಾಂಬ್ ಬ್ಲಾಸ್ಟ್ ಎಲ್ಲ ಆದ್ರೆ ಏನೋ ಅಂತ ನಮಗೆ ಹೆದರಿಕೆ ಕೂಡ ಇತ್ತು. ಅಂದ್ರೆ ಕೊನೆಗೆ ಅದೇ ಪೊಲೀಸರು ಒಂದು ಹಿಡಿದ್ರಲ್ಲ, ಏನು ಟೆರರಿಸ್ಟ್ಗಳನ್ನ
ಶಂಕಿತ ಮುಜಾಹಿದೀನ್ ಉಗ್ರರನ್ನ ಒಂದು ಆಪರೇಷನ್ ಟೆರರ್ ಅಂತ ಕಾರ್ಯಾಚರಣೆ ಮಾಡಿ ಅದನ್ನ ಅವರು ಭಿಕ್ಷುಕರಾಗಿ ಎಲ್ಲ ಒಂದು ಮದ್ರಸ, ಒಂದು ಬೇರೆ ರೀತಿಯ ಇಲ್ಲಿಯ ಮಸೀದಿ ಅಲ್ಲ, ಅದು ಬೇರೆ ಮಸೀದಿ ಹತ್ರ ಹೋಗಿ ಅಲ್ಲಿ ಚೆಕ್ ಮಾಡಿ ಅವ್ರ ಮನೆಯವರು ಮತ್ತೆ ಅಲ್ಲಿ ಅಡಗಿ ಬಿಡಿದಂಥ 4 ಜನ ಉಗ್ರರನ್ನ ಅವ್ರು ಹಿಡಿದಿದ್ರು ಆ ಸಂದರ್ಭದಲ್ಲಿ. ನಂತರ ನಮ್ಮ ಹಾಗೆ ಆ ಸಂದರ್ಭದಲ್ಲಿ ಕೂಡ ಅದಕ್ಕಿಂತ ಮುಂಚೆ ಬರೋದಕ್ಕೆ ತಟ್ಟಿತ್ತ, ಅದಾದ ನಂತರ ಥ್ರೆಟ್ ಬಂದಿತ್ತು. ಮತ್ತೆ ಅವರು ಹೈದರಾಬಾದ್, ಲುಂಬಿನಿ ಗಾರ್ಡನ್, ಹಾಗೆ ಭಾರತದ ನಾನಾ ಕಡೆಗಳಲ್ಲಿ ಸ್ಫೋಟಗಳನ್ನ ನಡೆಸಿ ಒಂದು 400-500 ಜನರ ಕಡೆಗಳಲ್ಲಿ ಬಾಂಬ್ ಇಟ್ಟು ಅಂದ್ರೆ 400-500 ಕಡೆಗಳಲ್ಲಿ ಬಾಂಬ್, ಅಂದ್ರೆ ಬಾಂಬು ಅದರಲ್ಲಿ ಒಂದು ಕಡೆ ಅಂತೂ ಏನು 50ಕ್ಕೂ ಹೆಚ್ಚು ಬಾಂಬ್ ಇಟ್ಟರು, ಅದರಲ್ಲಿ ಸ್ಫೋಟ ಆಗ್ಲಿಲ್ಲ. ಅಂದ್ರೆ ಸಣ್ಣ ಸಣ್ಣ ಬಾಂಬ್ಗಳು. ಆಗ ಅವ್ರು ಸ್ಪೆಷಲ್ ಬಾಂಬ್ ಹೇಳಿದ್ರೆ ಆ ದೊಡ್ಡ ದೊಡ್ಡ ಬಾಂಬ್ಗಳಲ್ಲ, ಅದನ್ನ ಸ್ಫೋಟ ಆಗ್ತದೆ. ಸ್ಫೋಟದ ಲೋಹದ ಚೂರುಗಳು, ಇದರಲ್ಲಿ ಆಟಿಕೆಗಳಲ್ಲೆಲ್ಲ ಬಾಂಬ್ ಮಾಡ್ತಾ ಇದ್ರು. ಅದರಲ್ಲಿ ಮಕ್ಕಳನ್ನ ಅಟ್ರಾಕ್ಷನ್ ಮಾಡಿ ಅದು ತಗೊಂಡು ಹೋಗುವಾಗ ಸ್ಫೋಟ ಆಗುವಂತದ್ದೆಲ್ಲ, ಟಿಫಿನ್ ಕ್ಯಾರಿಯರ್ ಬಾಂಬ್ ಅಂತೆಲ್ಲ ಆ ತರದ್ದೆಲ್ಲ ಮಾಡ್ತಾ ಇದ್ರು. ಆವಾಗ ಅದರೊಳಗೆ ಕುಕ್ಕರ್ ಬಾಂಬ್ಗಿಂತನೂ ಪೂರ್ವದ ಅಲ್ಲ, ಹೌದು, ಕುಕ್ಕರ್ ಬಾಂಬು ಅದೇ ತಿಳುವಳಿಕೆ ಇಲ್ಲದವರೆಲ್ಲ ಒಂದು ಸರಿಯಾದ ನಾಲೆಜ್ ಇಲ್ಲದೆ ಕುಕ್ಕರ್ ಬಾಂಬು ಅದು ಸ್ಫೋಟ ಆಗದೆ ಆ ತರ ಅದು ಅಂದ್ರೆ ಸರಿಯಾಗಿ. ಇದು ಟಿಫಿನ್ ಕ್ಯಾರಿಯರ್ ಬಾಂಬ್ ತುಂಬಾ ಯೋಜಿತ, ಅದು ಸ್ವಲ್ಪ ಯೋಜಿತ. ಇಲ್ಲಿ ಬಾಂಬ್ ಇಲ್ಲೇ ಮಾಡ್ತಾ ಇದ್ರು ಎನ್ನುವುದಕ್ಕೆಲ್ಲ ಬಾಯೆಲ್ಲ ಬಿಟ್ಟಿದ್ದಾರೆ. ಆ ಟಿಫಿನ್ ಕ್ಯಾರಿಯರ್ಗಳ ಮಧ್ಯೆ ಇದೆಲ್ಲ ಮಾಡಿ ಸ್ಫೋಟ ಎಲ್ಲ ಮಾಡ್ತಾ ಇದ್ರು. ಅದು ದೊಡ್ಡ ಮಟ್ಟದ ಸ್ಫೋಟಗಳಲ್ಲ, ಆದ್ರೆ 2-3 ಜನ, 4 ಜನ, 10 ಜನ, 15 ಜನ ಹಾಗೆ ಸಾಯುವಂತ ಒಂದು ಕೆಪಾಸಿಟಿಯ ರಿಯಾಜ್ ಭಟ್ಕಳ ಅವರ ಗ್ಯಾಂಗ್ ಆ ಥರ ಎಲ್ಲ ಅವರೆಲ್ಲ ಮಾಡ್ತಾ ಇದ್ರು ಏನು ಎಲ್ಲ ಕಡೆ ಅಂತ. ಮತ್ತೆ ಗೊತ್ತಾಯ್ತು ನಾವು ಬರೆದಾದ್ಮೇಲೆ ತುಂಬಾ ಅದು ವಿಟ್ಲದ ಹಕ್ಕಲ ಮನೆ, ಕೊಪ್ಪದ ವಿಠಲಮಕ್ಕಿ ಮತ್ತೆ ಹಕ್ಕಲ ಮನೆ ಎಂಬಲ್ಲಿ ಅದನ್ನ ವೆಂಕಟೇಶ್ ಪ್ರಸನ್ನ ಅಂತ ಅವರ ಟೀಮ್ ಹೋಗಿ ಅಲ್ಲಿ ಹೋಗಿ ಅವರನ್ನ ಜಾಗ ಮನೆಗೆಲ್ಲ ಬೀಗೆಲ್ಲ ಹಾಕಿ ಇದನ್ನೆಲ್ಲ ಮಾಡಿದ್ದಾರೆ. ಅದೆಲ್ಲ ಲೇಖನಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಾನು ಬರ್ತಿದ್ದೆ, ಅಂದ್ರೆ ಯಾವ ರೀತಿ ಮಾಡಿದ್ರು, ಏನ್ ಮಾಡಿದ್ರು ಅಂತ. ಆವಾಗ ಒಂದು ಹಂತದಲ್ಲಿ ಇಂಡಿಯನ್ ಮುಜಾಹಿದೀನ್ ಉಗ್ರರು ಇಡೀ ಭಾರತಾದ್ಯಂತ ಇದ್ದಾರೆ ಅನ್ನುವಂಥದ್ದು ನಂತರ ಕ್ರಮೇಣ ಎಲ್ರಿಗೂ ಎಲ್ಲ ಮಾಧ್ಯಮಗಳಲ್ಲೂ ಬಂದಿತ್ತು. ಮತ್ತು ಅದು ಪ್ರತ್ಯೇಕ ಪ್ರಕರಣಗಳಾಗಿತ್ತು. ಅಕ್ಬರ್ ಚೌಧರಿ ಇರ್ಬೋದು, ಏನು ಹಳೆ ಕಾರು ತಗೊಂಡಾಗ ಸ್ಫೋಟ ಮಾಡಿದ್ದು, ಅದೆಲ್ಲ ಪ್ರಕರಣಗಳೆಲ್ಲ ಇನ್ನಿತ್ತು. ನಂತರ ಕ್ರಮೇಣ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಇಂಡಿಯನ್ ಮುಜಾಹಿದೀನ್ ಅನ್ನುವಂಥದ್ದು ದೊಡ್ಡ ಭಾರತದಲ್ಲಿ ಆಗಿ ಬೆಳೆದಿದೆ. ಹಿಂದಿನ ಅದೊಂದು ಯಾವುದು ಅವ್ರದ್ದೊಂದು ಟೀಮ್ ಇತ್ತು, ಅದು ಸಿಮಿ, ಅವ್ರದ್ದು ಸಿಮಿ ಎನ್ನುವಂಥದ್ದನ್ನು ನಿಷೇಧ ಮಾಡಿದ ನಂತರ ಅವರು ಈ ರೀತಿಯಾಗಿ ಇಂಡಿಯನ್ ಮುಜಾಹಿದೀನ್ ಎನ್ನುವಂಥ ನೆಟ್ವರ್ಕ್ ಅನ್ನು ಮಾಡಿದ್ರು ಅಂತ. ಅವಾಗ ಎಲ್ಲ ನಾನು ಒಂದು ಸ್ಟೋರಿಗಳೆಲ್ಲ ಇದನ್ನೆಲ್ಲ ಮಾಡಿದ್ದೆ. ಪೊಲೀಸ್ ಮೂಲಗಳೇ, ಮತ್ತೇನು ಹೆಚ್ಚು ವಿಷಯಗಳು ಇರುವುದಿಲ್ಲ ನಮಗೆ. ಮತ್ತೆ ತನಿಖೆ ಮಾಡ್ಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ನೆಟ್ವರ್ಕ್ಗಳನ್ನ ನಾವು ಮಾಡಿದ್ರೆ ನಾವು ಸೇರ್ಕೊಳ್ತಾ ಇದ್ರು. ಅದೊಂದು ರಿಸ್ಕಿ ಬಿಸ್ನೆಸ್ ಕೂಡ. ಒಬ್ಬ ಸುದ್ದಿ ಪತ್ರಕರ್ತ ಏನ್ ಮಾಡ್ಬೇಕು ಅಷ್ಟನ್ನ ನಾನು ಅವಾಗ ಮಾಡಿದ್ದೆ. ಅಂದ್ರೆ ಇಂಡಿಯನ್ ಮುಜಾಹಿದೀನ್ ರಿಯಾಜ್ ಭಟ್ಕಳ ಮತ್ತೆ ಅವನ ಮೊಟ್ಟ ಮೊದಲ ಬಾರಿಗೆ ಆ ವ್ಯಕ್ತಿಯ ಹೆಸರು ಪತ್ರಿಕೆಯಲ್ಲಿ ಆಗ್ಲಿ ಮಾಧ್ಯಮದಲ್ಲಿ ಬಂದಿದ್ದು ನೀವೇ ಬರ್ದಿದ್ದ? ಆತರ ಹೇಳಲಿಕ್ಕಿಲ್ಲ. ಮತ್ತೆ ಅದು ಮತ್ತೆ ಬೇರೆ ಕಡೆಗಳಲ್ಲಿ ಬಂದಿರ್ತದೆ. ರೋಷನ್ ಖಾನ್ ಅಂತ ಹೆಸರಲ್ಲಿ ಬಂದಿತ್ತು ಅವನದು. ರಿಯಾಜ್ ಭಟ್ಕಳ ಯಾಕೆ ನಾವು ರಿಯಾಜ್ ಭಟ್ಕಳ ಅಂತ ಬರ್ತದೆ ಹೇಳಿದ್ರೆ, ಅವನು ಉಳ್ಳಾಲದ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಹೊರಗಡೆಯಲ್ಲೇ ಇದ್ದು ಕೇಸ್ಗಳ ಬಗ್ಗೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡಿಸ್ತಾ ಇದ್ದ. ಇಲ್ಲೇ ರಿಯಾಜ್ ಭಟ್ಕಳ ಕಟ್ಟಿದ ಒಂದು ಬಿಲ್ಡಿಂಗ್ ಕೂಡ ಇದೆ ಬಲ್ಮಠ ಆ ಕಡೆ ಕೆಳ ಭಾಗದಲ್ಲೆಲ್ಲ. ಅವ ಮೇಸ್ತ್ರಿ ಇಂಜಿನಿಯರ್ ಕೂಡ ಆಗಿದ್ದ. ಅದೆಲ್ಲವನ್ನು ನಾನೇ ಬರ್ದದ್ದು. ಅಂದ್ರೆ ನಾವು ಆರ್ಟಿಕಲ್ಗಳೆಲ್ಲ ಮಾಡಿ ಎಲ್ಲ ಬರ್ತಿದ್ದೆ ಸ್ಪೆಷಲ್ ಆಗಿ. ಒಟ್ಟು ಅವನನ್ನು ಫೇಮಸ್ ಮಾಡಿದ್ರಿ. ಫೇಮಸ್ ಅಂತ ಅವನು ಬಾಂಬ್ ಹಾಕಿ ದೊಡ್ಡ ಫೇಮಸ್ ಆಗಿ, ನಾವು ಬರ್ದೇನು ಫೇಮಸ್ ಕುಖ್ಯಾತ. ಹಾಗೆ ಅದೊಂದು ಟೆರರಿಸಂ ಮಾಡುವಾಗ್ಲೂ ಬಟ್ ಈ ತರದೊಂದು ಇದು ಬರುತ್ತಲ್ಲ, ಅಂದ್ರೆ ಅವ್ರನ್ನ ಫೇಮಸ್ ಮಾಡಿದ್ವಿ ಬರದ್ವಿ ಅಂತ, ಆ ತರದ ಆಪಾದನೆಗಳು. ಅದಕ್ಕೆ ನಾನು ಹೇಳೋದು, ನಾವು ಏನ್ ಮಾಡಿದ್ರು ಕೆಟ್ಟದನ್ನ ಹುಡುಕುವವರು ಕೆಟ್ಟದನ್ನೇ ಹುಡುಕ್ತಾರೆ. ಒಳ್ಳೇದಾಯ್ತು ಅಂತ ಹೇಳಿದ್ರೆ ಒಳ್ಳೆ ನಮ್ಮ ಕರ್ತವ್ಯ ನಾವು ಮಾಡೋದು. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಬಟ್ ಇದರಲ್ಲಿ ಬಂದ ಅಂದ್ರೆ ನೀವು ಆ ಫಲ ಇಲ್ಲದೆ, ಅಂದ್ರೆ ಫಲದ ಯೋಚನೆ ಇಲ್ಲದೆ ನೀವು ಕೆಲಸಗಳನ್ನು ಮಾಡಿದ್ರು ಕೂಡ ನಿಮ್ಗೆ ಇದರಲ್ಲಿ ಬಂದ ಫಲದ ಬಗ್ಗೆ ನಿಮ್ಗೆ ಅಂದ್ರೆ ಸಮಾಧಾನ ಇದೆಯಾ? ಏನು ಇದು? ನಾನು ಮಾಡಿದಂತ ಕರ್ತವ್ಯದ ಬಗ್ಗೆ ಸಮಾಧಾನ ಇದೆ. ಅಂದ್ರೆ ಹಿಂದೆ ವಿಜಯ ಕರ್ನಾಟಕದಲ್ಲಿ ನಾನು ಬರೋ ಮುಂಚೆ ವಿನಾಯಕ್ ಭಟ್ರು ಸ್ಟೋರಿ ಒಳ್ಳೆ ಕ್ರೈಮ್ ಆಧಾರಿತ, ವಿನಾಯಕ್ ಭಟ್ ಮೂರೂರು ಕ್ರೈಮ್ ಆಧಾರಿತ ಸ್ಟೋರಿಗಳೆಲ್ಲ ಎಕ್ಸಲೆಂಟ್ ಒಂದು ಲೇಖನ ಎಲ್ಲ ಬರಿತಾ ಇದ್ರು. ನಾನು ಬರುವ ಸಂದರ್ಭದಲ್ಲಿ ಇದು ಟೆರರಿಸಂ ಬಗ್ಗೆ ಬಂದದ್ದಷ್ಟೇ. ಅಂದ್ರೆ ಆವಾಗ ಇಲ್ಲಿ ಹಂಪನಘಟ್ಟ ಹತ್ರ
ಸ್ಟೇಟ್ ಬ್ಯಾಂಕ್ ಹತ್ರ ಯಾರೊಬ್ರು ಇದ ಕಂಪೆನಿ ಸಿಮ್ ಕೊಡೋ ಕಂಪನಿಗೆ ರೈಡ್ ಆಯ್ತಂತೆ, ಇಲ್ಲೊಂದು ಬಂದಂತೆ, ಮಣಿಪಾಲದಲ್ಲಿ ಸ್ಟೂಡೆಂಟ್ ಆಗಿ, ಆ ಥರ ಒಂದು ಲಿಂಕ್ಗಳೆಲ್ಲ ಬರ್ತಾ ಇತ್ತು ನನಗೆ. ಫಸ್ಟ್ ಅಂದರೆ ನೆಟ್ವರ್ಕ್ ಬಿಲ್ಡಪ್ ಮಾಡಬೇಕಷ್ಟೆ. ಆವಾಗ ನಾನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಆ, ಏನೆಲ್ಲ ನಡಿಬೋದು ಅಂತ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ನೆಟ್ವರ್ಕ್ಗಳು, ಟೆರರಿಸಮ್, ಇದೆಲ್ಲ ಒಂದು ನೋಡಿ ತಿಳ್ಕೊಂಡು ನಂತರ ಇಲ್ಲಿ ಲೋಕಲ್ ಆಗಿ ನೆಟ್ವರ್ಕ್ ಯಾರೆಲ್ಲ ಪೊಲೀಸರು ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನಾನು ತಿಳ್ಕೊಂಡು, ಬಾಂಬೆಯವರು ಬಂದಿದ್ದಾರಂತೆ, ಯಾಕೂ ಗೊತ್ತಿಲ್ಲ, ಆ ನೆಟ್ವರ್ಕ್ಗಳನ್ನೆಲ್ಲ ತಗೊಂಡು ನಾನೇ ಒಂದು ಕೂತ್ಕೊಂಡು ಸ್ಟಡಿ ಮಾಡಿದ್ರಿಂದಾಗಿ. ಇಲ್ಲಾಂದ್ರೆ ಅದು ಪಕ್ಕನೆ ಬಾಂಬೆಯವ್ರು ಬಂದ್ರು, ಪುಣೆಯವ್ರು ಪೊಲೀಸರು ಬಂತ ಹೇಳಿದ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಹೊಸದಾಗಿ ಫೀಲ್ಡ್ ಅಂದ್ರೆ ಕ್ರೈಮ್ ಇದಕ್ಕೆ ಬೀಟಿಗೆ ಬಂದಾಗ. ಹಾಗಾಗಿ ನಮ್ಗೊಂದು ಒಳ್ಳೆ ಏನು ವಿನಾಯಕ್ ಭಟ್ರು ಒಳ್ಳೆ ಅವಾಗ ಕ್ರೈಮ್ ಅಪರಾಧ ಲೋಕದಲ್ಲಿ ಒಳ್ಳೆ ಸುದ್ದಿ ಮಾಡಿದ್ರೆ, ನಮಗೆ ಇದು ಟೆರರಿಸಮ್ ಬಗ್ಗೆ ಅಂತ ಹೊಸದಾಗಿ ಬಂದದ್ರಿಂದ ಅದರ ಬಗ್ಗೆ ಸ್ಟಡಿಯಾಗಿ ಮಾಡ್ಲಿಕ್ಕೆ ಆಯ್ತು. ಸೊ ನನಗೆ ಖುಷಿ ಇದೆ, ನಾನು ಕರ್ತವ್ಯವನ್ನ ನಾನು ಪತ್ರಿಕೆ ಕೊಟ್ಟ ಕರ್ತವ್ಯ ಪತ್ರಕರ್ತನಾಗಿ ಕೆಲಸ ಮಾಡಿ ಸಮಾಜಕ್ಕೆ ಒಂದು ದುಷ್ಟಶಕ್ತಿಯನ್ನ ಪರಿಚಯ ಮಾಡಿ, ಅಂದ್ರೆ ಈ ರೀತಿಯಾದ ಒಂದು ವ್ಯವಸ್ಥೆ ಇದೆ, ಜಾಗೃತರಾಗಿರಿ ಅನ್ನೋದನ್ನು ಕೂಡ ನಾನು ಮಾಡಿದೆ. ನನಗೊಂದು ಖುಷಿ ಇದೆ, ನೆಮ್ಮದಿ, ತೃಪ್ತಿ ಹೇಳ್ತಾರೆ. ಆದ್ರೆ ಆ ಥರದ ಇದನ್ನ ಮಾಹಿತಿಗಳನ್ನು ಕೊಟ್ಟರು ಕೂಡ ಇವತ್ತು ಹೇಗಿದೆ ಅದರ ಪರಿಸ್ಥಿತಿ? ನಮ್ಮ ಈ ನೆಟ್ವರ್ಕ್ ಅಂತಂದ್ರೆ ನೀವು ಈಗ ಈ ಬೆಲ್ಟ್ ನಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ನುವಂಥದ್ದು ಮಂಗಳೂರು ಅಂದ್ರೆ NIA ಮಂಗಳೂರು ವಿಭಾಗದಲ್ಲಿ ತುಂಬಾ ಬಜಪೆ ನಂತರವೂ ತುಂಬಾ ಜನ ಎತ್ಕೊಂಡು ಹೋಗಿದ್ದಾರೆ ಅವರು. ಬಟ್ ಈ ಹಂತದಲ್ಲಿ ಸ್ವಲ್ಪ ಹೆದರಿಕೆ ಇದೆ. ಈಗ ನೋಡಿ, ಒಬ್ಬ ಪ್ರಖ್ಯಾತ ವೈದ್ಯರ ಒಂದು ಅವರ ಪ್ರಖ್ಯಾತ ಒಮ್ಮೆ ಹಿಂದಿನ ಶಾಸಕರಾಗಿದ್ದ ಸೊಸೆ, ಅಂದ್ರೆ ಅವರ ಫೇಮಸ್ ಹೆಸರು ಹೇಳ್ಬಾರ್ದು ಅವ್ರದ್ದು, ಯಾಕಂದ್ರೆ ಸುಮ್ಮನೆ ಯಾಕೆ ನಾವು ಇದು ಮಾಡೋದು ಅಂತ ನಾನು ಹಾಗೆ ತಡವರಿಸೋದು. ಅವರನ್ನು ಹೇಗೆ ಹೇಳ್ಬೋದು ಅಂತ. ಆ ಪ್ರಖ್ಯಾತ ಮನೆತನ ಈಗ ಕೇರಳದಲ್ಲಿ ಬರ್ತಾ ಇದೆ, ನಮ್ಮ ಮೊದಲು ಕರ್ನಾಟಕದ ಒಂದು ಭಾಗ ಅಂತ. ಅವರ ಅವರ ಮಗನ ಹೆಂಡತಿ ಅವರು ಅದೇ ಇಲ್ಲೇ ಮೆಡಿಕಲ್ ಇದ್ದು ಆಮೇಲೆ ಅವರ ಏನು ಉಗ್ರರ ಚಟುವಟಿಕೆಗಳಲ್ಲಿ ಅರೆಸ್ಟ್ ಆಗಿದ್ದಾರೆ ಈಗ ಅಂತ ಹೇಳಿದ್ರು ಡಾಕ್ಟರ್, ಒಳ್ಳೆ ಕಲ್ತವ್ರು. ಅಂದ್ರೆ ಅದೇನ್ ಕಥೆ? ಆದ್ರೆ ಟೆರರಿಸಂ ನೆಟ್ವರ್ಕ್ ಹೇಗಿದೆ ಅಂತ ಹೇಳುವಾಗ ಈಗಲೂ ಇದೆ ಅಂತ ಅವರು ಅಂದ್ರೆ ಇಂಥ ನೆಟ್ವರ್ಕ್ ಈ ಭಾಗದಲ್ಲಿ ನಡೀತಾ ಇದೆ. ಈಗ ಪ್ರಸಕ್ತವಾಗಿ ಏನಿಲ್ಲ, ಏನು ಯಾವುದು ಪ್ರಕರಣಗಳಿಲ್ಲ, ಬಟ್ ಈ ತರ ಒಂದೊಂದೇ ಪ್ರಕರಣಗಳು ಸಿಗ್ತಾ ಇದೆ ಅಂತ ಈ ಭಾಗದಲ್ಲಿ. ಇಂಡಿಯನ್ ಮುಜಾಹಿದ್ದೀನ್ ಮತ್ತೆ ಟೆರರಿಸಂ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ಇಲ್ಲೆಲ್ಲ ಒಬ್ಬೊಬ್ಬರಾಗಿ ಸಿಗ್ತಾ ಇದ್ದಾರೆ, ಇನ್ನೂ ಕೂಡ ಇದೆ ಅಂತ. ಅಂದ್ರೆ ಇವತ್ತಿಗೂ ಜೀವಂತವಾಗಿದೆ, ಸುಪ್ತವಾಗಿದೆ. ಹೌದೌದು, ಸುಪ್ತವಾಗಿದೆ. ಹೆಚ್ಚು ಅಂದ್ರೆ ತನಿಖಾ ಸಂಸ್ಥೆಯ ನೇರ ಕಣ್ಣು ಈ ಭಾಗದಲ್ಲಿ ಇರುವುದರಿಂದ ಒಬ್ಬೊಬ್ಬರನ್ನು ಎತ್ತಿ ಹಾಕೊಂಡು ಹೋಗ್ತಾ ಇರ್ತಾರೆ ಅಂತ ಆಗಾಗ ಬಂತು. ಅಂದ್ರೆ ಅದು ಎರಡು ಕಡೆನೂ ಅಲರ್ಟ್ ಆಗಿದೆ. ಎರಡು ಕಡೆ ಇಲ್ಲಿ ಮೊದಲು ಇದು ಸ್ಲೀಪಿಂಗ್ ಸೆಲ್ ಆಗಿತ್ತು, ಒಂದು ರೀತಿಯಲ್ಲಿ ಸುಪ್ತ ಮಂಗಳೂರು ಅನ್ನುವಂಥದ್ದು. ಇಲ್ಲಿ ಸ್ಫೋಟ ಯಾವುದು ಕೆಲಸಗಳನ್ನು ಮಾಡ್ತಾ ಇಲ್ಲ ದೇವ್ರದಲ್ಲಿ, ಆ ಕಾರಣಕ್ಕಾಗಿ ಸ್ಲೀಪಿಂಗ್ ಸೆಲ್ ಅಲ್ಲಿ ಸ್ಫೋಟ ಆದ್ರೆ ಗೊತ್ತಾಗ್ತಲ್ಲ ತಕ್ಷಣ. ಇದು ಜರ್ನಲಿಸಂನ ನಾಲೆಜ್. ಇದ್ರ ಜೊತೆಗೆ ನೀವು ಇನ್ನೊಂದು ಸುದ್ದಿ ಕವರ್ ಮಾಡ್ತಾನು ಕೂಡ, ಅಲ್ಲೂ ಕೂಡ ಮತ್ತೆ ವೈರಲ್ ಆದ್ರಿ, ಅಥವಾ ಅಲ್ಲೂ ಕೂಡ ನೀವು ಇತ್ತೀಚೆಗೆ ತುಂಬಾ ಲೇಟೆಸ್ಟ್ ಸುದ್ದಿ. ಅದ್ರ ಜೊತೆಗೆ ಅದನ್ನ ಮಾತಾಡ್ತಾ ನನ್ಗೆ ಇನ್ನೊಂದು ವಿಚಾರ ಏನ್ ಮಾತಾಡ್ಬೇಕಿದೆ ಅಂತಂದ್ರೆ ಈ ನಂಬಿಕೆಗಳ ವಿಚಾರದ ಬಗ್ಗೆ. ನಾವು ಅದನ್ನ ಮಾತಾಡ್ತಾ ಇದ್ವಿ, ಅಂದ್ರೆ ಈ ಶೂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದ್ಲೇ ಅದರ ಒಂದು ಅನುಭವವನ್ನ ಫಸ್ಟ್ ಮಾತಾಡೋಣ, ಜೊತೆಗೆ ನಾವು ಆ ನಂಬಿಕೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ನೀವು ಹೇಳಿದಾಗೆ ವೈರಲ್ ಹೇಳಿದ್ರಲ್ಲ, ಆಗ ಇನ್ನೊಂದು ವೈರಲ್ ಅಂದ್ರೆ ನಾವೊಂದು ಬೆಳ್ತಂಗಡಿ ಮಾಲಾಡಿ ಹತ್ರ ಒಂದು ಕುಲೆ ಸಿಕ್ಕಾಪಟ್ಟೆ ಉಪದ್ರ ಮಾಡ್ತಾ ಇದೆ. ಕುಲೆ ಅಂದ್ರೆ ಪ್ರೇತಾತ್ಮಗಳು ಅಂತ ಹೇಳ್ತಾರೆ, ಗತಿಸಿ ಅದಕ್ಕೊಂದು ಇದು ಅಂದ್ರೆ ಇಡೀ ಕನ್ನಡದ ಆಡಿಯನ್ಸಿಗೆ ಅರ್ಥ ಆಗೋ ತರ ಒಂದ್ ಸ್ವಲ್ಪ ಬೇಸಿಕ್ ಇದು ಕೊಡಿ. ಕುಲೆ ಅಂದ್ರೆ ಪ್ರೇತಾತ್ಮಗಳು ಅಂತ ಹೇಳ್ತಾರೆ. ನಮ್ಮ ಗತಿಸಿ ಹೋದವರು, ಮುಕ್ತಿ ಕಾಣದವರು, ಹಿಂದಿನ ಹಿರಿಯರು, ಅಂದ್ರೆ ಕಿರಿಯ ವಯಸ್ಸಿನಲ್ಲಿ ಹೋದವರು, ಈ ತರ ಅಂದ್ರೆ ಅತೃಪ್ತ ಆತ್ಮಗಳು ಆತ್ಮಗಳು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇದೆ. ಎಲ್ಲಿ ಹೋದ್ರು ಬೈಯುವಂತವ್ರು ಅತೃಪ್ತ ಆತ್ಮ ಅಂತ ಹೇಳ್ತಾರೆ. ಕೆಲವರು ಬದುಕಿದ್ದಾಗಲೇ ಇರ್ತಾರೆ, ಬದುಕಿದ್ದಾಗಲೇ ಅತೃಪ್ತ ಆತ್ಮಗಳು ಇರ್ತಾರೆ. ಅಂತವುಗಳ ಒಂದು ಪಾಯಸಿಗೋಸ್ಕರ, ಆಸೆಗೋಸ್ಕರ ಹುಟ್ಟಿದ್ದೆ ವೈರಲ್ಗಳು, ಟ್ರೋಲ್ಗಳು.
ಆ ಟ್ರೋಲ್ಗಳಲ್ಲಿ ವಿಷಯಗಳು ಬಂದಾಗ ಆ ವಿಷಯನ ಆ ಪ್ರಾತಸ್ಮರಣೀಯ ಹತ್ತಿರ ಆತ್ಮಗಳಿಗೆ ನಮಸ್ಕಾರ ಮಾಡುತ್ತಾ, ಯಾಕಂದ್ರೆ ಬೆಳಿಗ್ಗೆ ಎದ್ದು ಕಮೆಂಟ್ ಅಲ್ಲಿ ಅಂತದ್ದು ಇರ್ತದೆ ನಮಗೆ ಯಾವತ್ತು. ಇವರು ಬರಹಗಳು ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿರುತ್ತೆ. ನೀವು ಆನ್ಲೈನ್ ಹೋಗಿ ಅದರಲ್ಲೂ ಫೇಸ್ಬುಕ್ ಇರ್ಬೋದು ಅಥವಾ ಬೇರೆ ಮಾಧ್ಯಮಗಳಲ್ಲಿ, ಎಸ್ಪೆಷಲಿ ವಿಶ್ವವಾಣಿಯಲ್ಲಿ ಬರೀತಾ ಇರ್ತಾರೆ, ಫೇಸ್ಬುಕ್ ಅಲ್ಲೂ ತುಂಬಾ ಆಕ್ಟಿವ್ ಆಗಿರ್ತೀರಾ. ಸೊ ಅವರ ಮಾತಿನಷ್ಟೇ ಪ್ರಖರ ಅವರ ಲೇಖನಿ ಕೂಡ. ಈಗ ಮಾತು ಕಮ್ಮಿ ನನಗೆ ಮಾತಾಡುದು ಇತ್ತೀಚೆಗೆ ನಿಮ್ಮನ್ನೆಲ್ಲ ನೋಡುವಾಗ ನಾವು ಮಾತಾಡ್ಲಿಕ್ಕೆ ಅಂದ್ರೆ ಆರಂಭ ಅಷ್ಟೇ ಮಾತಾಡಿದ್ರೆ ಲೊಕ್ಯಾಬ್ಲರಿ ಅಥವಾ ಮಾತಿಗಿಂತ ಪ್ರಖರ ಅಂತ ಹೇಳಿದ್ರೆ ಬರವಣಿಗೆಯಲ್ಲಿ ನನಗೆ ಒಂಥರ ಕಾನ್ಫಿಡೆನ್ಸ್ ಇರ್ತದೆ. ಮಾತಾಡುವಾಗ ಹೀಗೆ ಅನುಭವ ಹೇಳ್ತಾ ಮಾತಾಡ್ತೇನೋನ ಒಬ್ಬ ಬ್ರೈನ್ ವಾಷಿಂಗ್ ಕನ್ವಿನ್ಸ್ ಆಗಿ ಈಗ ಎಲ್ಲ ಮಾಡ್ತಾ ಇದಾರಲ್ಲ, ಸತ್ಯವನ್ನ ಸುಳ್ಳು ಅಂತ, ಸುಳ್ಳನ್ನ ಸತ್ಯನಂತ, ಆ ಒಂದು ಬ್ರೈನ್ ವಾಷಿಂಗ್ ಮಾತುಗಾರಿಕೆ ಅಥವಾ ಹೇಳಿದ್ದನ್ನ ತುಂಬಾ ಚೆನ್ನಾಗಿ ಹೇಳ್ಬೋದು ಅಂತ ಕಲೆ ಇಲ್ಲದಿದ್ರು ಕೂಡ ನನ್ನ ಏನು ಅನುಭವವನ್ನ ನಾನು ಹೇಳಬಲ್ಲೆ. ಅದರಿಂದ ನಿಮ್ಮ ಹತ್ರ ಇದು ಅನುಭವದ ಮಾತುಗಳಾದ್ದರಿಂದ ಅದಕ್ಕೆ ಜಾಸ್ತಿ ತೂಕ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಕೂತ್ ಮಾತಾಡ್ತಾ ಇದ್ದೀವಿ. ಅದೇ ಈ ಕುಲೆ ಬಗ್ಗೆ ಹೇಳಿ. ಅದೇ ಅತೃಪ್ತ ಆತ್ಮಗಳು ನೀವು ಹೇಳಿದಾಗೆ ಮುಕ್ತಿ ಸಿಗದಂತ ಇದನ್ನ ಕುಲೆಗಳು ತುಂಬಾ ಆಕ್ಚುಲಿ ತೀರ್ ಹೋದಂತ ಅಂದ್ರೆ ನಮ್ಮ ಹಿಂದಿನ ಹಿರಿಯರು. ಅಂದ್ರೆ ಈಗ ನಾವು ಒಂದು ರೀತಿಯಲ್ಲಿ ಹಿರಿಯರನ್ನ ಕುಲೆಗಳು ಅಂತ ಹೇಳ್ತೇವೆ ನಾವು. ಅಂದ್ರೆ ಈ ತುಳುನಾಡಿನ ಒಂದು ಭಾಗವೇ ಆಗಿರೋದ್ರಿಂದ ಇನ್ನೊಂದು ಒಬ್ಬೊಬ್ಬರ ಜಾತಿಯಲ್ಲಿ ಒಂದೊಂದು ರೀತಿಯಲ್ಲಿ ಕುಲೆಗಳಿಗೆ ಒಂದೊಂದು ರೀತಿಯಲ್ಲಿ ಆರಾಧನಾ ಪದ್ಧತಿಗಳು ಬೇರೆ ಬೇರೆ, ಸಾಧಾರಣ ಬೇರೆ ಬೇರೆ ಆಗಿರ್ತದೆ. ಆದ್ರೆ ಒಂದೇ ರೀತಿ ಮೇಲ್ನೋಟಕ್ಕೆ ನೋಡುವಾಗ ಒಂದೇ ರೀತಿ ಇರ್ತದೆ ಗತಿಸಿದ ಹಿರಿಯರು. ನಾನು ಅದಕ್ಕೆ ವರದಿಗಾರಿಕೆಯ ಒಂದು ಲಿಂಕ್ ಕೊಡುದಾದ್ರೆ, ನಾನು ಮಾಡಿದ್ದು ಕುಲೆಗಳ ಒಂದು ವರದಿ ಅದು ಎಕ್ಸ್ಕ್ಲೂಸಿವ್ ವರದಿ. ಬಜಪೆಯಲ್ಲಿ ಏರ್ ಕ್ರಾಶ್ ಆಯ್ತು, ನಿಮ್ಗೆ ಗೊತ್ತಿರ್ಬೋದು. ಹೌದು ಹೌದು, 15 ವರ್ಷ ಹಿಂದಿನ ಕಥೆ. ಆವಾಗ ಇವರು ಈವರೆಗೆ ಈ ಮೊನ್ನೆ ಗುಜರಾತಿನ ಘಟನೆ ನಡೆಯುವವರೆಗೆ ಕಂಪೇರ್ ಮಾಡಿದ್ರೆ ಅದೇನೆ ಅತಿ ದೊಡ್ಡ ದುರಂತ ಆಗಿತ್ತು. ಆಗ ನಾನು ಸ್ಪಾಟಿಗೆ ಹೋಗಿ ಫಸ್ಟ್ ವಿಶ್ವೇಶ್ವರ ಭಟ್ರಿಗೆ ಬೆಳಿಗ್ಗೆ ಎದ್ದು 6:45 ಮೆಸೇಜ್ ಮಾಡಿದಾಗ ಅವರು ಅವತ್ತೇ ಸ್ಪೆಷಲ್ ಎಡಿಷನ್ ಮಾಡುವಂತ ಕೂಡ ಹೇಳಿದ್ರು. ಅಲ್ಲಿಂದ ನಂತರ ನಾನು ಸ್ಪಾಟಿಗೆ ಹೋದೆ. ಸ್ಪಾಟಿಗೆ ಹೋಗಿ ಫಸ್ಟ್ ಟೈಮ್ ವರದಿ ಕೂಡ ಮಾಡಿದ್ದೆ ಆಸ್ ಎ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆಗಿ. ಅಂದ್ರೆ ತುಂಬಾ ಅದರ ಇನ್ನೊಂದು ಮುಖಗಳು ಕೂಡ ವರದಿ ಮಾಡಿದೆ. ಅಲ್ಲಿ ಸಾಯುವಾಗ ಕಿಸೆಯಿಂದ ಚೇಂಜ್ ಆರಿಸುವವರು, ಅಲ್ಲಿ 10 ರೂಪಾಯಿದ್ದು ವಾಟರ್ ಬಾಟಲ್ಗೆ 30 ರೂಪಾಯಿ ಮಾಡಿದವರು ವ್ಯಾಪಾರಿ, ಒಬ್ಬೊಬ್ಬರ ಆ ಘಟನೆಯಿಂದ ಲಾಭ ಮಾಡ್ಕೊಂಡವರು ಎಲ್ಲ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಒಂದು ವರದಿ ಮಾಡಿದ್ದೆ ನಾನು ಅವಾಗ. ಅದಾದ್ಮೇಲೆ ಅಲ್ಲಿ ಅಲ್ಲಿ ಹತ್ರ ಒಂದು ಕ್ಷೇತ್ರದಲ್ಲಿ ಕುಲೆ ಬುಡ್ತುಗೊರ್ಪುನ ಅಂತ, ಅಂದ್ರೆ ದೈವ ಕುಲೆ ಗತಿಸುವುದಂತ ಅಲ್ಲಿ ಇದರಲ್ಲಿ ಹೋದವರನ್ನೆಲ್ಲ ಕೆಲವರು ದೈವ ತನ್ನ ಹತ್ರ ಇಟ್ಕೊಂಡಿದೆ. ಅದಕ್ಕೆ ಅಲ್ಲಿ ನರ್ತನ ಸೇವೆ ಕೊಟ್ಟು ಕೋಲ ಸೇವೆ ಕೊಟ್ಟು ಬಿಡಿಸ್ಕೊಡುವಂತದ್ದು, ಕುಲೆಯನ್ನ ಮುಕ್ತಿ ಕೊಡುವಂತದ್ದು. ಅಲ್ಲಿಗೆ ಆ ತರದ್ದು ದೈವ ಸೇವೆ, ಕೋಲದ ಸೇವೆಗಳು ಆಯ್ತು ಅಂತ ಫ್ರಂಟ್ ಪೇಜ್ ಸ್ಟೋರಿ ಮಾಡಿದೆ, ಅಂದ್ರೆ ಕುಲೆಗಳ ಬಿಟ್ಟು ಕೊಡೋ ಬಗ್ಗೆ ಅಂತ. ಆವಾಗ ಚರ್ಚೆ ಶುರುವಾಗಿತ್ತು ಸಾರ್ವಜನಿಕವಾಗಿ, ಕುಲೆಗಳು ದೈವ. ನಾನು ಬರೀ ಸುದ್ದಿ ಮಾಡೋದು. ಇದು ಅಂದು 15 ವರ್ಷ ಹಿಂದಿನ ಕಥೆ. ಹೌದು. ಆವಾಗ ಏನ್ ಮಾಡಿದೆ ಅಂದ್ರೆ ಈ ತರ ನಡೆದಿದೆ, ಅದ್ರ ವಿಮರ್ಶೆ ವಿಶ್ಲೇಷಣೆ ಏನಿಲ್ಲ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅದನ್ನ ವಿಶ್ಲೇಷಣೆ ಈಗಲೂ ಮಾಡ್ತಾ ಇರ್ತಾರೆ. ಈ ವರ್ಷದ ಮೊದಲನೇ ಸಾಲಿನಲ್ಲಿ ಇದೇ ರೀತಿಯ ಒಂದು ಕುಲೆಗಳ ಬಗ್ಗೆ ವಿಷಯಗಳು ಅಂದ್ರೆ 2025, ಅಂದ್ರೆ 15 ವರ್ಷದ ನಂತರದ ಕಥೆ ಇದೆ. ಈಗ ಫೆಬ್ರವರಿ ಟೈಮ್ನಲ್ಲಿ, ಜನವರಿ ಈ ವರ್ಷದ ಆರಂಭದಲ್ಲಿ ಈ ಕುಲೆಗಳು ಬಾರಿ ಸದ್ದು ಮಾಡಿತ್ತು. ಒಂದು 18 ಫೆಬ್ರವರಿ 18ಕ್ಕೆ ಇರಬೇಕು. ಆವಾಗ ನನಗೆ ಅಂದ್ರೆ ನಾವು ಕುಲೆ ಇದೆಲ್ಲ ನಮ್ಮ ನಂಬಿಕೆಗಳು, ಖಂಡಿತ ಅವರಿಗೆ ಬಡಿಸುದು, ಅವರಿಗೆ ಅಂದ್ರೆ ಒಂದು ಗೌರವ. ನಮಗೆ ಪ್ರಾತಸ್ಮರಣೀಯಗಳು ಅಥವಾ ಪೂರ್ವಸೂರಿಗಳು ಅಂತ ಹೇಳಿ ದೊಡ್ಡ ಇವರನ್ನೆಲ್ಲ ಪೂರ್ವಸೂರಿಗಳು ಅಂತ ಕರಿತೇವೆ. ಅಂದ್ರೆ ಈ ಶ್ರಾದ್ದ ಅನ್ನೋ ರೀತಿಯಲ್ಲೇ ಈ ಕರಾವಳಿಯ ಇದರಲ್ಲಿ ಕಲ್ಚರ್ ಅಲ್ಲಿ ವರ್ಷಕ್ಕೊಮ್ಮೆ ಅವರಿಗೆ ಬಡಿಸುವುದು ಅಂತ ಹೇಳುವ ಒಂದು ಸಂಪ್ರದಾಯ ಅದೆಲ್ಲ ಇದೆ. ಕುಲೆ ಮದ್ಮೆ ಅಂದ್ರೆ ಅಲ್ಲಲ್ಲ, ನಾನು ಈ ವಿಷಯಗಳನ್ನ ನಿಮ್ಮ ಹತ್ರ ಯಾಕೆ ಬಿಡಿಸಿ ಹೇಳೋದಕ್ಕೆ ಹೇಳ್ತಾ ಇರೋದು ಅಂತಂದ್ರೆ, ಉಳಿದ ಜನರಿಗೆ ಅಂದ್ರೆ ಈ ಕರಾವಳಿಯನ್ನು ಪದ್ಧತಿ ಅಂದ್ರೆ ಅದೇ ಸೇಮ್ ಪದ್ಧತಿ, ಆರಾಧನಾ ಅಂದ್ರೆ ಪದ್ಧತಿಗಳೆಲ್ಲ ಬೇರೆ, ಚಿಂತನೆ ಇದೆಲ್ಲ ಸ್ವಲ್ಪ ಎಲ್ಲ ಒಂದೇ ಇರ್ತದೆ. ಮೂಲಾಧಾರ ಮೂಲ ಒಂದೇ, ಸನಾತನ ಎಲ್ಲರದ್ದು. ಅಂದ್ರೆ ನಮ್ಮ ಇಡೀ ಭಾರತೀಯ ಒಂದು ಪರಂಪರೆ ಇದೆ ಅಲ್ಲ, ಒಂದು ಅಂಶಗಳು ಒಂದೇ ಆಗಿರ್ತದೆ. ಅಂದ್ರೆ ದೇವರೊತ್ತಿಗೆ ಸೇರಿಸುವಂತದ್ದು, ಇವು ದೈವ ಸೇರಿಸುವಂತದ್ದು, ಆ ತರ ಅದೇ ವ್ಯವಸ್ಥೆ, ದೇವರೊಳಗೆ ಸೇರುವಂತದ್ದು. ದೈವವನ್ನೇ ನಾವು ದೇವರು ಅಂತ, ಎರಡು ಒಂದೇ. ದೈವ ಅಂದ್ರೆ ಶಬ್ದದ ಅರ್ಥವು ಸೇಮೆ. ದೈವ ಅಂದ್ರೆ ಅದೇ ದೇವ. ನಾವು ದೇವರು ಅಂತ ಹೇಳಿದ್ರೆ ನಾವು ಇಲ್ಲಿಯವರನ್ನು ದೈವ,
ಅಲ್ಲಿ ಅವರನ್ನು ಅಂದ್ರೆ ಇದು ಸನಾತನ ಸರ್ಕಾರ ಇವರನ್ನು ದೇವರು ಅಂತ ನಂಬುವುದು ಅದನ್ನು ನಾವು ವಿಭಾಗಿಸಿಕೊಂಡದ್ದು. ಬಟ್ ಅದು ಅಲ್ಲೂ ಕೂಡ ದೈವದ ಅರ್ಥ ಒಂದೇ, ಇಲ್ಲೂ ಕೂಡ ದೈವದ ಅರ್ಥ ಒಂದೇ. ಹಾಗಾಗಿ ನಾವು ವಿಭಾಗಿಸಿಕೊಂಡ ದೈವ ದೇವರು ಸರ್ವದೇವ ನಮಸ್ಕಾರ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಈಶ್ವರಂ ಪ್ರತಿಗಚ್ಚತಿ ಅಂತ ಹೇಳ್ತಾರೆ. ಈಶ್ವರ ಅಂದ್ರೆ ಒಡೆಯ ಅಂತ. ಅವನು ಹಾ, ಹಾಗಾಗಿ ಏನ್ ಸಮಸ್ಯೆ ಇಲ್ಲ. ನಮ್ಮ ಅಂದ್ರೆ ಎಲ್ಲಾ ದೇವರಿಗೆ ನಮಸ್ಕಾರ ಮಾಡಿದ್ರು ಅವನಿಗೆ ತಲುಪತ್ತೆ ಅನ್ನೋದು ಅದರ ತಾತ್ಪರ್ಯ. ತೇನ ವಿನಾ ತೃಣಮಪಿ ನ ಚಲತಿ ನ ಚಲತಿ. ಆ ದೇವರಿಗೆ. ಅದೇ ರೀತಿ ಕುಲೆಗಳು ಅಂತ ಹೇಳಿದ್ರೆ ಗತಿಸಿದ ಆತ್ಮಗಳು, ಕುಲೆಗಳ ಮದ್ಮೆ ಅಂತ ಹೇಳ್ತಾರೆ. ಕೆಲವರಿಗೆ ಮದುವೆ ಎಲ್ಲ ಮಾಡಿಸ್ತಾರೆ, ತುಂಬಾ ಒಳ್ಳೆಯ ಅಂದ್ರೆ ಹಿಂದೆ ಮದುವೆ ಆಗದೆ ತೀರಿ ಹೋಗಿದ್ರೆ ಅತೃಪ್ತ ಅಂದ್ರೆ ಅವರಿಗೆ ಒಂದು ಸಂಸ್ಕಾರ ಅಂತ ಮಾಡಿ, ಮದುವೆ ಸಂಸ್ಕಾರ ಅಂತ ಮಾಡಿ ನಮ್ಮ ತುಳುನಾಡಿನ ಕಟ್ಟು ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೊಂದು ಕಲ್ಚರ್. ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಲ್ಚರ್ ಇತ್ತು, ನಮ್ಮ ಸಂಸ್ಕೃತಿ ಇತ್ತು, ಹೇಗೆ ಮಾಡ್ತಾರೆ. ಈಗ ಆ ಮದುವೆ ಸಂಸ್ಕೃತಿಯನ್ನು ಕೂಡ ಈಗಿನ ಸಂಸ್ಕೃತಿಗೆ ಜೋಡಿಸ್ಕೊಂಡು ಮಾಡ್ತಾರೆ. ನಾನು ಅದಕ್ಕೆ ಸಹಮತ ಇರುವುದಿಲ್ಲ. ನಾವು ಹಳೆ ಕಾಲದ ಶೈಲಿಯಲ್ಲೇ ಮಾಡಿಸ್ಬೇಕಂತ ನಮ್ಮ ಇಷ್ಟಗಳು ಇರುವುದು. ಆದ್ರಿಂದ ಇಲ್ಲಿಯ ಕುಲೆಗಳ ಬಗ್ಗೆ ನಮ್ಮ ಪೂರ್ವಸೂರಿಗಳು, ನಮ್ಮ ಹಿರಿಯರು ಅಂತ ನಮ್ಮ ಭಾವನೆ ಇದೆ. ಕೆಲವೊಮ್ಮೆ ಅವರಿಗೆ ದೈವತ್ವವನ್ನು ಕೂಡ ಕೊಡ್ತಾರೆ. ಕೆಲವೊಮ್ಮೆ ದೈವತ್ವವನ್ನು ಕೂಡ ಹಿಂದಿನ ಪೂರ್ವಸೂರಿಗಳಿಗೆ ಕೊಡ್ತಾರೆ. ಇಲ್ಲಿ ಮೊನ್ನೆ ಏನಾಯ್ತು ಹೇಳಿದ್ರೆ, ಮಾಲಾಡಿಯಲ್ಲಿ ಒಂದು ಕುಲೆ ಅಂತ ಬಂದು, ಕುಲೆ ಉಪದ್ರ ಇದೆ. ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ಮೈ ಮೇಲೆ ಬಂದು ಹಾಳು ಮಾಡುದು, ಬೆಂಕಿ ಹಾಕುದು, ಸುಡುವುದು, ಬಟ್ಟೆ ಹರಿಯುವುದು, ಇದೆಲ್ಲ ಕೃತ್ಯಗಳನ್ನ ಎಲ್ಲಗಳನ್ನು ಮಾಡ್ತಾ ಇದ್ದಾರೆ. ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂತು. ಸಾಧಾರಣ ನಾವು ಹಿಂದೆ ಇದೇ ರೀತಿಯ ಉಪದ್ರಗಳ ಬಗ್ಗೆ ವರದಿ ಮಾಡಿದಾಗ ಅದರ ಹಿಂದೆ ಏನೋ ಮಾನವಿಕ ಉಪದ್ರ, ಮನುಷ್ಯನ ಕೈವಾಡ ಇರ್ತದೆ ಅಂತ ನಮಗೆ ಬಹಳ ನನ್ನ ಹಿಂದಿನ ಅನುಭವ. ಅಂದ್ರೆ ನಾನು ವರದಿಗಾರಿಕೆ ಮಾಡಿದಾಗ ಇನ್ನೊಂದ್ಸರಿ ಯಾಕೆ ಹೇಳಿದ್ರೆ, ಕೆಲವೊಂದು ಏನು ಮನುಷ್ಯ ಭ್ರಮೆಯಲ್ಲಿ ಈ ತರ ಎಲ್ಲ ಆರೋಪಗಳನ್ನು ಮಾಡ್ತಾನೆ. ಒಂದು ಭ್ರಮಿತ ಉದಾಹರಣೆಗಳು, ಸೈಕಾಲಜಿಕಲ್ ಇಫೆಕ್ಟ್. ಕಾರ್ಕಳದಲ್ಲಿ ಇದು ಉಪಕಥೆ. ಕಾರ್ಕಳದಲ್ಲಿ ನಾನು ವರದಿಗಾರನಾಗಿದ್ದಾಗ ಒಂದು ಶಾಲೆಯಲ್ಲಿ ಮಗು ನನ್ನನ್ನು ಕಿಡ್ನಾಪ್ ಮಾಡಿತ್ತು ಅಂತ ಒಂದು ಕಾರ್ನಲ್ಲಿ, ಕಪ್ಪು ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ಎಲ್ಲ ಹೇಳಿದ್ರು. ಅಂದ್ರೆ ಅರ್ಥ ಆಗಿಲ್ಲ. ಅಂದ್ರೆ ಒಂದು ಮಗು ಮಗು ಶಾಲೆಯಲ್ಲಿ ಹೇಳಿತ್ತು. ಶಾಲೆಯ ಟೀಚರ್, ಪ್ರಿನ್ಸಿಪಾಲ್ ಬಂದ್ರು. ಅದು ದೊಡ್ಡ ಪತ್ರಿಕೆಗೆ ಹೇಳಿದ್ರು, ಪತ್ರಿಕೆಯಲ್ಲಿ ಬಂತು. ಮರುದಿನ ನನಗೆ ಬಂದು ಫೋನ್ ಕೇಳಿದ್ರು, ಏನು ಬರಲಿಲ್ಲ ನಿಮ್ಮ ಪೇಪರಲ್ಲಿ, ರೈವಲ್ ಪೇಪರಲ್ಲಿ ಬಂದಿದೆ ಅಂತ. ನಾನು ಅದಕ್ಕೆ ಹೋಗಿ ತನಿಖೆ ಮಾಡಿದೆ. ತನಿಖೆ ಅಂದ್ರೆ ನನ್ನದೇ ಶೋಧನೆ. ಅಲ್ಲಿ ಹೋಗಿದೆ, ಮಗು ಹತ್ರ ಇವ್ರ ಹತ್ರ ಎಲ್ಲ ಕೇಳಿದಾಗ ಮಗು ನಾನು ಹೇಳಿದ್ದು, ನಾನು ಒಂದು ಇದರಲ್ಲಿ ಅಡಗಿ ಕುಳಿತಿದ್ದೆ ಅವ್ರು ಬರುವಾಗ ಅಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ರು. ಕಪ್ಪುಗಾರಲ್ಲಿ ಬಂದಿದ್ರು ಅಂತ ಆ ತರ ಒಂದು ಸ್ಟೇಟ್ಮೆಂಟ್, ಜನರಲ್ ಸ್ಟೇಟ್ಮೆಂಟ್ಗಳೆಲ್ಲ ಬಂದ್ರೆ ಅದು ಮಕ್ಕಳ ಕಲ್ಪಿಸಿ ಹೇಳುವಂಥದ್ದು ಅಂತ ಒಂದು ಇದೆ. ಮನಸ್ಸಿನ ಕಪ್ಪು ಹಾಕೊಂಡಿದ್ರು, ಬಟ್ಟೆ ಕಟ್ಕೊಂಡಿದ್ರು ಎಲ್ಲ ಹೇಳ್ತಾರೆ. ನಾನು ಅಡಕಿಕೊಂಡಿದ್ದೆ ಒಂದು ಪಾಯಿಂಟ್ ಅಲ್ಲಿ. ಅವರು ಅಡಕಿಕೊಂಡಿದ್ದಂತ ಗಿಡ ಇದೆಯಲ್ಲ, ಆ ಒಂದು ಕಾಲು ಸಹಿತ, ಅಂದ್ರೆ ಎಲ್ಲವೂ ಕಾಣ್ತದೆ, ಮುಖ ಎಲ್ಲ ಕಾಣ್ತದೆ. ಅಡಗಿ ಕೂತ್ರೆ ಏನು ಕಾಣುದಿಲ್ಲ ಅಂತಲ್ಲ, ಸ್ಪಷ್ಟವಾಗಿ ಗೊತ್ತಾಯ್ತು ಸುಳ್ಳು ಅಂತ. ನಾನು ಮರುದಿವಸ ನಾವು ಅಡಗಿ ಕೂತದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಯ್ತು. ಅವನು ಕಲ್ಪಿಸಿ ಹೇಳ್ತಾ ಇದ್ದಾನೆ. ಮತ್ತೆ ವಿಚಾರಣೆ ಮಾಡಿದ ಮಗು, ಸಣ್ಣ ಮಗು, ಅಂದ್ರೆ ಶಾಲೆಗೆ ಹೋಗ್ತಾ ಇದೆ, 5-6ನೇ ಕ್ಲಾಸ್ ಇರಬೇಕು. ಆಗ ಅವರು ಹೇಳಿದಾಗ ಮತ್ತೆ ಅವನ ಇದೆಲ್ಲ ನೋಡುವಾಗ ಫೇಲ್ ಆಗಿದ್ದ ಎಕ್ಸಾಮ್ ಅಲ್ಲಿ, ಚೆನ್ನಾಗಿ ಮಾಡಿರ್ಲಿಲ್ಲ ಅಂತ ಎಲ್ಲ ಗೊತ್ತಾಯ್ತು. ನಾನು ಒಂದು ವರದಿ ಮಾಡಿದೆ, ಈ ರೀತಿಯಾಗಿ ಮಕ್ಕಳು ಅಂದ್ರೆ ತಮ್ಮ ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ, ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಕಟೆಯನ್ನ ಕಲ್ಪಿಸ್ತಾರೆ ಮನಸ್ಸಿನಲ್ಲಿ, ಇದನ್ನ ಆಸರೆಯನ್ನು ಪಡಿತಾರೆ, ಕಿಡ್ನಾಪ್ ಇದ್ದು, ಅಪಹರಣ ಆಯ್ತು ಅಂತ ನನ್ಗೆ ಗೊತ್ತು. ಮತ್ತೆ ಅದೇ ಟೀಚರ್ ಬೈದಿದ್ರು, ಹೀಗೆ ಬರ್ತಿದ್ದಾರೆ ಯಾರೋ ಪೇಪರ್ನವ ಅಂತ ಹೇಳಿ. ನಾನು ಇನ್ನೊಂದು ಪೇಪರ್ ನಾಟಕ್ಕೆ ಹೋಯ್ದೆ. ನಾನು ಅಲ್ಲಿ ಬಂದಿದ್ದೇನೆ ಗೊತ್ತು, ನನ್ನೆದನ್ನು ನನಗೆ ಬೈದಿದ್ರು, ನಾನಂತ ಗೊತ್ತಿರ್ಲಿಲ್ಲ. ನಾನು ಬೇಜಾರು ಪಟ್ಕೊಳ್ಳಿಲ್ಲ. ಅಂದ್ರೆ ಪೇಪರಲ್ಲಿ ಬಂದ ನಂತರ ನಾನು ವರದಿಯನ್ನ ಪ್ರಿನ್ಸಿಪಾಲ್ ಮೇಡಮ್ ನನಗೆ ಬೈದಿದ್ರು. ನಾವು ಯಾವನೊಬ್ಬ ಅವನಂತೆ, ಪೇಪರ್ ಹೆಸರು ಯಾಕೆ ಹೇಳು, ಅವನಂತೆ ಬರ್ದವನಂತೆ, ಸರಿಗೂ ಇದಿಲ್ಲ ಅಂತ. ಮತ್ತೆ 1-2-3 ದಿನ ತನಿಖೆ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅದು ಫೇಕ್ ಅಂತ. ನಂತರ ನಾನು ಮೊದಲು ಬರ್ದಾಗಿದೆ ಅಂತ ನಾನು ಶೋಧನೆ ಮಾಡಿ, ಅಂತ ಅನುಭವ ಇರೋದ್ರಿಂದ ಇಲ್ಲೂ ಕೂಡ ಕುಲೆಯ ಬಗ್ಗೆ ಕೂಡ ನಾನೊಂದು ಶೋಧನೆ ಮಾಡಿ, ಇದೀಗ ಈ ಫೆಬ್ರವರಿ ಕತೆಗೆ ಬರ್ತಾ ಇದ್ದೇನೆ, ಉಪಕಥೆಯಿಂದ ಮೇನ್ ಕತೆಗೆ. ನನಗೆ ಒಂದು ಸಂಶಯ ಬಂತು.
ಬೇಕಾದಾಗ ಉಪಕಥೆ ಕಟ್ ಮಾಡ್ಬೋದು, ಸೇರಿಸ್ಬೋದು. ಬಿಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಆ ಉಪಕಥೆ ಕೂಡ ಇದಕ್ಕೊಂದು ಪೀಠಿಕೆ ಹೌದು. ಹಾಗೂ ಸರಿಯಾದ ರೂಪ ಕೊಡ. ನನಗೆ ಅನುಭವ ಹೇಗೆ ಆಯ್ತು ಅಂದ್ರೆ, ನನ್ನ ಪುಕ್ಕನೆ ಕುಲೆ ಅಂತ ಹೇಳಿದ್ರೆ ನಮ್ಮದೇ ಇರುವುದಿಲ್ಲ ಅಂತ, ಈ ಕುಲೆಯನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಜನರನ್ನ ಮಂಗ ಮಾಡ್ತಾರಲ್ಲ ಅಂತವರಿಗೋಸ್ಕರ. ಆದ್ರೆ ಆ ಮಗು ಮುಗ್ಧ ರೂಪದಲ್ಲಿ ಮಾಡಿದ್ದಿರ್ಬಹುದೇನೋ. ಯಾವ್ದು ಅಲ್ಲ, ಮಗು ಅದು ಮುಕ್ತತೆ ಅಂತಲ್ಲ ಆ ಸಂದರ್ಭದಲ್ಲಿ. ಅದು ಐ ಥಿಂಕ್ ಅಲ್ಲ, ಅದು ಮಗು ಮಾಡಬೇಕಾದ ಪ್ರೆಷರ್ ರಿಲೀಸ್ ಮಾಡ್ಲಿಕ್ಕೆ ಮಗು ಮಾಡಿದ್ದು. ಆ ವಿಷಯ ಕೂಡ ಕುತೂಹಲಕಾರಿ. ಅದು ಯಾಕಂದ್ರೆ ಹೆತ್ತವರು ಅವ್ನು ಚೆನ್ನಾಗಿ ಮಾಡ್ಬೇಕು, ನಾನು ಪಾಸ್ ಆದ್ರೇನೆ ಬದುಕು, ಇಲ್ಲಾದ್ರೆ ಸಾಹಿತ್ಯ ಮಕ್ಕಳು ಹಾಳಾಗ್ತಾರೆ ಅನ್ನುವಂತ ಪ್ರೆಷರೈಸ್ ಇಂದ ಮಕ್ಕಳು ಹೊರಗೆ ಬರ್ಲಿಕ್ಕೆ ಈ ಕಥೆಯನ್ನ ಸೃಷ್ಟಿ ಮಾಡಿದ. ಅದು ಸೈಕಾಲಜಿಕಲ್ ಏನು, ಅದು ಹಾಗೆ ಹಾಗೆ ಮಾಡಿದ್ರೆ ಹಾಗಾಗ್ತದೆ ಅಂತ ಕೆಲವೊಂದು. ಇಟ್ಸ್ ಲೈಕ್ ಅ ಡಿಫೆನ್ಸ್ ಮೆಕ್ಯಾನಿಸಮ್. ಹೌದು. ಅಂದ್ರೆ ನಾವು ಬದುಕಬೇಕು ಅಂದ್ರೆ ನಮಗೆ ಬರೀಲಿಕ್ಕೆ ಆಗುದಿಲ್ಲ, ಇವ್ರು ಬೈತಾರೆ ಮಾರ್ಕ್ ಮನೆಗೆ ತಗೊಂಡೋದ್ರೆ, ಈ ತರ ಅವರ ಅಟೆನ್ಷನ್ ಇದಕ್ಕೆ ಕೊಟ್ಟಿಗೆ ಅವನಿಗೆ ಸ್ವಲ್ಪ ಸಹಾನುಭೂತಿ ಸಿಗ್ತದೆ, ರಿಲ್ಯಾಕ್ಸ್ ಆಗ್ತಾನೆ ಅವರು. ಬಟ್ ಇದನ್ನ ಈ ವಿಷಯ ನೀವೇನ್ ಹೇಳಿದ್ರಿ, ಈ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಏನ್ ಹೇಳಿದ್ರಿ, ಈ ಸಹಾನುಭೂತಿ ಸಿಗುತ್ತೆ ಆತರ ಬೈಯೋದಕ್ಕೆ. ಓಕೆ, ಈ ತರದೊಂದು ಕತೆ ಬಂತು ಅಂತಂದ್ರೆ ಅವ್ರನ್ನ ಅವಾಯ್ಡ್ ಮಾಡ್ಬೋದು ಅನ್ನೋ ತರದೊಂದು ಇದು ಹೇಳಿದ್ರಿ ನೀವು. ಇದು ಸೈಕಲಾಜಿಕಲಿ ಕೂಡ ಪ್ರೂವ್ ಆಗಿರುವಂತದ್ದ. ಇದಕ್ಕೆ ಯಾರಾದ್ರೂ ಈ ಸೈಕಿಯಾಟ್ರಿಸ್ಟ್ಗಳು ಇದನ್ನ ಅಂದ್ರೆ ಒಪ್ತಾರಾ? ಅದು ಹೇಗೆ ನಿಮ್ ಪ್ರಕಾರ? ಅಲ್ಲ, ಡಾಕ್ಟರ್ ಮೀನಾಗುಂಡಿ ಸುಬ್ರಹ್ಮಣ್ಯ ಅಂತ ಪ್ರಾತಸ್ಮರಣೀಯರು ಸೈಕಾಲಜಿ ಅದ್ರ ಬಗ್ಗೆ, ಸೈಕೋಥೆರಪಿ ಬಗ್ಗೆ. ನಾನು ಅವ್ರ ಪುಸ್ತಕ ಫಸ್ಟ್ ಟೈಮ್ ಓದುವಾಗ ಅವರು ಓದಿದ್ ತುಂಬಾ ಒಂದು ಪುಸ್ತಕ ಅಂತ ಅಂತಿದ್ರೆ ಎಲ್ಲರೂ ಬದುಕಿನ ಅನುಭವ ತಿಳ್ಕೊಂಡು ಬಿದ್ರೆ ಡಾಕ್ಟರ್ ಮೀನಾಗುಂಡಿ ಸುಬ್ರಹ್ಮಣ್ಯ ಬರ್ದ ಪುಸ್ತಕವನ್ನ ಓದ್ಬೇಕು. ಸಾರಿ, ನಾನು ಸೈಕಿಯಾಟ್ರಿಸ್ಟ್ ಅಂತ ಒಂದು ರಾಂಗ್ ಪದ ಉಪಯೋಗಿಸಿದೆ. ಆಕ್ಚುಲಿ ಸೈಕಾಲಜಿಸ್ಟ್ ಅಥವಾ ಸೈಕೋಥೆರಪಿಸ್ಟ್, ಅದು ಬೆಸ್ಟ್. ಅವರು ಅದನ್ನ ತುಂಬಾ ಚೆನ್ನಾಗಿ ಒಂದು ಬರ್ದಿದ್ದಾರೆ. ನನಗೆ ತುಂಬಾ ಖುಷಿ ಆದಂತ ಅದೊಂದು ಪುಸ್ತಕ. ಸೊ ಅದರಲ್ಲಿ ನಾಲೆಜ್ ಇತ್ತು, ಅದನ್ನ ಓದಿದ್ರಿಂದಾಗಿ ಈ ತರ ಎಲ್ಲ ಯಾವ ತರ ಮನುಷ್ಯ ಕಲ್ಪನೆ ಮಾಡ್ತಾನೆ, ಯಾವ ರೀತಿ ಇದ್ ಮಾಡ್ಬೋದು, ಯಾಕೆ ತಗೊಳ್ಬಹುದು, ಎಲ್ಲ ವಿಷಯಗಳೆಲ್ಲ ಅಲ್ಲಿ ಪುಸ್ತಕದಲ್ಲಿ ಬರ್ತಿದ್ದಾರೆ. ಸೊ ಅದರದ್ದು ಸ್ವಲ್ಪ ನಾಲೆಜ್ ಇತ್ತು. ಮತ್ತೆ ಇದು ಸೈಕೋಥೆರಪಿಗಳು, ಸೈಕಾಲಜಿಸ್ಟ್ಗಳು ಎಲ್ಲವನ್ನ ಆ ರೀತಿಯಾದಂತ ಇದನ್ನ, ಅದು ಸಹಜ ಒಂದು ಇರುವಂತದ್ದು, ಅದನ್ನ ನಾವು ಅವರಿಗೆ ಗಮನ ಕೊಡೋದ್ರ ಮೂಲಕ ಅವ್ರ ಬಗ್ಗೆ ಒಳ್ಳೆ ರೀತಿಯ ಸಪೋರ್ಟ್, ಪಾಸಿಟಿವ್ ಮಾಡೋದ್ರ ಮೂಲಕ ಸರಿ ಮಾಡ್ಬೋದು ಅಂತ ಹೇಳಿದ. ಅದೇನು ದೊಡ್ಡ ಇದಲ್ಲ, ಸಹಜವಾಗಿ ನೋಡೋಣ. ಈ ಜ್ಞಾನ ಇತ್ತು ನಮ್ಮ ಜ್ಞಾನ ಇದ್ದದಕ್ಕೆ ನಾವು ಆ ರೀತಿ ಆರ್ಟಿಕಲ್ಗಳನ್ನೆಲ್ಲ ಮಾಡ್ಲಿಕ್ಕೆ. ಒಬ್ಬ ಪತ್ರಕರ್ತನಾಗಿ ಇದು ಕೂಡ ಪುಸ್ತಕ ಅಗತ್ಯ. ಖಂಡಿತ ಅಂತ ಪುಸ್ತಕಗಳನ್ನು ನಾವು ಓದಲೇಬೇಕು. ಕಾಡಿನ ಬಗ್ಗೆ ವರದಿ ಮಾಡ್ಬೇಕಾದ್ರೆ ಇವರೆಲ್ಲ ಇವ್ರು ಯಾರು ಅವ್ರ ಹೆಸರು ಬರ್ತಾ ಇಲ್ಲ, ಅವರಲ್ಲಿ ಪುಸ್ತಕ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಕಾಡಿನ ಬದುಕಿನ ಬಗ್ಗೆ, ಕಾಡಿನ ಹೇಗಿರ್ತದೆ ಬದುಕು, ಆ ಪುಸ್ತಕ ನಾವು ಅಲ್ಲ ಅವರಲ್ಲ, ಅವರೊಬ್ಬರ ಮಗ, ನನ್ಗೆ ಹೆಸರು ಬರ್ತಾ ಇಲ್ಲ, ಪುಸ್ತಕಗಳದ್ದು ಸಾರ ಮಾತ್ರ ನಾವು ತಗೊಳ್ಳುದು. ಸರಿ. ಕಾರ್ಕಳ, ಹೆಪ್ರಿ, ಸೋಮೇಶ್ವರ ಅಭಯಾರಣ್ಯ ಈ ಭಾಗದಲ್ಲೆಲ್ಲ ಕೆಲಸ ಮಾಡುವಾಗ ನಾವು ಕಾಡಿನ ಜ್ಞಾನ ಇರ್ಬೇಕಾಗ್ತದೆ. ಆದ್ರೆ ಅಲ್ಲಿ ಎಲ್ಲಿ ವರದಿಗಳು ಸಿಗುದಿಲ್ಲ. ಒಂದ್ ಮೇಲ್ಗಡೆ ಸಿಂಹಾವಲೋಕನದ ಒಂದು, ಈಗ ದ್ರೋಣ ಅವಲೋಕನದ ಮಾಡಿದ್ರೆ ಒಂದು ರಸ್ತೆ ವೆಂಕಟರಮಣ ದೇವಸ್ಥಾನದಿಂದ ಇಲ್ಲಿ ಅನಸೇನ ದೇವಸ್ಥಾನ, ಅದೇ ಮಂಗಳೂರು ಕಾರ್ಕಳ ಪೇಟೆ ಒಂದು, ಮತ್ತೆ ಏನೂ ಇರುದಿಲ್ಲ ಅಂತ ವರದಿ ಮಾಡ್ಲಿಕ್ಕೆ. ಮತ್ತೆಲ್ಲ ಕಾಡುವೆ, ಆ ಕಡೆ ಎಲ್ಲ ಕಾಡುಗಳೇ. ಅಲ್ಲಿ ವರದಿ ಮಾಡಿದ್ರೆ ಕಾಡಿನ ಬಗ್ಗೆ ವರದಿ, ನಾನು ಫಸ್ಟಿಗೆ ಅಲ್ಲಿ ವರದಿಗೆ ಕಳಿಸಿ ಸ್ಪೆಷಲ್ ಸ್ಟೋರಿ ಮಾಡ್ಬೇಕು ನೋಡುವಾಗ, ಆಗ ನಾನು ಅನಿಸಿದ್ದು ಕಾಡಿನ ಬಗ್ಗೆ ನಾಲೆಜ್ ಬೇಕಾದ್ರೆ ಕಾಡಿನ ಬಗ್ಗೆ ಇದನ್ನು ಅಧ್ಯಯನ ಮಾಡಬೇಕು, ಮತ್ತೆ ಅಲ್ಲಿಯ ಜನರ ಅಧ್ಯಯನ, ಇದರಿಂದ ವರದಿಗಳನ್ನ ಮಾಡಬಹುದು ಅಂತ. ಹಾಗೆ ನಾನು ತಿಳ್ಕೊಂಡು ವರದಿಗಳನ್ನ, ಪುಸ್ತಕಗಳು ಬೇಕು ಅಂತ ತಿಳ್ಕೊಂಡು ಮಾಡ್ತಾ ಇದ್ದೆ. ಡಾಕ್ಟರ್ ಮೀನಾಗುಂಡಿ ಸುಬ್ರಹ್ಮಣ್ಯ ಪುಸ್ತಕ ಕೂಡ ಇಂಥ ವರದಿಗಳನ್ನು ಮಾಡುವಾಗ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ. ಓಕೆ, ಈಗ ಅದೇ ನಮ್ಮ ಫೆಬ್ರವರಿ ಕತೆಗೆ ಬರೋದಾದ್ರೆ 18 ತಾರೀಕು ಏನೋ ಫೆಬ್ರವರಿ ಭಾಗದಲ್ಲಿ ಬಂದಾಗ ಅಲ್ಲಿ ಈ ರೀತಿಯಾಗಿ ಉಪದ್ರವಗಳಾಗ್ತಾ ಇದೆ. ನಮ್ಮ ದಾಮೋದರ ದೊಂಡೋಲೆ, ನಮ್ಮ ವರದಿಗಾರರು, ನಮ್ಮಂದ್ರೆ ಸುದ್ದಿ ಬಿಡುಗಡೆ, ನಮ್ಮ ರಾಜ್ಯ ಮಟ್ಟದ ಇದರಲ್ಲೆಲ್ಲ ಮಾಡಿ ತುಂಬಾ ಹೆಸರು ಮಾಡಿದಂತ ವರದಿಗಾರರು, ಅವರು ಸ್ಪಾಟಿಗೆಲ್ಲ ಹೋಗಿದ್ರು. ಆ ಥರ ಎಲ್ಲ ಆಗಿದೆ ಅಂತ ಅವ್ರ ನಾಲೆಜ್ ಎಲ್ಲ ಕೇಳಿದೆ. ಆದರೆ ನಮ್ಮಲ್ಲಿ ಒಂದು ಪತ್ರಿಕೆಗೆ ಮಾಡಿದೆ ಒಂದು ಸುದ್ದಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಆಮೇಲೆ ಡಿಸ್ಕಷನ್ಗೆ ಎಲ್ಲ ಒಂದು ಕರೆದಿದ್ರು ನಮ್ಮ ಕೂಡ್ಲ ಇವರು, ಸ್ವಲ್ಪ ನಾಲೆಜ್ ಎಲ್ಲ ಕೇಳ್ಕೊಂಡು ಏನಾಗಿದೆ ಅಂತೆಲ್ಲ ಕೇಳ್ಕೊಂಡು ಅಲ್ಲಿ ಕೂತಿ ಒಂದೊಂದು ಐಡಿಯಾ, ಅಲ್ಲಿ ಮನೋವೈದ್ಯರಿದ್ರು, ಹುಲಿಕಲ್ ನಾಗರಾಜ್ ಇದ್ರು, ಮತ್ತೆ ನಾನಿದ್ದೆ, ಮತ್ತೆ ನಿತಿನ್ ಇದ್ರು ಆಂಕರ್.
ಅವ್ರು ಚಂದ ಮಾಡಿ ಅದರ ಬಗ್ಗೆ ಏನಾಯ್ತು ಅಂತ ಆವಾಗ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಓಕೆ. ಏನು ಸಮಸ್ಯೆಗಳಾಗ್ತಾ ಇತ್ತು, ಫೋನ್ ಎಲ್ಲ ಕನೆಕ್ಟ್ ಆಗ್ತಿರ್ಲಿಲ್ಲ. ಆಗ ಹೆಚ್ಚಿನ ಕುಲೆ ತೋಪೋದ್ರೆ ಪೋಡು ಅಂತ ನಾನು ಹೇಳಿದ್ದೆ. ಆಗ ಅಂದ್ರೆ ಎಲ್ರು ಅಂದ್ರೆ ಅಂದ್ರೆ ಏನು ಕುಲೆ ಅಲ್ಲಿ ಸಂಬಂಧದ ಕುಲೆ ದುಪದ್ರ ಅಂದ್ರೆ ಅಲ್ಲಿ ಪ್ರೇತಾತ್ಮದ ನಡೆದ ಘಟನೆ ಒಂದು ಪ್ರೇತಾತ್ಮದ ಉಪಟಳ ಅಂತ. ಉಪಟಳ ಅಂತ. ಹಾ, ಹಾ. ಇಲ್ಲಿ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ಬಹುಶಃ ಇದು ಪ್ರೇತಾತ್ಮದ ಉಪಟಳ ಅಂತ ನಮ್ಮ ಭಾಷೆಯಲ್ಲಿ ನಮ್ಮಲ್ಲಿ ಅದು ಆಡುವಲ್ಲಿ ಒಂದು ಕುಲೆ ತೋಪದ್ರೆ ಅಂತ ತಮಾಷೆಗೊಂದು ಹೇಳುವಂಥದ್ದು ಇರ್ತದೆ. ಹಾ. ಹಾಗೆ ಅದಕ್ಕೆ ಎಲ್ಲ ಉಳಿದವರೆಲ್ಲ ಆ, ನೆಗಡಿದಾಗ ಫೋನ್ ಮಾಡಿದ ಅಂದ್ರೆ ಎಲ್ರು ನೆಗಡ್ತಾ ಇದ್ರು. ಅಂದ್ರೆ ಆಗ ಅವ ಆಲ್ರೆಡಿ ಒಂದು ಅಲ್ಲಿಯ ಸ್ಥಳೀಯರು ಸಂಪರ್ಕದಲ್ಲಿದ್ದಾರೆ, ಅಲ್ಲಿಯ ಮನೆಯಿಂದ ಅವರು ಅವರ ಸ್ನೇಹಿತ ಯಾರು ಉಮೇಶ್ ಶೆಟ್ಟಿ ಅವ್ರ ಸ್ನೇಹಿತ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ನಿತಿನ್ ಹೇಳಿ ಕನೆಕ್ಟ್ ಮಾಡಿ ಆಗಿದೆ. ಇವರು ಇಲ್ಲಿ ನಾವು ಮಾತಾಡೋದೆಲ್ಲ ಅವನಿಗೆ ಕೇಳ್ತಾ ಇದ್ದಾರೆ. ಅವ ಸ್ವಲ್ಪ ಪಾರ್ಟಿ ಮತ್ತೆ ಕೋರ್ದಟ್ಟದ್ದು ಕೋಳಿ ಅಂಕದ್ದೆಲ್ಲ ಸಿಕ್ಕಾಪಡ ಅವನಿಗೆ ಬಿಸಿ ಇದೆ ಅವನು. ಹಾಗಾಗಿ ನಗಡಿದ್ಯಾರ ಡ್ಯಾಶ್ ಮಗ ಅಂತ ಹೇಳ್ದ. ಅದು ಎಲ್ಲ ನಮ್ಮ ಮುಖವನ್ನೆಲ್ಲ ತೋರಿಸಿದ್ರು. ಹಾ. ನಮ್ಮ ಎಲ್ಲರೂ ನಗತಾ ಇದ್ರಲ್ಲ. ಹ್ಮ್. ಈ ಇದನ್ನೇ ಕಾಯ್ತಾ ಇದ್ದ ಒಂದು ವರ್ಗ ಇರ್ತದೆ. ಈಗ ನಾವು ಸತ್ಯದ ಪ್ರಾಮಾಣಿಕತೆ ವರದಿ ಐ ಮಾಡಿ ಥಿಂಕ್ ನೀವು ಅದು ಅಷ್ಟೆಲ್ಲ ಡ್ಯಾಶ್ ಎಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ. ಐ ಥಿಂಕ್ ಅದು ಬಾರಿ ಫೇಮಸ್ ಆಗಿದೆ ಆ ನಗಡುದ್ಯಾರ ಪದ ಕೋಳಿ ಮಗ ಈಗಾಗಲೇ. ಅಂತ. ಇವಾಗ ಫೇಮಸ್ ಆಗಿದೆ ಆ ಪದ. ಹೌದು, ಅದು ಆ ತರ ಒಂದು ಬಂದಾಗ ಹ್ಮ್. ಎಲ್ಲ ಅದು ನಮ್ಮನ್ನ ಆಗದ ಒಂದು ಸತ್ಯ ಪ್ರಾಮಾಣಿಕತೆ ಅಂತ ನೇರ್ನಿಷ್ಠ ಪೆಟ್ಟು ತಿಂದ ಒಂದು ವರ್ಗ ಇರ್ತದೆ. ಅವರಿಗೆ ಈಗ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡುವಾಗ ಅದನ್ನ ಒಂದು ಸಾಕ್ಷಿ ಕೊಡ್ತೇನೆ ಅಂತ ಹೇಳಿ ಇದುವರೆಗೂ 10 ವರ್ಷದಲ್ಲಿ ಸಾಕ್ಷಿ ಕೊಡದೆ ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ ಏನು ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರಿಸಲಿಕ್ಕೆ ಆಗದಾಗ ಇಂತಹ ರೀತಿಯಲ್ಲಿ ಟ್ರೋಲ್ ಮಾಡಿ ತೇಜೋವಧೆ ಮಾಡುವಂತ ಒಂದು ಕಾಯ್ತಾ ಇರುವಂತ ಒಂದು ವರ್ಗ ಇರ್ತದೆ. ಅವರಿಗೆ ಏನು ಸಿಕ್ಕ ಇವನು ಬೋಡಿ ಮಗ ಹೇಳಿದ್ರೆ ಇವನಿಗೆ ಅದನ್ನ ಜಾಯಿಂಟ್ ಮಾಡುವ ಅಂತ ಹೇಳಿ ಎಲ್ಲ ತಮಾಷೆ ಮಾಡಿ ಟ್ರೋಲ್ ಮಾಡಿ ನಮ್ಮನ್ನು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ತುಂಬಾ ಜನ. ಒಂದೆರಡು ದಿನ ಒಂಥರ ಮುಜುಗರ ಆದಾಗೆ ಆಗ್ತದೆ. ಯಾಕೆ ಅಂದ್ರೆ ಅಯ್ಯೋ ಈ ನಾವೊಂದು ಎಣಿಸಿದ ಸಂಸ್ಕಾರ ಸಂಸ್ಕೃತಿ ಬೈಗಳು ತಗೊಳ್ಬಾರ್ದು. ನಮ್ಗೆ ಅಪ್ಪ ಅಮ್ಮ ಎಲ್ಲ ಹೇಳಿರ್ತಾರಲ್ಲ, ಆ ಸಮಾಜಕ್ಕೆ ಎಷ್ಟು ಚಂದ ಮಾಡಿದ ಸಮಾಜಕ್ಕೆ ಸಮಸ್ಯೆ ಆಗಬಾರ್ದು ಅಂತ. ಆಗ ಸ್ವಲ್ಪ ನೋವಾಗ್ತದೆ. ಮತ್ತೆ ಅನಿಸ್ತದೆ ಈ ಸಮಾಜವೇ ಇದೇ ರೀತಿ. ಈಗ ಏನ್ ಹೇಳ್ತಾರೆ, ಹತ್ರದ ಆತ್ಮಗಳೇ ಜಾಸ್ತಿ, ಇನ್ನೊಬ್ಬರನ್ನು ಟ್ರೋಲ್ ಮಾಡಿದ್ರೆ ಖುಷಿ ಪಡುವವರೇ ಜಾಸ್ತಿ ಇದ್ರೆ ಸೊ ಆ ಸಮಾಜದಲ್ಲಿ ಬದುಕಿರುವಾಗ ನಾವು ಅದನ್ನ ಸ್ವೀಕಾರ ಮಾಡ್ಕೊಳ್ಳುವ ಅಂತ ಒಂದು ಸ್ವೀಕಾರ ಮಾಡಿಕೊಂಡು ಅದನ್ನ ಟ್ರೋಲ್ ಅನ್ನ ಇದು ಮಾಡಿದ್ವಿ. ಆದ್ರೆ ನಾನು ಆವತ್ತು ಹೇಳಿದ್ದೆ, ಆ, ಇದು ಮಾನವ ನಿರ್ಮಿತ ಕುಲೆ ಆಗಿರ್ಬೋದು ಅಂತ ನನ್ಗೊಂದು ಸಂಶಯ ಇದೆ ಅಂತ. ಹ್ಮ್. ಅದಾದ 3 ದಿನದಲ್ಲಿ ಹ್ಮ್. ಅಂದ್ರೆ ಇದು ಈ ಮಾನವ ನಿರ್ಮಿತ ಕೊಲೆ ಅಂದ್ರೆ ಏನದು? ಅಂದ್ರೆ ಅವನು ಸ್ವಲಾಭಕ್ಕಾಗಿ ಈ ಬೆಂಕಿ ಹಬ್ಸುದು. ಯಾಕೆ ಹೇಳಿದ್ರೆ ಅದು ಅಲ್ಲಿ ನಾನು ಪ್ರತಿಯೊಂದು ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳಿದ್ದೆ. ಇದು ಯಾಕೆ ಎಲ್ಲರ ಎದುರುಗಡೆ ಇದು ಬೆಂಕಿ ಬಿಡುವುದಿಲ್ಲ, ಯಾಕೆ ಅದು ಬರ್ತದೆ ಮೊಬೈಲ್ ಅಲ್ಲಿ ಮಾತ್ರ. ಮೊಬೈಲ್ ಅಲ್ಲಿ ಕುಲೆಯನ್ನು ಹೇಗೆ ಸೆರೆ ಹಿಡಿದ್ರು. ಅದಾದ್ಮೇಲೆ ಎಲ್ರು ಇರುವಾಗ ಬೆಂಕಿ ಬಿಡುದಿಲ್ಲ, ಪಾತ್ರೆಗಳ ಶಬ್ದ ಆಗ್ಲಿ, ಎಲ್ಲರೇ ಇದ್ರು ಬೆಂಕಿ ಬಿಟ್ಟಾದ್ಮೇಲೆ ಆ ವಿಡಿಯೋಗಳನ್ನ ತೆಗಿತಾರೆ. ಸೊ ಇದ್ಯಾರು ನೀವೊಂದ್ ಸ್ವಲ್ಪ ಅದನ್ನ ಸೈಂಟಿಫಿಕ್ ಆಗಿ ಅಂದ್ರೆ ಅದರ ವಿಮರ್ಶೆ ಮಾಡಿ ಯಾಕೆ ಹೇಗಾಯ್ತು ಮತ್ತೆ ನೋಡುವಾಗ ಅದು ಮೊಬೈಲ್ ನಲ್ಲಿ ಸ್ನ್ಯಾಪ್ ಚಾಟ್ ಅಲ್ಲಿ ತೆಗೆದಂತ ಕುಲೆ ಅಥವಾ ಪ್ರೇತಾತ್ಮ ಅನ್ನೋದು ಸಾಬೀತಾಯ್ತು. ಅಂದ್ರೆ ಅಲ್ಲಿರುವಂತ ವಯೋಮಿತಿ ಮಕ್ಕಳದ್ದು ಮತ್ತೆ ಈ ಅದರ ಅಪ್ಪ ಇದ್ದಾನೆ ಏನು ಅವನ ಹಿನ್ನೆಲೆ ಕೆಲಸ ಇದೆಲ್ಲ ನೋಡುವಾಗ ಮತ್ತೆ ಅವನು ಎಲ್ಲರ ಎದುರು ಹೇಳಿದ್ದೇನೆ ಹೇಳಿದ್ರೆ ನನ್ನ ಚಿನ್ನವನ್ನ ಪ್ರೇತಾತ್ಮ ಕದ್ದಿದ್ದೆ, ದೈವದ ಮೇಲೆ ಏನೆಲ್ಲ ಹಾಕಿ ಎಂತೆಲ್ಲ ಹೇಳಿದ. ಬಟ್ಟೆ ನೋಡಿದ್ರೆ ಅವನು ಆ ಚಿನ್ನಾಭರಣ ಮತ್ತೆ ಸಿಕ್ತು ಅಂತ ತಪ್ಪಾಯ್ತು. ಅಂದ್ರೆ ತಪ್ಪೊಪ್ಪಿಗೆಲ್ಲ ಸ್ಪಷ್ಟನೆ ಕೊಟ್ಟ, ನನ್ನ ಚಿನ್ನ ಇದಿಲ್ಲ, ಇಲ್ಲೇ ಇದೆ, ಸಿಕ್ಕಿದೆ ಅಂತ. ಇವನು ಏನ್ ಹೇಳಿದ್ರೆ ಇವನೇ ಆ ಚಿನ್ನವನ್ನ ಇನ್ನೊಂದು ಕಡೆ ಅಡವಿಟ್ಟು ಅದಾದ್ಮೇಲೆ ಇವ ಮಾಡಿದ ತಪ್ಪನ್ನ ದೈವದ ಮೇಲೆ ಹಾಕಿ ಕುಲೆಯ ಮೇಲೆ ಹಾಕಿ ಅವನು ಕೋರ್ದಟ್ಟಕ್ಕೆಲ್ಲ ಹೋಗಿ ಜೂಜಾಡುವ ಅಭ್ಯಾಸ ಇತ್ತು. ಇದೆಲ್ಲ ಮಾಡಿದ್ದೆಲ್ಲ ಬೇಡ್ತಿದ್ದದ್ದು. ಅದಾದ್ಮೇಲೆ ಇದು ಕುಲೆ ಅಂತೆಲ್ಲ ನಾಟಕ ಮಾಡಿ ಇವರೆಲ್ಲ ಹಬ್ಸಿ ಮಗಳದ್ದು ಅವ್ರದ್ದೆಲ್ಲ ಇದೆಲ್ಲ ಜಾಯಿಂಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ದೊಡ್ಡ ರಾಧ ಅಂತ ಮಾಡಿ ಅವನು ಒಳ್ಳೆಯವ. ಅವನು ಮಾಡಿದ್ದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಬಿಟ್ಟ ಡಾಕ್ಟರ್ ಮನೋವೈದ್ಯರು, ಇನ್ನೊಂದು ಮಾಧ್ಯಮ, ಮತ್ತೆ ನಾನು ಪತ್ರಕರ್ತನಲ್ಲಿ ವಿಮರ್ಶೆ ಮಾಡಿದ್ರು, ನಮ್ಮನ್ನ ಟ್ರೋಲ್ ಮಾಡ್ತಾ ಇದ್ರು. ಅಂದ್ರೆ ಇದು ಈಗಿನ ಟ್ರೆಂಡ್ ಅತೃಪ್ತ ಆತ್ಮಗಳದ್ದು.
ಬಟ್ ನೀವು ಮಾತಾಡ್ತಾ ಇರೋ ಎಲ್ಲಾನು ಕೂಡ ನೋಡಿದಾಗ ನೀವು ತುಂಬಾ ಆಳವಾಗಿ ಒಂದು ವಿಷಯದ ಬಗ್ಗೆ ಹೋಗೋದಿರಬಹುದು, ಮತ್ತೆ ಎಸ್ಪೆಷಲಿ ಈ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಅದನ್ನ ನೋಡುವಂಥದ್ದು ಅಂತ ಹೇಳಿದ್ರೆ, ಹಾಗಿದ್ರೆ ನಿಮ್ ಪ್ರಕಾರ ಸೈಂಟಿಫಿಕಲಿ ನೋಡೋದಾದ್ರೆ ಈ ಪ್ರೇತಾತ್ಮಗಳು ಇರೋದು ಹೌದಾ, ಅಥವಾ ಈ ಒಂದು ಇನ್ನೊಂದು ವಿಷಯ ನಾವು ನೋಡಿದ್ವಿ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಕೂಡ, ಸೊ ಈ ಎರಡು ವಿಷಯದ ಬಗ್ಗೆ ಮಾತಾಡ್ಬೋದು? ನಾನು ನಂಬಿಕೆಗಳ ಬಗ್ಗೆ ಮಾತಾಡೋದಿಲ್ಲ. ಈಗ ಪೂರ್ವಸೂರಿಗಳು, ನಾವು ಹಿರಿಯರು ಅಂತ ಪೂರ್ವ ಸೂರಿಗಳು ಅಂದ್ರೆ ಏನು? ಹಿರಿಯರು, ಪೂರ್ವ ಅಂದ್ರೆ ಹಿಂದೆ, ಸೂರಿಗಳಂದ್ರೆ ಆತ್ಮ ಅಂದ್ರೆ ಜ್ಞಾನಿಗಳು, ಆತ್ಮಗಳು ಅಂತ. ಪೂರ್ವ ಸೂರಿಗಳು ಅವರನ್ನೇ ಯಾವತ್ತು ನಾವು ಸ್ಮರಣೆ ಮಾಡ್ತೇವೆ, ಪ್ರಾತಃ ಸ್ಮರಣೆ. ಈಗ ಈಗ ನಿಮಗೆ ನಿಮಗೆ ನಿಮ್ಮ ಕಾಲೇಜ್ ಮೇಟ್, ಕ್ಲಾಸ್ ಲೀಡರ್, ಒಟ್ಟಿಗೆ ಫ್ರೆಂಡ್ ಆಗಿ ತುಂಬಾ ಒಳ್ಳೆ ಇದ್ದವರ ಜೊತೆ ನೀವು ಒಂದು ದಿವಸ ತುಂಬಾ ಸಮಯದ ನಂತರ ಹೋದ್ರೆ ನಿಮ್ಮ ಬಾಡಿ ಆರೋಗ್ಯ ಅಥವಾ ನಿಮ್ಮ ಯೌವನ ಪುನಃ ಬಂದಾಗಿ ಕಾಣ್ತದೆ ಆ ಸಂದರ್ಭದಲ್ಲಿ, ಸ್ವಲ್ಪ ಹೊತ್ತಿನಲ್ಲಿ ಆ ಒಂದು ಕುಶಾಲ್. ಅಂದ್ರೆ ನಾವು ಆ ನೆನಪು ಮಾತ್ರದಿಂದ ಆ ವಾತಾವರಣ ಸೃಷ್ಟಿ ಆಗ್ತದೆ ಅಂತಾದ್ರೆ, ನಮ್ಮ ಹಿರಿಯರನ್ನ ನೆನಪು ಮಾಡೋದ್ರಿಂದ, ನಮ್ಮ ಪೂರ್ವಸೂರಿಗಳ ಇದ್ದಾರೆ, ನಮ್ಮ ತಂದೆಯ ಫೋಟೋವನ್ನೇ ನಮ್ಮ ಎದುರುಗಡೆ ಇಟ್ಟು, ಅವ್ರ ತಂದೆ ತೀರಿರ್ತಾರೆ ಬಿಡಿ, ಅವ್ರು ಇಲ್ಲ ಅಂತ ಲೆಕ್ಕ ನಿಮ್ಮ ಸೈಂಟಿಫಿಕ್ ಪ್ರಕಾರ, ಇಲ್ಲ ಅವರು. ಅದೇ ತಂದೆ ಫೋಟೋ ತಾಯಿ ಫೋಟೋನ ಇಟ್ಟಾಗ ನಿಮ್ಗೆ ಹತ್ರ ಒಂದು ಅನುಬಂಧ ಬರುವುದಿಲ್ವಾ, ಭಾವನೆ ಇದರಲ್ಲಿ, ಅದರಿಂದಾಗಿ ದೇಹದಲ್ಲಿ ವ್ಯತ್ಯಾಸಗಳಾಗುದಿಲ್ವಾ? ಶಕ್ತಿ ಮರುಪು ಯಾರು ನಿಮಗೆ ಆಗದವರನ್ನ ಎದುರುಗಡೆ ಅವನ ಫೋಟೋ ಇಟ್ಟರೆ ಬಿ.ಪಿ ರೈಸ್ ನೆಗೆಟಿವ್ ಎನರ್ಜಿ ಬಿ.ಪಿ ರೈಸ್ ಆಗ್ತದೆ, ಆರೋಗ್ಯದ ಮೇಲೆ ಹಾಳಾಗ್ತದೆ. ಅಂದ್ರೆ ಪ್ರಭಾವ ಬೀರ್ತದೆ ಅಂತ ಆದ್ರೆ ಅದನ್ನ ನಾವು ನಂಬುವುದಕ್ಕೆ ಯಾಕೆ ಅಡ್ಡಿ? ನಮ್ಮ ಮೇಲೆ ಪಾಸಿಟಿವ್ ಸಕಾರಾತ್ಮಕ ಪ್ರಭಾವಗಳು ಈ ಹಿಂದಿನ ಪೂರ್ವಸೂರಿಗಳು, ಆತ್ಮಗಳು ಬೀರ್ತದೆ ಅಂತಾದ್ರೆ ಅದನ್ನ ನಂಬುವುದರಲ್ಲಿ, ನೀವು ನೆಗೆಟಿವ್ ಬೀರ್ತದೆ ಅಂದ್ರೆ ನಂಬೇಡಿ ಅಂತ ನಾನು ಹೇಳ್ತೇನೆ. ನಿಮಗೆ ಪಾಸಿಟಿವ್ ಚಿಂತನೆಗಳು ಬರ್ತದೆ ಅಂತಂದ್ರೆ ನಾನು ನಂಬ್ತೇನೆ. ಆ ನಿಟ್ಟಿನಲ್ಲಿ ಯಾವುದು ಮೈ ಮೇಲೆ ಬರುವಂಥದ್ದು, ನೀವು ಹೇಳಿದ್ರೆ ಕುಲೆ ಬರುವಂಥದ್ದು ಇರ್ಬೋದು, ಅಥವಾ ಇದೆಲ್ಲ ಕೆಲವೊಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಈಗ ಸಿರಿ ಜಾತ್ರೆ ಸಂದರ್ಭದಲ್ಲಿ ನೀವು ನೋಡಿ ಮೈ ಮೇಲೆ ಬರ್ತದೆ, ಅದಕ್ಕೆ ದೊಡ್ಡ ಅಧ್ಯಯನಗಳಾಗಿದೆ, ಡಾಕ್ಟರೇಟ್ಗಳು ಕೂಡ ಬಂದಿದೆ. ಸಿರಿ ಜಾತ್ರೆ ಬಗ್ಗೆ ಸ್ವಲ್ಪ ಹೇಳಿ. ಅಲ್ಲ, ಅದರ ಬಗ್ಗೆ ನಾನು ಹೇಳಲಿಕ್ಕೆ, ನಾನು ಪತ್ರಕರ್ತನ ನೆಲೆಯಲ್ಲಿ ಅಷ್ಟೇ ವಿಶ್ಲೇಷಣೆ ಮಾಡ್ತೇನೆ. ಸಿರಿ ಜಾತ್ರೆಯಲ್ಲಿ ಅದು ಸೈಂಟಿಫಿಕ್ ಆಗಿ ಅದರ ಇತಿಹಾಸ ಎಲ್ಲ ನೋಡಿ ತಜ್ಞರು ಏನ್ ಹೇಳಿದ್ರೆ, ಆ ಮೈ ಮೇಲೆ ಬರುವುದರಿಂದಾಗಿ ಕೆಲವೊಂದು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತಾರೆ, ಆಕ್ರೋಶಗಳನ್ನೆಲ್ಲ ಮೈ ಮೇಲೆ ಬರುವಾಗ ಹೊರಗಾಗ್ತಾರೆ. ಅದೊಂಥರ ಸ್ಟ್ರೆಸ್ ರಿಲ್ಯಾಕ್ಸ್ ಆಗ್ತದೆ, ಒಂದು ಸಾಮಾಜಿಕ ನ್ಯಾಯ. ಒಂದು ಮಹಿಳೆಯರಿಗೆ ಅಥವಾ ಇವರಿಗೆ ಒಂಥರ ಶೋಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರು ಆ ಸಂದರ್ಭದಲ್ಲಿ ಗಂಡನು ಕಾಲಿಗೆ ಬೀಳ್ತಾನೆ, ಅಥವಾ ಮಕ್ಕಳು ಗಂಡ ಅಥವಾ ಮಾವ ಈ ರೀತಿಯಾಗಿ ಯಾರಿಂದ ಅವರು ಶೋಷಕರಾಗಿರ್ತಾರೋ ಅವರು ಆ ಸಂದರ್ಭದಲ್ಲಿ ಅವ್ರ ಕೈಕಾಲು ಇಡ್ತಾರೆ ಅಥವಾ ಏನೋ ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲ ಅಡಿಯಾಳಾಗ್ತಾರೆ. ಆಗ ಒಮ್ಮೆ ಹತ್ತು ಬತ್ತಿರ್ಲಿಕ್ಕೆ, ತಮ್ಮ ಸ್ಟ್ರೆಸ್ ಅನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಮೈ ಮೇಲೆ ಬರುವುದು ಅಂತ ಸೈಂಟಿಫಿಕ್, ಅಂದ್ರೆ ಅದು ಅವರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ಸಂಶೋಧನೆಯಲ್ಲಿ ಬಂದದ್ದು. ಸೊ ಅಂಥದ್ದು ಇರ್ಲಿ ಅಂತ ನಾನು ಹೇಳುವಂಥದ್ದು. ಓಕೆ, ಈ ವಿಷಯ ಹೇಳುವಾಗ ನಂಗೆ ಒಂದು ತುಂಬಾ ಕುತೂಹಲಕಾರಿ ವಿಷಯ ನೆನಪಾಯ್ತು. ಇದು ಕಾಂತಾರ ಸಿನಿಮಾದ ಬಗ್ಗೆ. ಕಾಂತಾರ ಸಿನಿಮಾದಲ್ಲಿ ಈ ಆರಂಭದ ಕೆಲವು ಸೀನ್ಗಳಲ್ಲಿ ಲವ್ವಿಗೆ ಬೀಳೋದಕ್ಕಿಂತ ಮೊದಲೇ ಹೀರೋಯಿನ್ ಅನ್ನ ಛೇಡಿಸೋದು, ಗಿಂಡೋದು, ಅದು ಇದ್ರ ಬಗ್ಗೆ ಬಾಲಿವುಡ್ ನ ಯಾರೋ ಒಬ್ಬ ಡೈರೆಕ್ಟರ್, ನಾನು ಅವರ ಹೆಸರು ಹೇಳಿ ಅವ್ರನ್ನ ಫೇಮಸ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಅಲ್ಲ ನನ್ಗೆ. ನನ್ನ ಉದ್ದೇಶ ಏನು ಅಂತಂದ್ರೆ, ಅವರು ಮಾಡೋದು ಇದು ಕೂಡ ಒಂದು ಹೆಣ್ಣನ್ನ ಶೋಷಿಸುವ ಒಂದು ದಾರಿ ಅಲ್ವಾ ಅನ್ನೋ ತರದ್ದೊಂದು ಕಮೆಂಟ್ ಅನ್ನ ಇತ್ತೀಚೆಗೆ ಇದು ಬಂತು. ಸೊ ಇದ್ರ ಬಗ್ಗೆ ನಿಮ್ದು ಅವರು ಯೋಚಿಸಿದ ಆಂಗಲ್ ಪ್ರಕಾರ ಅದು ಶೋಷಣೆ ಆಗ್ಬೋದು. ಈಗ ಕರೆಕ್ಟ್, ಒಂದು ಮಕ್ಕಳು ಮಾಡೋದು ಅಂತ ಹೇಳಿದ್ರೆ ಶೋಷಣೆ. ಯಾಕೆ? ಹೆರುಬಲಿಕೆ ನೋವಾಗ್ತದೆ, ಮಕ್ಕಳನ್ನು ಸಾಕ್ಬೇಕು, ಆರೋಗ್ಯ ಸಮಸ್ಯೆ, ಬೆಡ್ಡಲ್ಲಿ ಇರಬೇಕು, ಮಕ್ಕಳು ನೀವು ನೋಡಿ ನಿಮಗೆ ಗಂಡಸರಿಗೆ ಆಗುದಿಲ್ಲ ಅಂತ, ಅದೊಂದು ಶೋಷಣೆ ಅಲ್ವಾ? ಆದ್ರೆ ನೀವು ಆ ರೀತಿ ಆಲೋಚನೆ ಮಾಡಿದ್ರೆ, ಆದ್ರೆ ಅದು ಸೃಷ್ಟಿಯ ಒಂದು ನಿಯಮ, ಪ್ರಕ್ರಿಯೆ. ಮಕ್ಕಳು ಹೆರುವಂಥದ್ದು, ಅವರ ಆ ಸಂದರ್ಭದಲ್ಲಿ ಸಾಕಣೆ ಮಾಡುವಂಥದ್ದು, ಗಾರ್ಡಿಯನ್ ಆಗಿರೋದು ಗಂಡನ ರಕ್ಷಣೆ ಆದ್ರೆ, ಮಕ್ಕಳನ್ನ ಸಾಕುವಂಥದ್ದು, ಹೆರುವಂಥದ್ದು ಹೆಣ್ಣಿನ ಅದು ಕರ್ತವ್ಯ ಅಥವಾ ಅದು ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳಿದ್ರೆ ಶೋಷಣೆ ಅಲ್ಲ. ಅದು ಮಾಡ್ಬೇಕಾದ್ರೆ ಇದು ಹೇಗೆ ನೈಸರ್ಗಿಕ ಪ್ರಕ್ರಿಯೆ ಆಗುತ್ತೆ? ಯಾವುದು? ಅದೇ ಛೇಡಿಸುವಂಥದ್ದು, ಅದು ಇದು. ಅದು ಏನು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಎನ್ನುವ ಪರಿಸ್ಥಿತಿಯನ್ನ ಚಿತ್ರಣ ಮಾಡುವಾಗ ಡೈರೆಕ್ಟರ್ ಅದನ್ನ ಆ ರೀತಿ, ಆ ಕಾಲದಲ್ಲಿ ಹೆಣ್ಣು ಹುಡುಗಿಯರನ್ನ ಆ ರೀತಿ ಶೋಷಣೆ ಆಯ್ತು. ನೀವು ಹಾಗೆ ನೋಡಿದ್ರೆ ಹಿಂದಿನ ಕಾಲದೆಲ್ಲ ವಿಮರ್ಶೆ ಮಾಡೋದಾದ್ರೆ, ಸಿಂಹ ಸಂಪರ್ಕ ಮಾಡುವಾಗ
ಅದೊಂದು ಏನು ಹುಲಿ ಅಥವಾ ಇದೆಲ್ಲ ಮಾಡುವಾಗ ಅದೊಂದು ರೀತಿಯಲ್ಲಿ ಅತ್ಯಾಚಾರದ ರೀತಿಯಲ್ಲಿ ಈ ನಮ್ಮ ನೋಡುವ ಅದು ಸಹಜ ಪ್ರಕ್ರಿಯೆ ಅಂತ. ಆ ಆ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇತ್ತು, ನಾವು ಏನು ಅತ್ಯಾಚಾರ ಮಾಡ್ತಾ ಇದ್ದೇವೆ ಸಿಂಹ ಅಂತ ಹೇಳಿಕ್ಕೆ ಆಗುದಿಲ್ಲ, ಅದು ಸಹಜ ಪ್ರಕ್ರಿಯೆ. ಅದು ಆ, ಒಂದೊಂದು ರೀತಿಯಲ್ಲಿ ಒಂದೊಂದು ಆಗ್ತದೆ. ಕೆಲವೊಂದು ಸರಿ ಸಂಸರ್ಗ ಮಾಡ್ತಾ ಮಾಡ್ತಾ ಗಂಡೇ ಸಾಯ್ತಾನೆ, ಇನ್ನೊಂದು ಸರಿ ಹೆಣ್ಣು ಆ, ಅಂದ್ರೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ವಿಭೇದಗಳಲ್ಲಿ, ಇನ್ನೊಂದು ಅದರಲ್ಲಿ ಮಕ್ಕಳನ್ನು ಕೊಡ್ತಾ ಕೊಡ್ತಾ ಒಂದು ತಾಯಿಯೇ ಸತ್ತು ಹೋಗ್ತಾರೆ. ಅಂದ್ರೆ ಇಡೀ ಮೈಯನ್ನ ಆಹಾರವಾಗಿ ಕೊಟ್ಟು ಮಕ್ಕಳನ್ನ 100,000 ಸಂಖ್ಯೆಯಲ್ಲಿ ಬೆಳೆಸಿ ಅವಳು ಸಾಯ್ತಾಳೆ. ಇನ್ನೊಂದು ಸಂಸರ್ಗ ಮಾಡ್ತಾ ನಾ ಸಾಯ್ತೇನೆ ಅಂತ ಗೊತ್ತಿದ್ದು ಗಂಡು ಅವಳೊಟ್ಟಿಗೆ ಸೇರ್ತಾರೆ. ಅದು ಶೋಷಣೆ, ಕೊಲೆ ಅಂತ ಹೇಳಲಿಕ್ಕೆ ಆಗ್ತದ. ಹಾಗೆ ನಾವು ಪ್ರಕೃತಿಯ ವಿಚಾರದ ಬಗ್ಗೆ ಅಂದ್ರೆ ಇದು ನಾವು ಅನಲೈಸ್ ಮಾಡ್ತಾ ಇರೋದು ಓವರ್ ಓವರ್ ಆಲ್ ಪ್ರಕೃತಿಯನ್ನ ಒಂದು ಅಲ್ಲಲ್ಲ ಓವರ್ ಅನಾಲಿಸಿಸ್ ಆಗ್ತಿದೆ ಕೆಲವೊಂದು ವಿಚಾರದಲ್ಲಿ ಅಂತ. ಯಾಕಂದ್ರೆ ನಾನು ಈ ವಿಷಯ ನಾನು ನೋಡಿದಾಗ ನನ್ನ ಮನಸ್ಸಿಗೆ ಬಂದ ಭಾವನೆಯನ್ನ ಕೂಡ ನಾನು ಇಲ್ಲಿ ಅದೇ ಅದನ್ನು ನಾವು ಪ್ರಕೃತಿಕವಾಗಿ ಸಹಜವಾಗಿ ಅದನ್ನ ಸ್ವೀಕರಿಸಬೇಕು. ನೀವು ಪ್ರಶ್ನೆ ಮಾಡ್ತಾ ಹೋದ್ರೆ ಎಲ್ಲವೂ ಶೋಷಣೆ ಆಗ್ತದೆ. ನೀವು ಮಕ್ಕಳಾಗ್ಬೇಡಿ, ಮಗ ಆಗ್ಬೇಡಿ, ಬೇಡಿ, ಸಂಬಂಧವೇ ಬೇಡ ಅಂತ ಆ ರೀತಿ ನೋಡುದಾದ್ರೆ ನಾನು ಇಲ್ಲಿಷ್ಟೊತ್ತು ನಿಮ್ಮನ್ನು ಕೂರಿಸಿದ್ದು ಕೂಡ ಶೋಷಣೆ. ಶೋಷಣೆ, ಶೂಟಿಂಗ್ ಸ್ವಲ್ಪ ಲೇಟ್ ಆಯ್ತು, ಅದು ಶೋಷಣೆ. ಮತ್ತೆ ನಾವು ಇಡೀ ಎಲ್ಲವನ್ನ ಪ್ರಕೃತಿಯ ದೃಷ್ಟಿಯಿಂದ ನೋಡಿದ್ರೆ ನೀವೆಲ್ಲ ತಿಳ್ಕೊಂಡಿರ್ತೀರ, ನಾವೆಲ್ಲ ತಿಳ್ಕೊಂಡಿದ್ರು ಎಲ್ಲ ಮನುಷ್ಯ ನಾಗರಿಕ, ಫಾರ್ವರ್ಡ್, ಎಲ್ಲಕ್ಕಿಂತ ಪ್ರಭಾವಶಾಲಿ ಅಂತ ನಾವು ಎಣಿಸ್ತೇವೆ. ಆದ್ರೆ ಇಡೀ ಪ್ರಪಂಚದಲ್ಲಿ ಈ ಮನುಷ್ಯನಷ್ಟು ದುರ್ಬಲ ಪ್ರಾಣಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೇನೆ. ಹೌದು, ಸತ್ಯ. ಯಾಕೆ ಹೇಳಿದ್ರೆ ಮತ್ತೆ ನಿಕೃಷ್ಟವಾಗಿ ಯೋಚನೆ ಮಾಡುವ ಅಲ್ಲ, ನಾನು ಅದನ್ನು ಪಾಸಿಟಿವ್ ಆಗಿ ಹೇಳ್ತೇನೆ. ಕರೆಕ್ಟ್. ಯಾಕೆ ಹೇಳಿದ್ರೆ ಒಂದು ಜಸ್ಟ್ ನೀವು ಹೇಳುವಾಗ ರನ್ನಿಂಗ್ ಪಾಯಿಂಟ್ ಅಲ್ಲಿ ಈಗ ಮನುಷ್ಯ ಒಂದು ಲಸಿಕೆ ಇಲ್ಲದೆ, ಒಂದು ಇಂಜೆಕ್ಷನ್ ಇಲ್ಲದೆ, ಒಂದು ಮದ್ದಿಲ್ಲದೆ ಬದುಕುವ ಮನುಷ್ಯನು ಯಾರು ಇಲ್ಲ. ಒಂದು ಹುಟ್ಟುವಾಗಿಂದ ಸಾಯುವವರೆಗೆ ಎಷ್ಟು ಲಸಿಕೆ ತಗೊಳ್ತಾನೆ? 100ಕ್ಕೂ ಮೀರಿ ತಗೊಳ್ತಾನೆ ಏನೋ ಒಂದು. ಹಾಗಾದ್ರೆ ಒಬ್ಬ ಮನುಷ್ಯನಲ್ಲಿ ಅಷ್ಟು ಲಸಿಕೆಗಳನ್ನು ತಗೊಳ್ಬೇಕಾದ್ರೆ ಅವ ಎಷ್ಟು ದುರ್ಬಲ ಪ್ರಾಣಿ ಆಗಿರ್ಬೋದು. ಇದು ಸೊಳ್ಳೆಗಳು ನೋಡಿ, ಕಿಲಿಂಜಿಗಳು ಹೇಳ್ತಾರೆ, ನೊಣಗಳು ನೋಡಿ, ಯಾವುದು ಪ್ರಾಣಿಗಳು ನೋಡಿ, ಹೆಗ್ಗಣಗಳು ನೋಡಿ. ಪವರ್ಫುಲ್ ಪ್ರಾಣಿ ಅಂದ್ರೆ ಹೆಗ್ಗಣ. ಈ ನಾಗರಿಕತೆಯಲ್ಲೂ ಬದುಕ್ತದೆ, ಕಾಡಿನಲ್ಲೂ ಬದುಕ್ತದೆ, ಒಳ್ಳೆ ಪವರ್ಫುಲ್. ಅಂದ್ರೆ ಎಲ್ಲ ಇದನ್ನ ಸಹಿಸಿಕೊಂಡು ನ್ಯಾಚುರಲ್ ಆಗಿ ಬದುಕ್ತದೆ. ಈ ಮನುಷ್ಯ ಆಧುನಿಕತೆ ಅಂತ ಹೇಳ್ಕೊಂಡು ಬರೀ ದುರ್ಬಲ ಜೀವ ಆಗಿಬಿಟ್ಟಾನೆ. ಇಂಜೆಕ್ಷನ್, ಲಸಿಕೆ, ಮದ್ದು ಗಿದ್ದು ಉಳಿದ ಪ್ರಾಣಿಗಳಿಗೆ ಬಹುತೇಕ ಯಾವುದೂ ಇಲ್ಲ. ಅಂದ್ರೆ ಅಷ್ಟು ನಾವು ಎಣಿಸುವುದೊಂದು, ನಿಜವಾಗಿ ಪ್ರಕೃತಿಯಲ್ಲಿ ಇರುವುದೊಂದು. ಹಾಗಾಗಿ ನಾವು ಪ್ರಕೃತಿಯನ್ನು ವಿಮರ್ಶೆ ಮಾಡುದು, ಪ್ರಾಣಿ ಗಂಡಸು ದೌರ್ಜನ್ಯ ಮಾಡ್ತಾನೆ, ಹೆಣ್ಣು ಶೋಷಣೆ ಆಗ್ತದೆ ಮಕ್ಕಳಾಗುವಾಗ, ಅದು ಯಾವುದಿಲ್ಲ. ಒಂದು ಸೃಷ್ಟಿಯಲ್ಲಿ ಆರೈಕೆ ಮಾಡ್ಲಿಕ್ಕೆ, ಅಂದ್ರೆ ಮಕ್ಕಳು ಯಾರು ಹೇಗೆ ಸಂತಾನ ಯಾರು ಮಾಡಬೇಕು, ಸೃಷ್ಟಿಗೆ ಯಾರು ಮಾಡಬೇಕು, ಆರೈಕೆ ಯಾರು ಮಾಡಬೇಕು ಅಂತ ಒಂದು ಪ್ರಾಣಿ ವರ್ಗದಲ್ಲಿ ಒಂದು ಸಾಧಾರಣ ಮಾತೇ ಮಾಡುವಂಥದ್ದು 90%. ಇನ್ನೊಂದು ಗಂಡಸು ಕೂಡ ಒಂದು ಆರೈಕೆ ಮಾಡುವಂತ ಒಂದು ಕೂಡ ವರ್ಗ ಇರ್ತದೆ. ಅಂದ್ರೆ ಹೆತ್ತ ಮೇಲೆ ಗಂಡಸೇ ಮಕ್ಕಳನ್ನು ಸಾಕುವಂತ ಒಂದು ವರ್ಗ ಕೂಡ ಇರ್ತದೆ, ತುಂಬಾ ಅಂದ್ರೆ ಭಾರಿ ಕಡಿಮೆ. ಅಂದ್ರೆ ಆಗಿರುವಾಗ ಚಿಂಪಾಂಜಿ, ಗೋರಿಲಾಗಳಲ್ಲಿ ಸಹಜವಾಗಿ ಹೆಣ್ಣುಗಳು ಸಾಕಿ ಮಕ್ಕಳನ್ನು ನೋಡುದು, ಎಲ್ಲ ಮಾಡುದು, ಗಂಡಸು ಗಾರ್ಡಿಯನ್ ಮಾಡುವಂಥದ್ದು ಎಲ್ಲ ಕಡೆ ಪ್ರಕೃತಿ. ಹಾಗೆ ಅದನ್ನು ಫಾಲೋ ಮಾಡಿ. ಅದು ದೌರ್ಜನ್ಯ ಅಂತ ನೀವು ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೂ ಒಂದು ಇದಕ್ಕೆ ನನ್ನ ಅಭಿಪ್ರಾಯವನ್ನು ನಾನು ಯಾವ ತರ ಹೇಳ್ತೀನಿ ಅಂತಂದ್ರೆ, ಒಂದು ಘಟನೆಯನ್ನ ಅಥವಾ ಒಂದು ಕಥೆಯನ್ನ ಅಲ್ಲಿ ಚಿತ್ರೀಕರಣ ಮಾಡುವಾಗ, ನೀವು ಹೇಳಿದ್ರಿ ಅದನ್ನ ಆರಂಭದಲ್ಲಿ, ಅದನ್ನೇ ನಾನು ಹೇಳೋದು ಅಂತಂದ್ರೆ, ಈಗ ಒಂದು ಕಡೆ ಯಾವುದೊಂದು ಹೆಣ್ಣಿನ ಶೋಷಣೆ ಕಥೆಯನ್ನ ನಾನು ತೋರಿಸ್ಬೇಕಿದ್ರೆ ಅಲ್ಲಿ ಆ ಶೋಷಣೆಯನ್ನ ನಾನು ತೋರಿಸೋದು ಅದನ್ನ ಹೇಗೆ ಹೇಳೋದು? ಹೌದು, ಅಲ್ಲಿ ಆ ಕಥೆಗೆ ನೀವು ಆರಂಭದಲ್ಲೇ ಅದನ್ನ ಹೇಳಿದ್ರಿ, ಆ ಪೂರಕವಾಗೇನೆ ಅದು ಇತ್ತು ಅಂತ ಹೇಳ್ಕೊಂಡು, ಅಥವಾ ಅವರಿಗೆ ಯಾವುದೋ ರೂಪದಲ್ಲಿ, ಅದಕ್ಕೆ ನಾನು ಶುರುನಲ್ಲಿ ಹೇಳಿದೆ ಅವ್ರ ಹೆಸರನ್ನ ಹೇಳಿ ಅವ್ರನ್ನ ಫೇಮಸ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಈ ರೀತಿಯ ಯೋಚನೆಗಳು ಕೂಡ ಇರುತ್ತೆ ಅಂತ. ತುಂಬಾ ಚಂದ ಒಳ್ಳೆ ಸಿನಿಮಾ ಬಂದ್ರೆ ಎಲ್ರು ಹೊಗಳ್ತಾ ಇದ್ರೆ ನಾನೊಂದು ಹೇಳ್ಬೇಕಲ್ಲ ಹತ್ರ ಆತ್ನ, ಅವನಿಗೆ ಹೊಟ್ಟೆ ಹೇಳಿರ್ಬೋದು. ಒಂದು ಇನ್ನೊಂದು ಆ ಮೂಲಕ ನಾನು ಕೂಡ ಹೆಸರಾಗತ್ತೆ ಅಂತ. ಅದನ್ನ ದೊಡ್ಡ ವಿಷಯಗಳನ್ನ ನಾನು ಕೂಡ ತಪ್ಪಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಮ್ಯಾಟರ್ಗಳು ಓಡ್ತಾ ಇರುವಾಗ ನಮ್ದು ಒಳ್ಳೆ ಸುದ್ದಿಗಳೇನಾದಿದ್ರೆ ಏನಾದ್ರು ಹಾಕಿದ್ರೆ ಅಲ್ಲಿ ಟ್ಯಾಗ್ ಮಾಡ್ತಾರೆ. ಅಲ್ಲಿ ತುಂಬಾ ಜನ ವೈರಲ್ ಆಗಿರುವಂತ ಪೋಸ್ಟ್ ಅಲ್ಲಿ ಹೋಗಿ ನಮ್ದು ಒಂದು ನಾವು ಕೂಡ ಅದಕ್ಕೆ ಅಂಟ್ಕೊಳ್ಳೋದು ಅದೊಂದು ಇರ್ತದೆ. ಅಂದ್ರೆ ಅದೇ ದೊಡ್ಡದಲ್ಲ, ಆದ್ರೆ ನಾವು ತೀರಾ ಬೈದು ಅಂಟಿಸ್ಕೊಳ್ಬಾರ್ದು. ಅದೊಂದು ಅದು ನಮ್ಮ ಮನಸ್ಥಿತಿಯನ್ನು ಕೂಡ ಸೂಚಿಸುತ್ತೆ ಅಂತ ಅನ್ಸುತ್ತೆ.
ಆವಾಗಿಂದ ಅಂದ್ರೆ ನಮ್ಮ ಅಂದ್ರೆ ವಿಷಯ ಏನಪ್ಪಾ ಅಂತಂದ್ರೆ ನೀವು ಆಡು ಮುಟ್ಟದ ಸೊಪ್ಪೆಲ್ಲ ಹೇಳಿದಾಗೆ ಎಲ್ಲಿ ಹೋಗಿ ಎಲ್ಲಿ ಬಂದ್ವಿ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಟು ಬಿ ಆನೆಸ್ಟ್, ನಮ್ಮ ಈ ಕಾರ್ಯಕ್ರಮದ ಯೋಚನೆ ಕೂಡ ಅದೇನೆ, ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪನ್ನ ಆರಂಭಿಸುವಾಗಲೇ ನಾವು ಅದನ್ನ ಯೋಚನೆ ಮಾಡಿದ್ವಿ. ಕೂತು ಮಾತನಾಡುವಾಗ ಬಂದಂತಹ ವಿಚಾರಗಳನ್ನ ಮಾತಾಡ್ತಾ ಹೋಗೋದು, ಅದರಲ್ಲಿ ಸಿಗುವಂತಹ ಮಾತಿನ ಸಾರ ಒಂದಿಷ್ಟು ಜನರಿಗೆ ತಲುಪುವ ಮೂಲಕ ಅದು ಅವರ ಮನಸ್ಸನ್ನ ಪ್ರೇರೇಪಿಸುತ್ತೆ, ಅದರಿಂದ ಪಾಸಿಟಿವ್ ಥಿಂಕಿಂಗ್ ನ ಒಂದು ಅವಕಾಶ ಆಗತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದೀವಿ. ಆಕ್ಚುಲಿ ನಿಮ್ ಜೊತೆ ಕೂತು ಇನ್ನಷ್ಟು ಮಾತಾಡೋದಿದೆ. ಮೇ ಬಿ ಇನ್ನೊಂದಿನ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು ಅನ್ನುವಂಥ ಆಸೆ ಇದೆ. ಆದ್ರೆ ಇವತ್ತಿಗೆ ಇಷ್ಟೇ ಅವಕಾಶ ಆಗಿರೋದು. ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ನಮಸ್ಕಾರ. ನಿಮ್ಗೆ ಹೇಗೆ ಅನಿಸ್ತು ಈ ಪ್ರೋಸೆಸ್? ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿ ನಾನು ಮಾತಾಡಿದ್ದೆ ಇಲ್ವಾ ಅಂತ. ಈಗ ಸುದ್ದಿ ಬಗ್ಗೆ ವಿಮರ್ಶೆ ಮಾಡಿದ್ರೆ ಸುದ್ದಿ ಏನು ನಿಖರವಾಗಿ ಏನಾಯ್ತು ಹೋಯ್ತು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಇದರ ಹಿಂದೆ ಒಂದು ಇಡೀ ಭೌಗೋಳಿಕವಾಗಿ ಅಥವಾ ಇಡೀ ಸೃಷ್ಟಿಯ ರೂಪದಲ್ಲಿ ಒಂದು ನಾವು ಅದರಿಂದ ಹೊರಗೆ ನಿಂತು ಮಾತಾಡುವಂತ ಒಂದು ಅವಕಾಶ ಕಲ್ಪಿಸಿದ್ರೆ ಇದು ತುಂಬಾ ನನಗೆ ಖುಷಿ ಆಯ್ತು. ನಿಮ್ಮನ್ನ ಮೊದ್ಲಿಂದ ನಾನು ನೋಡಿದ್ದೆ, ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆವಾಗ ಈಗಲೂ ಇದ್ದೀರಿ, ನೋಡಿದ್ದೆ. ಇವರೇನು ಫಿಲ್ಮ್ ಅಲ್ಲಿ ಏನೋ ಹೀರೋ ಮಾಡ್ಬೋದು ಅಥವಾ ಆತರ ಮಾಡ್ಬೋದು, ಬಟ್ ನಿಮ್ಮ ಸ್ವರ ಬಾರಿ ಫೇಮಸ್. ಅವನು ಯಾವ್ದು ಇಟ್ಕೊಂಡಿರ್ತಾನೆ. ಮುಂದೆ ಕೂಡ ನೀವು ಇದೇ ರೀತಿ ಡೈವ್ ಅನ್ನ ಮಾಡಿ ಈಜಿ ಮುಂದೆ ಹೋಗಿ ನಮ್ಗೆ ಡವ್ ಹೊಡೆದು ಗೊತ್ತಿಲ್ಲ, ಸೊ ಡೈವ್ ಹೊಡಿಯೋಣ ಅಂತ ಹೇಳ್ಕೊಂಡು ಪ್ರಯತ್ನ. ಈಗ ನಂಬಿಕೆ ಬಗ್ಗೆ ಹೇಳುವಾಗ ನನ್ಗೆ ಒಂದು ಮತ್ತೊಂದು ನೆನಪಾಯ್ತು. ನಾನು ಆರಂಭದಲ್ಲಿ ವೈಚಾರಿಕತೆ ನಿಲುವು ಸಹಜ ಪತ್ರಕರ್ತರಿಗೆ ಬೇಕಾಗ್ತದೆ. ಹಾಗಾಗಿ ಈಗ ಅಸ್ಪೃಶ್ಯತೆ ಅನ್ನುವಂಥದ್ದು ಸಹಜವಾಗಿ ಅದು ಪಿಡುಗು ನಮ್ಮ ಇದರ ಬಗ್ಗೆ. ಆದ್ರೆ ಅದು ಹೇಗೆ ಬಂತು ಅನ್ನೋ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ. ಅಂದ್ರೆ ದೌರ್ಜನ್ಯ ಮಾಡ್ಲಿಕ್ಕೋಸ್ಕರ ಬಂದಿರಬೇಕು ಇದು ಅಸ್ಪೃಶ್ಯತೆ ಎನ್ನುವಂಥದ್ದು ಇತ್ತು. ಕೊರೋನಾ ಟೈಮ್ನಲ್ಲಿ ಅದರ ಬಗ್ಗೆ ಒಂದು ಬಂತು, ಏನು ಒಬ್ಬರನ್ನು ಇಷ್ಟು ದೂರದಲ್ಲಿ ನಿಲ್ಬೇಕು, ಇಷ್ಟು ಅಡಿ ದೂರದಲ್ಲಿ ನಿಲ್ಬೇಕು, ಮತ್ತೆ ಸೂಪರ್ ಸ್ಪ್ರೆಡರ್ ಎನ್ನುವಂಥದ್ದು ಒಬ್ಬ ಕಾನ್ಸೆಪ್ಟ್. ಆಗ ನನಗೆ ಆಲೋಚನೆ ಮಾಡಿದೆ, ಒಬ್ಬ ಸೂಪರ್ ಸ್ಪ್ರೆಡರ್ ಅವನು ಗೊತ್ತಾಗುದಿಲ್ಲ, ಅವನ ರೋಗವನ್ನ 400 ಜನರಿಗೆ ಹಬ್ಬಿಸಬಲ್ಲ ಸೋಂಕನ್ನ ಕೊರೋನಾ ಹೇಳುವಾಗ ಎಲ್ಲರಿಗೂ ಎದುರಿಗೆ ಯಾರು ಮಾರ ಸೂಪರ್ ಸ್ಪ್ರೆಡರ್ ಅಂತ. ಸೂಪರ್ ಸ್ಪ್ರೆಡರ್ ಯಾರು ಹೇಳಿದ್ರೆ ಅವನು ಅತ್ಯಂತ ಆರೋಗ್ಯಕರವಾಗಿರುವಂತವನು, ರೋಗ ನಿರೋಧಕ ಶಕ್ತಿ ಹೊಂದಿರುವವನು, ಅವನಿಗೆ ರೋಗ ಬಂದದ್ದು ಗೊತ್ತಾಗುದಿಲ್ಲ, ಹಾಗಾಗಿ ತುಂಬಾ ಕಡೆ ತಿರುಗ್ತಾನೆ, ಅದು ಯಾರು ದುರ್ಬಲ ಸಮಸ್ಯೆ ಇದ್ದಾರೆ ಅವರಿಗೆಲ್ಲ ಹಬ್ಬಿಸ್ತಾನೆ. ಇದರಲ್ಲಿ ಇವನು ಸೂಪರ್ ಸ್ಪ್ರೆಡರ್. ಹೌದು, ಸೂಪರ್ ಸ್ಪ್ರೆಡರ್. ಹಾಗಾದ್ರೆ ನೀವು ನೋಡಿ, ಸೂಪರ್ ಸ್ಪ್ರೆಡರ್ ಸ್ಟ್ರಾಂಗ, ರೋಗ ಅಂಟಿಸಿಕೊಳ್ಳುವವನು ಸ್ಟ್ರಾಂಗ? ನೀವ್ ಹೇಳಿ. ಸೂಪರ್ ಸ್ಪ್ರೆಡರ್ ಅಲ್ವಾ, ಅವನ ಆರೋಗ್ಯ ಸ್ಟ್ರಾಂಗ್ ಇದೆ, ಅವನು ಮೇಲ್ವರ್ಗದವನು. ಆದ್ರೆ ಇದೇ ಕಾನ್ಸೆಪ್ಟ್ ಅಸ್ಪೃಶ್ಯತೆಯಲ್ಲಿ ಬಂದದ್ದು, ಆದ್ರೆ ಉಲ್ಟಾ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಆಗಿದೆ. ಹೇಗೆ ಹೇಳಿದ್ರೆ, ಹಿಂದೆ ನಮ್ಮ ದನಿಗಳು ಬರುವಾಗ, ಗದ್ದೆಯಲ್ಲಿ ದನಿಗಳು ಬರುವಾಗ ಕೆಲಸ ಮಾಡುವವರು ಅಥವಾ ಇವರೆಲ್ಲ ಕೆಳಗೆ ನಿಲ್ಬೇಕಾಗಿತ್ತು ಅಂತ. ಬ್ರಾಹ್ಮಣರು ಪೂಜೆ ಮಾಡುವಾಗ ಮಡಿಯಲ್ಲಿ ಹೋಗ್ತಾ ಇದ್ರು, ಯಾರನ್ನು ಮುಟ್ತಾ ಇರ್ಲಿಲ್ಲ. ಅಮೇ ಸೂತಕದಲ್ಲಿ 15 ದಿನ 16 ದಿನ ನಾವು ಯಾರನ್ನು ಮುಟ್ಟಬಾರ್ದು ಅಂತ, ಅವರನ್ನು ಮುಟ್ಟಬಾರ್ದು ಅಂತ, ಯಾರನ್ನು ಮಡಿ ಅಂತ. ಇದೆಲ್ಲ ಕಾನ್ಸೆಪ್ಟ್ಗಳನ್ನು ನೋಡಿ 14 ದಿನಗಳ ಕಾಲ ಇದು ಏನ್ ಹೇಳಿದ್ರೆ ಮನೆಯಲ್ಲಿ ಇರುವಂತದ್ದು, ಅದಕ್ಕೆ ಏನೊಂದು ಹೇಳ್ತಾರಲ್ಲ, ಕೊರೋನಾ ಟೈಮ್ನಲ್ಲಿ 14 ದಿನಗಳ ಐಸೋಲೇಷನ್ಗಳಲ್ಲಿ 14 ದಿನ, ಇದು ಕೂಡ ಐಸೋಲೇಷನ್. ಅಮೆ ಸೂತಕ ಕೂಡ ಅಮೆ ಯಾಕೆ ಅಂದ್ರೆ ಹೆತ್ತ ತಾಯಿಗೆ ಸೋಂಕು ಬರಬಾರ್ದು ಹೊರಗಡೆಯವರಿಂದ ಅಂತ ಅವರನ್ನು ಸಪರೇಟ್ ಆಗಿ ಐಸೋಲೇಷನ್ ಇರುವಂತದ್ದು 14 ದಿನಗಳ ಕಾಲ. ಸತ್ತ ಮನೆಯಿಂದ 16 ದಿನದ ನಂತರ ಹೊರಗೆ ಹೋಗ್ಬೇಕು. ಯಾಕೆ ಹೇಳಿದ್ರೆ ಹಿಂದೆ ಎಲ್ಲ ಯಾವ ರೀತಿ ಸೋಂಕಲ್ಲಿ ಸತ್ತಿದ್ದಾರೆ ಗೊತ್ತಿಲ್ಲ, ಹಾಗೆ ಮನೆಯವರಿಗೆ ಬಂದಿರ್ತದೆ. ನೀವು ಆ ಟೈಮ್ನಲ್ಲಿ ಹೋದ್ರೆ ಆ ಸೋಂಕು ಸತ್ತದ ವ್ಯಕ್ತಿದ್ದು ಸೋಂಕು ನಿಮಗೆ ಬರ್ಬೋದು. ಹಾಗಾಗಿ ಸ್ನಾನ ಮಾಡ್ಬೇಕು ಅಂತ ಅದೊಂದು ಇದೆ. ಮತ್ತೆ 16 ದಿನದೊಳಗೆ ಯಾರು ಇವ್ರು ಹೋಗಬಾರ್ದು, ಅವ್ರ ಮನೆಗೆ ಇವ್ರು ಹೋಗಬಾರ್ದು ಎನ್ನುವಂಥದ್ದನ್ನ ಆರೋಗ್ಯಕರ ದೃಷ್ಟಿಯಿಂದ ಮಾಡಿದ್ದು. ಸತ್ತವರು ಕೆಟ್ಟದು ಡೌನು, ಮಗು ಇಟ್ಟಿದ್ರೆ ಕೆಟ್ಟದು ಅಶ್ವತ್ನ ಅಂತಲ್ಲ. ಮತ್ತೆ ಇದ್ರದ್ದು ಹೇಳಿದ್ರಲ್ಲ ಸೂಪ್ ಅಲ್ಲಲ್ಲ, ನೀವು ಈ ಗದ್ದೆಯಲ್ಲಿ ಅದು ಕೂಡ ಅದೇ ರೀತಿಯಲ್ಲಿ. ಅದು ಹೇಗೆ ಹೇಳಿದ್ರೆ, ಈ ಕೆಲಸ ಮಾಡ್ತಾರೆ, ಕಾಡಿನಲ್ಲಿರುವವರು ಮನೆಗೆ ಬಂದಾಗ, ಈ ಕಾಡಿನಲ್ಲಿರುವವರೆಲ್ಲ ಬರ್ತಾರೆ. ಕಾಡಿನಲ್ಲಿರುವವರಷ್ಟು ಸ್ಟ್ರಾಂಗ್ ಆದಿವಾಸಿಗಳು ಯಾರಿಲ್ಲ. ಅವರಿಗೆ ಮೈ ಮೇಲೆ ಯಾವ ಜ್ವರದ ರೋಗಗಳಿದ್ರು ಏನಾಗುದಿಲ್ಲ, ಸೋಂಕುಗಳಿದ್ರು
ಅದೇ ಅವರು ಕಾಡಿಂದ ನಾಡಿಗೆ ಬರುವಾಗ ಅವರನ್ನ ಅಸ್ಪೃಶ್ಯಂತೆ ಯಾಕೆ ಮಾಡಿ ಹೇಳಿದ್ರೆ ಅವರ ಸ್ಟ್ರಾಂಗ್ ಪರ್ಸನಾಲಿಟಿ ರೋಗ ಶಕ್ತಿ ಇರ್ತದೆ. ನಮ್ದು ಈ ನಾಗರಿಕತೆ ಇದರಿಂದಾಗಿ ನಮ್ದು ರೋಗ ಶಕ್ತಿ ವೀಕ್ ವೀಕ್ ಆಗಿರುತ್ತೆ. ಆಗಿರ್ತದೆ. ಅವರದ್ದು ಏನಾದ್ರೂ ಏನೋ ರೋಗಗಳು ನಮಗೆ ಬಂದ್ರೆ, ಹಾಗಾಗಿ ಆ ಅರ್ಥದಲ್ಲಿ ಹಿಂದಿನವರು ಮಾಡಿದ್ದು. ಅದು ಏನಾಯ್ತು, ಇದು ದರ್ಪ ದೌರ್ಜನ್ಯ, ಅವ್ರು ಮುಟ್ಟಬಾರದು ಅಂತ. ಮೇ ಬಿ ಅವ್ರು ನೋಡ್ತಾ ಇರೋದ್ ಅಂದ್ರೆ ಅವರು ನೋಡಿದ ದೃಷ್ಟಿಕೋನ ಆ ತರ ಅಲ್ಲ ಇದೆ. ಅಂದ್ರೆ ಹಿಂದಿನವರು ಮಾಡಿದ್ದ ಹೆಚ್ಚಿನದ್ದೆಲ್ಲ ಈ ಎಲ್ಲ ಪದ್ಧತಿಗಳು ಆರೋಗ್ಯಕರ, ವೈಜ್ಞಾನಿಕ, ಆರೋಗ್ಯ ರಕ್ಷಣೆಗಾಗಿ ಮಾಡುವಂತದ್ದು. ಅದನ್ನ ಹೊಡಬಳಿಸಿದ ದರ್ಪ ದೌರ್ಜನ್ಯದ ಸಂಕೇತವಾಗಿ ಈ ಮಂಡೆ ಸರಿ ಇಲ್ಲದವರು ಅದನ್ನ ಬಳಸ್ಕೊಂಡ್ರು. ಆದ್ರೂನು ಅದ್ ಹೆಂಗಾಗಿರುತ್ತೆ ಅಂತಂದ್ರೆ, ನಾನು ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಗೆ ಯೋಚನೆ ಮಾಡ್ತಾ ಇರೋದು ಅಂತಂದ್ರೆ, ಈಗ ನೀವು ರೋಗ ನಿರೋಧಕ ಶಕ್ತಿ ಉಳ್ಳವರು ಗಟ್ಟಿ ಇದ್ದೀರಾ, ಆದ್ರೆ ನಾನು ನಿಮ್ಮ ಹತ್ರ ಬಂದ ಮುಟ್ಬೇಡಿ ಅಂದಾಗ ನಿಮ್ಮ ಸೈಕಲಾಜಿಕಲಿ ಆ ತರ ಬಂದಿರಬಹುದು ಅಷ್ಟೇ ಹೊರತು, ಮೇ ಬಿ ನಾನು ಅದನ್ನ ತೋರಿಸಿರೋ ರೀತಿ ತಪ್ಪಿರ್ಬೋದು, ಅದಕ್ಕೆ ನಾನು ತಪ್ಪು ಒಪ್ಕೊಳ್ಬೇಕು. ಆದ್ರೆ ಅಲ್ಲಿ ನಡೆದು ಬಂದಂಥದ್ದು, ಬೆಳೆದು ಬಂದಂಥದ್ದು ಅದಾದ್ಮೇಲೆ ಇವರು ನಮ್ಮೊಟ್ಟಿಗೆ ಸೇರ್ಪಡೆ ಆದ್ಮೇಲೆ ಆ ಅಸ್ಪೃಶ್ಯತೆ ಆಚಾರಗಳನ್ನೆಲ್ಲ ಮಾಡ್ಲಿಕ್ಕೆ ಬಾರ್ದು, ಅಂದ್ರೆ ಅದು ಏನು ಸಮಸ್ಯೆ ಆಗ್ತದೆ. ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿಯಿಂದ ಇಷ್ಟು ದೂರದಲ್ಲಿ ಇರಬೇಕು ಅನ್ನುವಂತ ನಿಯಮಗಳು ಬಂದಿರಬಹುದು. ಈಗ ಅಗತ್ಯ ಇಲ್ಲ. ಈಗ ಎಲ್ಲರೂ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರುವುದರಿಂದ ಎಲ್ಲರೂ ಕೂಡ ಆ ರೀತಿಯಾಗಿ ಜಾತಿ ಸೀಮಿತವಾಗಿ ಅಥವಾ ಒಂದು ವ್ಯಕ್ತಿಗೆ ಸೀಮಿತವಾಗಿ ಮಾಡ್ಬೇಕು ಅಂತೇನಿಲ್ಲ. ನೀವು ರೋಗ ಬಂದಾಗ ಬಾಯಿಗೆ ಇದನ್ನು ಹಾಕೊಳ್ತೀರಲ್ಲ, ಈಗಿನ ಪದ್ಧತಿಗಳನ್ನೇ ಏನುಂಟು ವೈದ್ಯರು ಅಪ್ರೂವ್ ಮಾಡಿದ ಪದ್ಧತಿಗಳನ್ನೇ ಅನುಸರಿಸಬೇಕು ಅಂತ. ಅದೇ ಗದ್ದೆಯಲ್ಲಿ ಯಾಕೆ ನೀವು ಹೇಳಿದ್ರೆ ಅವರಿಗೆ ಕೆಲಸ ಮಾಡೋದು ಕಮ್ಮಿ, ರೋಗ ಶಕ್ತಿ ಇವರಿಗೆಲ್ಲ ಸ್ಟ್ರಾಂಗ್ ಇರ್ತದೆ, ಕಾಡಿಂದ ಬಂದವರು ಕೆಲಸ ಮಾಡ್ತಾ ಇರುವವರು ಸ್ಟ್ರಾಂಗ್ ಇರ್ತದೆ. ಇವರು ಬೇಗ ವೀಕ್ ಇರ್ತದೆ, ರೋಗ ಬರ್ತದೆ. ಹಾಗೆ ಇವರು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸ್ವಾಮೀಜಿಗಳಿಗೂ ಕೂಡ ಅಷ್ಟೇ ಪ್ರತ್ಯೇಕ ಊಟ ಯಾಕೆ ಮಾಡದೆ ಹೇಳಿದ್ರೆ, ರಾಜರಿಗೂ ಪ್ರತ್ಯೇಕ ಊಟ ಹೇಳಿದ್ರೆ ಅವ್ರಿಗೆ ಏನೋ ವಿಷ ಪ್ರಾಶನ ಮಾಡಿದ್ರೆ ದೊಡ್ಡ ವ್ಯಕ್ತಿ ಈಗೇನೋ ಸುದ್ದಿ ನಡೀತಾ ಇದೆಯಲ್ಲ ಮೃತ್ಯುಂಜಯ ಸ್ವಾಮಿಯ ಇದ್ರಲ್ಲೂ ಕೂಡ. ಹೌದೌದು, ಆ ತರ ಮಾಡಬಾರ್ದು ಅಂತ ಅವರಿಗೆ ಪ್ರತ್ಯೇಕ ಊಟವನ್ನ ಮಾಡುವಂತದ್ದು ಸೇಫ್ ಭದ್ರತೆ ವಿಚಾರಕ್ಕಷ್ಟೇ. ದೊಡ್ಡ ಅವರು ದೊಡ್ಡ ಮೇಲ್ವರ್ಗದಲ್ಲಿ ಹುಟ್ಟಿದವರು ಆ ರೀತಿಯ ವಿಷಯಕ್ಕೆ ಅಲ್ಲ, ಅವರು ಸೇಫ್ ಬದುಕಬೇಕು ಅನ್ನೋ ವಿಷಯಕ್ಕೋಸ್ಕರ ಇದೆಲ್ಲ ಮಾಡುವಂಥದ್ದು. ಇನ್ನು ಕೆಲವರು ಕೂಡ ನಾವು ಬೊಜ್ಜದ ಊಟ ಮಾಡೋದಿಲ್ಲ, ನಾವು ಗಡಿ ಕಟ್ಟಿರೋ ಅದು ಕೂಡ ಗಡು ಕಟ್ಟಿದಾರೆ. ಅಂದ್ರೆ ಯಜಮಾನರು ಬೇರೆ ಕಡೆ ಊಟ ಮಾಡಿದ್ರೆ ವಿಷಪ್ರಾಶನ ಮಾಡ್ಬೋದು ಎನ್ನುವಂಥದ್ದು ಕೂಡ ಒಂದು ದೂರದೃಷ್ಟಿತ್ವ ಇರ್ತದೆ ಅಂತ. ಅವರನ್ನ ನಾಯಕನನ್ನ ಏನಾದ್ರೂ ನಮ್ಮ ನಾಯಕನನ್ನ ಇವ್ರು ಮುಗಿಸ್ಬೋದು ಎನ್ನುವ ಕಾರಣಕ್ಕೆ ಅವರಿಗೆಲ್ಲ ಕೆಲವೊಂದು ಕಟ್ಪಾಡುಗಳನ್ನು ಹಾಕಿರ್ಬೋದು ಸೈಂಟಿಫಿಕ್ ಆಗಿ. ಮತ್ತೆ ಪರಂಪರೆಯಾಗಿ ಮತ್ತೊಂದು ಕಾರಣಗಳು ತುಂಬಾ ಇರ್ತದೆ ಅಲ್ಲಿ ಹೇಳಿದ್ದು. ಅಂದ್ರೆ ಇಂಥ ನಾವು ಇದನ್ನ ಒಂದು ಆಲೋಚನೆ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಹಿಂದೆ ಮಾಡಿದ್ದೆಲ್ಲವೂ ಮೂಢನಂಬಿಕೆ ಅಂತ ನಾವು ನೆನೆಸಬಾರ್ದು. ಅಂದ್ರೆ ಅದಕ್ಕೊಂದು ಇದೆ ಶರ ಬರೆಯುವಂತದ್ದಲ್ಲ. ವಿಚಾರವಾದಿಗಳು ದ್ವೇಷದಿಂದ ಅದನ್ನ ಮೂಢನಂಬಿಕೆ ಅಂತ ಹೇಳ್ಕೊಂಡು ದ್ವೇಷವನ್ನ ನೋಡಿದ್ರೆ ಇಂಥ ಆಲೋಚನೆಗಳು ಬರುದಿಲ್ಲ. ಒಂದು ಪ್ರೀತಿ, ಎಲ್ಲರೊಟ್ಟಿಗೆ ಬದುಕಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆ ವಿಚಾರಗಳು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ಇಡೀ ಜನಪದ ಸಂಸ್ಕೃತಿಯಲ್ಲಿ ಇದೆ ಎನ್ನುವುದನ್ನು ನಾನು ಹೇಳೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ಇನ್ನೊಂದಿಷ್ಟು ವಿಚಾರಗಳ ಒಳಗಡೆ ಲೆಟ್ಸ್ ಡೈವ್ ಡೀಪ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.